ಓಕೆ. ಇವನ್ ಹೆಂಗೆ ಅದೇ ಹಂಗ್ ಪರಿಚಯ ಆದಾಗ ನಾನು ಆ ಒಂದು ವಿಷಯದಲ್ಲಿ ಧೈರ್ಯ ಮಾಡ್ಬಿಟ್ಟೆ ಗುರುಜಿ. ಅವನ್ ವಿಷಯದಲ್ಲಿ ಅಮ್ಮ ಎಲ್ಲರೂ ಆಚೆ ಊರಿಗೆ ರಿಲೇಟಿವ್ಸ್ ಮನೆಗೆ ಹೋದಾಗ ಅಮ್ಮ ಇಲ್ಲ ಬಾ ಅಂತ ಅನ್ನೋದು ಅವನೇ ಫಸ್ಟ್ ಟೈಮ್ ಕೇಳಿದ್ದೆ ಅವನು ಗುರುಜಿ. ಇಲ್ಲಾಂದ್ರೆ ನಾನು ಈ ತರ ಕೆಲ್ಸ ನಾನ್ ಮಾಡ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಗಂಡನ್ ಬಿಟ್ಟು ಬಂದಿದ್ದೆ ಈ ಒಂದ್ ರೀಸನ್ಗೋಸ್ಕರ. ಅವ್ನು ಈ ತರ ಎಲ್ಲ ಟಾರ್ಚರ್ ಕೊಡ್ತಾನೆ, ಇದೇ ಬೇಡ ನನಗೆ ಅಂತ ಬಿಟ್ಟು ಬಂದೋಳು ನಾನು. ಬಟ್ ಇವನ್ ಸ್ವಲ್ಪ ಇದ್ ಮಾಡ್ದ ಅಂತ ಒಪ್ಕೊಂಡ್ಬಿಡ್ತೀನಿ ಗುರುಜಿ. ಅಂದ್ರೆ ಅವರು ನಿಮ್ಮನೆ ಕರ್ಸ್ಕೊಳ್ತಿದ್ರ? ಅವನೇ ನಮ್ ಮನೆಗ್ ಬರ್ತಿದ್ದ ಗುರುಜಿ. ಆಯ್ತವ. ನೈಟ್ ಟೈಮ್ 11:30 12 ಬರ್ತಿದ್ದ ಅಮ್ಮ ಇದ್ದಾಗ್ಲೂ ಕೂಡ. ಅಂದ್ರೆ ನಾನ್ ಸಪ್ರೇಟ್, ನಮ್ದೊಂದ್ 2-3 ಮನೆ ಬಾಡಿಗೆ ಕೊಟ್ಟಿದೀವಿ. ನಾನ್ ಅದ್ರಲ್ಲಿ ಒಂದ್ ಮನೆ ಅಪ್ಪ ಇದ್ದಾಗ್ಲೇ ಸಪ್ರೇಟ್ ಮನೆ ಬಿಡ್ಸ್ಕೊಂಡೆ ನಾನು. ಅಪ್ಪ ಇದ್ರು ಅವಾಗ್ಲೇ ಸಪ್ರೇಟ್ ಮನೆ ಬಿಡಿಸ್ಕೊಂಡ್ಬಿಟ್ಟ. ಅಮ್ಮಂಗ್ ಅದೇನ್ ಗೊತ್ತಾಗ್ತಿರ್ಲಿಲ್ಲ, ಹಂಗಾಗಿ ಅವ್ನ್ ಬರ್ತಿದ್ದ ಗುರುಜಿ. ಆಯ್ತು. ಬರ್ತಿದ್ದ. ಬಂದವನ್ ಒಂದ್ 3 4 ಹೊರಟೋಗ್ಬಿಡ್ತಿದ್ದ ಗುರುಜಿ ಅವ್ನು. ಅಂದ್ರೆ ಒಂದೇನ್ ಕೆಲ್ಸದೆಲ್ಲ ಮುಗಿಸ್ಕೊಂತಿದ್ದ, ಹೊರಟೋಗ್ಬಿಡ್ತಿದ್ದ. ಮತ್ತ ಆಮೇಲೆ ಅವ್ನ್ಗೇನ್ ನನ್ನೇನ್ ಅಷ್ಟು ಮತ್ತೆ ಮೆಸೇಜ್ ಮಾಡ್ದು, ಕಾಲ್ ಮಾಡ್ದು, ಹೆಂಗಿದ್ಯಾ ಏನು ವಿಚಾರಿಸೋದು ಹಿಂಗೆ ಆಗ್ತಿತ್ತ. ಆಗ್ಲಿ. ನಮಸ್ತೆ, ಏನ್ ಮಾಡ್ಕೊಂಡಿರೋದು? ಗುರುಜಿ ನಾನ್ ಮದ್ವೆ ಆಗಿದೆ, ನಾನ್ ಮನೇಲೇ ಇದ್ದೀನಿ ಈಗ. ಮದುವೆ ಆಗಿದೆ, ಮನೇಲೇ ಇದ್ದೀರಿ? ಹೌದು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ನಾನು ಒಂದ್ಸರಿ ಫೇಸ್ಬುಕ್ ಅಲ್ಲಿ ನೋಡಿದ್ದೆ, ಬಟ್ ನನಗೆ ಯೂಟ್ಯೂಬ್ ಅಲ್ಲೆಲ್ಲ ಬರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಗುರುಜಿ. ಓಕೆ. ನಾನ್ ಒಂದ್ಸರಿ ಅದನ್ನ ನೋಡಿ ಸ್ಕ್ರೀನ್ ಶಾಟ್ ತೆಗ್ದು ಇಟ್ಕೊಂಡೆ ನೋಡೋಣ, ಯಾಕಂದ್ರೆ ಅವತ್ ನಾನ್ ಬ್ಯುಸಿ ಇದ್ದೆ. ಸರಿ ಮತ್ತೆ ನೋಡ್ಬೇಕು ನಾನು ಇದನ್ನ ಅಂದ್ಬಿಟ್ಟು ಸ್ಕ್ರೀನ್ ಶಾಟ್ ತೆಗ್ದು ಇಟ್ಕೊಂಡೆ. ಅಷ್ಟೊತ್ತಿಗೆ ಎಲ್ಲೋ ಹೋಗಿದ್ದೆ, ನನ್ ಸಿಸ್ಟರ್ ನೋಡ್ತಾಳೆ ಇದನ್ನ ತುಂಬಾ. ಅವಳು ಹೇಳಿದ್ಲು ಇದ್ರ ಬಗ್ಗೆ. ಸಿಸ್ಟರ್ ಅಂದ್ರೆ ನಿಮ್ ಸ್ವಂತ ತಂಗಿನ? ಇಲ್ಲ, ಕಸಿನ್ ಸಿಸ್ಟರ್. ಓಕೆ. ಅವಳು ಹೇಳಿದ್ಲು ಇದ್ರ ಬಗ್ಗೆ. ಈ ತರ ನೋಡೋರು ಎಷ್ಟು ನೋವಿರುತ್ತೆ ಅದೆಲ್ಲ ಹೇಳ್ಕೊತಾರೆ ಇದ್ರಲ್ಲಿ ಅಂತೆಲ್ಲ ಹೇಳಿದ್ಲು. ಓಕೆ ಅನ್ಬಿಟ್ಟು ಅವತ್ ಅವಳು ನಾನು ಇದು ಒಟ್ಟಿಗೆ ಇದ್ವಿ. ಯೂಟ್ಯೂಬ್ ಅಲ್ಲಿ ಆನ್ ಮಾಡ್ಬಿಟ್ಟು ಯಾವ್ದೋ ಒಂದ್ ಸ್ಟೋರಿ ಕೇಳಿದ್ವಿ ಅವತ್ತ. ಆಗ್ಲೇ ಒಂದ್ 2 months ಬ್ಯಾಕ್. ಓಕೆ. ಅವತ್ತಿಂದ ಗುರುಜಿ ನನ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ನೋಡ್ತಾನೆ ಇರ್ತೀನಿ ಇದನ್ನ. ಈಗ ಮಲ್ಕೊಳ್ಳೋ ಟೈಮಲ್ಲೂ ಅಷ್ಟೇ, ಮಲ್ಕೋಬೇಕಾದ್ರೂ ಆನ್ ಮಾಡಿ ಬಿಟ್ಬಿಡ್ತೀನಿ, ಕೆಲ್ಸ್ಕೊಂತಾನೆ ಇರ್ತೀನಿ. ಅಂದ್ರೆ ಹಿಂಗ್ ಅಡಿಟ್ ಆಗ್ಬಿಟ್ಟಿದೀನಿ ಅಂದ್ರೆ ನಾನ್ ಮತ್ತೆ ಇವತ್ ಏನಾಯ್ತಂದ್ರೆ 7:30 ಟ್ರೈ ಮಾಡಿದೀನಿ ಗುರುಜಿ. ರಿಂಗ್ ಆಗ್ತಾನೆ ಇತ್ತು. 8 ಗಂಟೆ ಕರೆಕ್ಟ್ ಆಗಿ ಯಾವ್ದೋ ಬೇರೆಯವ್ರದ್ ಕನೆಕ್ಟ್ ಆಗೋಯ್ತು. ಅಯ್ಯೋ ಬೇಗಿಡವ ಅಂತಿರ್ತಿ ಹಂಗಾರ ಮನ್ಸಲ್ಲಿ. ನಿಜ ಗುರುಜಿ, ಅವ್ರು ಬೈಕೊಂಡ್ರು ಪರವಾಗಿಲ್ಲ. ನಾನು ಅವಾಗ್ಲಿಂದ ಟ್ರೈ ಮಾಡಿದ್ನಲ್ಲ, ಇವ್ರ ಯಾರಿಗೋ ಸಿಕ್ಬಿಡ್ತಲ್ಲ, ಓಕೆ ಬಿಡೇನೋ ಮಾತಾಡ್ತಿದಾರೆ ಅನ್ಕೊಂಡ್ ಕೇಳಿಸ್ಕೊಂಡೆ. ಈಗ ಊಟ ಮಾಡ್ಕೊಂಡ್ ಬರೋಣ ನೋಡೋಣ, ಮೇ ಬಿ ಇವಾಗ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಅನ್ಕೊಂಡ್ ನೋಡೋಣ ಅಂತ ಟ್ರೈ ಮಾಡ್ದೆ ಗುರುಜಿ ನಾನು. ನನ್ ಪುಣ್ಯ ಅನ್ಸುತ್ತೆ ಹಿಂಗೂ ಸಿಕ್ತು. ಇರ್ಲ ಬಹಳ ಸಂತೋಷ ನೋಡಿ. ಕಾರ್ಯಕ್ರಮದ ಅಂದ್ರೆ ಮನುಷ್ಯನಿಗೆ ಅಡಿಕ್ಷನ್ ಇರಬೇಕು, ಆದ್ರೆ ಒಳ್ಳೆ ಅಡಿಕ್ಷನ್ಗಳು ಇರಬೇಕು. ಏನು ಕೇಳೋದ್ರಿಂದ ಪಾಪ ನಮಗಿಂತ ನೊಂದವ್ರು ಇದ್ದಾರೆ ಅಂದಾಗ ಅದೊಂಥರ, ನಾನು ಒಬ್ನೇ ಫೇಲ್ ಆಗಿಲ್ಲಪ್ಪ, ನನ್ ಜೊತೆ ತುಂಬಾ ಜನ ಇದ್ದಾರೆ ಎಂದಾಗ ಒಬ್ಬನಿಗೆ ತುಂಬಾ ಜನ ಇದ್ದಾರೆ. ಹೌದು, ನಾನ್ ಅನ್ಕೊಂತೀನಿ ಗುರುಜಿ ನಂದೇ ತುಂಬಾ ಕಷ್ಟ, ನಾನೇ ಏನೇನೋ ಮಾಡ್ಕೊಂಡ್ಬಿಟ್ ನಾ ಅನ್ಕೋತೀನಿ. ಬಟ್ ಇದನ್ನ ಕೇಳ್ದಾಗ ನನಗೆ ಗೊತ್ತಾಗುತ್ತೆ, ಹೌದು ಇಲ್ಲ ನನಗಿಂತ ತುಂಬಾ ನೋವು ಪಟ್ಟಿರೋರು ಇದಾರೆ, ಇಷ್ಟೆಲ್ಲ ನೋವುಗಳಿದ್ಯಾ ಅಂತ ಅನ್ಸುತ್ತೆ ಗುರುಜಿ. ಆಗ ಸತ್ಯನವ, ಈಗ ಈ ಬ್ಯೂಟಿ ಆಫ್ ಪ್ರೋಗ್ರಾಮೇ ಅದು. ಇದೇನಪ್ಪ ಇಷ್ಟು ದುಃಖ ನೋವಿದೆ, ನಾನೇನಪ್ಪ ಇಷ್ಟಕ್ಕೆ ಒದ್ದಾಡ್ತಿದ್ದೀನಿ, ಆ ಹೆಣ್ಣು ಗಂಡ ಇಲ್ಲದೆ 2 ಮಕ್ಳನ್ನ ಸಾಕ್ತಿದ್ದಾಳೆ, ನಾನೊಬ್ಬ ಗಂಡಸಾಗಿ ಯಾಕೆ ನಾನು ಸಾಯೋ ಯೋಚನೆ ಮಾಡ್ತೀನಿ ಅಂತ ಯಾರಿಗೂ ಅನ್ಸ್ಬೇಕು. ಹೌದು ಗುರುಜಿ. ಅದು ಇರ್ಲಿ. ನಿಮ್ಮ ನೋಡಿ ಆ ಸಿಸ್ಟರ್ಗೆ ಥ್ಯಾಂಕ್ ಯು. ಪಾಪ ಅವ್ರು ನಿಮಗೆ ಹೇಳಿದ್ದಾರೆ, ಏನೋ ಒಂಚೂರು ನಿಮ್ಮ ಹಿತ ಇರೋದಕ್ಕೆ. ಯಾರಿಗೆ ನಿಮ್ಮ ಮೇಲೆ ಒಂಚೂರು ಕಾಳಜಿ ಇರುತ್ತೋ ಇಂಥ ಒಳ್ಳೆ ವಿಚಾರಗಳನ್ನ ಅವ್ರು ಮಾತ್ರ ಹೇಳಬಲ್ಲರು. ಹೌದು ಗುರುಜಿ. ಇರ್ಲವ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ತುಂಬಾ ಇದೆ ಗುರುಜಿ. ಹೇಳುವ. ಅಂದ್ರೆ ನಿಮಗೆ ಎಷ್ಟು ವಯಸ್ಸು? ಎಷ್ಟು? ನಂದು ಈಗ 32. 32 ವರ್ಷ. 32. ಹೇಳಪ್ಪ. ನಂದು PUC ಆಯ್ತು. PUC ಆಗ್ತಿದಂಗೆ ಮದ್ವೆ ಆಯ್ತು ಗುರುಜಿ. ನಮ್ಮ ಅಪ್ಪನ್ಗೆ 2 ಮಕ್ಳು. PUC ಮುಗಿತಿದಂಗೆ ಮದ್ವೆ ಆಯ್ತು. ನಾವಿಬ್ರು ಮಕ್ಕಳು ನಮ್ ತಂದೆಗೆ. ನಾನು ಒಬ್ಬ ಅಣ್ಣ ಇದ್ದಾನೆ. ಅಣ್ಣಂಗಿನ್ನ ಮದ್ವೆ ಆಗಿಲ್ಲ. ನಂದು ಮದ್ವೆ ಆಗ್ಬೇಕಾದ್ರೆ ನಂದೇನ್ ಲವ್ ಮ್ಯಾರೇಜ್ ಅಲ್ಲ, ಅಮ್ಮನ್ ತಮ್ಮಂಗ್ ಕೊಡ್ಬೇಕು ಅನ್ಕೊಂಡಿದ್ರು, ಅದೇ ಆಗುತ್ತೆ ಅನ್ಕೊಂಡೆ. ಬಟ್ ಸ್ವಲ್ಪ ಕಾರಣಾಂತರದಿಂದ ಅದು ಕ್ಯಾನ್ಸಲ್ ಆಯ್ತು. ಚಿಕ್ಕ ವಯಸ್ಸಿಂದನೂ ಅನ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಕೊಟ್ಟಿ ಮದ್ವೆ ಮಾಡ್ಬೇಕು ಅಂತ. ಅಮ್ಮನ್ ತಮ್ಮನ್ಗೆ, ಮಾವನ್ಗೆ. ಮಾಮನ್ಗೆ.
ನನ್ಗೂ ತುಂಬಾ ಆಸೆ ಇತ್ತು ಗುರುಜಿ, ಅವ್ರನ್ನೇ ಆಗ್ತೀನಿ ಅನ್ನೋ ತುಂಬಾ ಆಸೆ ಇತ್ತು. ಅಯ್ಯೋ, ಮತ್ತೆ ಅದ್ಯಾಕೆ ಮಿಸ್ ಆಯ್ತು? ಅಂದ್ರೆ ಹಿಂಗೆ ಅಮ್ಮ ಮತ್ತೆ ಅವರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದು ಕ್ಯಾನ್ಸಲ್ ಆಯ್ತು. ಅವರು ಮತ್ತೆ ಏನೋ ಕೇಳಲಿಲ್ಲ, ನಾನು ಅವರೇ ಆಗಲ್ಲ ಅನ್ಬಿಟ್ರಲ್ಲ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ. ಅಮ್ಮ ಏನ್ ಮಾಡಿದ್ರು, ಆ ಒಂದ್ ಹಠಕ್ಕೆ ಇಲ್ಲ ಅವ್ರಿಗಿಂತ ಚೆನ್ನಾಗಿರೋರ್ಗೆ ಮದ್ವೆ ಮಾಡ್ಬೇಕು ಅನ್ಬಿಟ್ಟು ಏನ್ ಮಾಡಿದ್ರು, ಬೇರೆ ಯಾವ್ದೋ ಹೊಸ ಸಂಬಂಧಕ್ಕೆ ನನ್ನನ್ ಮದ್ವೆ ಮಾಡಿ ಕೊಟ್ರು. ನನಗೂ ಅವರಿಗೂ ಮದ್ವೆ ಅದ. ಅವ್ರನ್ನ ಬಿಟ್ಟು ಚೆನ್ನಾಗಿರೋದು ಅಂದ್ರೆ ಚೆನ್ನಾಗ್ ನೋಡ್ಕೋಬೇಕು, ದುಡ್ಡು ಕಾಸಲ್ಲಿ ಚೆನ್ನಾಗಿರ್ಬೇಕು, ಆತರ. ಮದ್ವೆ ಮಾಡಿ ಕೊಟ್ರು. ನನ್ಗಿನ್ನ ಒಂದ್ 12 years ದೊಡ್ಡವರು ಗುರುಜಿ ಅವರು. ಮದ್ವೆ ಆಯ್ತು. ಬಟ್ ಮದ್ವೆ ಆಗಿ ಫಸ್ಟೇ ನನಗೆ ಇಷ್ಟ ಇರ್ಲಿಲ್ಲ. ಮನೇಲೂ ನಮ್ ತಂದೆ ನಮ್ಮ ಅಣ್ಣ ಯಾರು ಒಪ್ಕೊಂಡ್ಲಿಲ್ಲ ಅದನ್ನ ಬೇಡ ಅಂತ. ಬೇಡ, ಏಜ್ ತುಂಬಾ 7 ದಿನ ಚಿಕ್ಕದಿದೆ, ಅವ್ರು ನೋಡಿದ್ರೆ ಅಷ್ಟು ದೊಡ್ಡ ಏಜು, ಬೇಡ ಸರಿ ಹೋಗಲ್ಲ ಅಂತ ಹೇಳಿದ್ರು. ಆದ್ರೂ ನಮ್ ತಾಯಿ ಅವಾಗ ಹಠ ಅವರಿಗೆ, ಇಲ್ಲ ನಾನ್ ಮಾಡ್ಲೇಬೇಕು, ಇವತ್ ಅವ್ನ್ ಬೇಡ ಅನ್ಬಿಟ್ಟಿದಾನೆ ಅಂದ ಮೇಲೆ ನಾನು ಇವಳಿಗೆ ಅವನ್ಗೂ ಮುಂಚೆ ನಾನ್ ಮದ್ವೆ ಮಾಡ್ಬಿಡ್ಬೇಕು ಅನ್ನೋ ಹಠ. ನಿಮ್ ಮಾಮನೇ ಬೇಡ ಅಂದಿದ್ದ? ಅದೇ ಇವ್ರಿಬ್ರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಇವ್ರಿಗೂ ಅವ್ರಿಗೂ. ಹಂಗಾಗಿ ಸಂಬಂಧ ಇರ್ಲಿಲ್ಲ. ಇಲ್ಲ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಗುರುಜಿ. ನಾನ್ ಹಂಗೂ ಕೇಳ್ದೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು, ಅವ್ರೇನೋ ಅಂದ್ರು ಅಂತ ನನ್ ಮೇಲೆ ಏನಕ್ಕೆ ಇದ್ ಮಾಡ್ತಿದೀರಾ ಅಂದಿದ್ದಕ್ಕೆ, ಇಲ್ಲ ಅವರೇ ಯಾರ್ಯಾರ ಹತ್ರನೋ ಏನೇನೋ ಹೇಳ್ಕೊಂಡ್ ಬಂದಿದಾರೆ, ಹಂಗಾಗಿ ಬೇಡ, ಅವ್ರು ಎಲ್ಲಿ ನೋಡ್ತಾರೋ ಅಲ್ಲೇ ಮದ್ವೆ ಆಗ್ಬಿಡು ಅಂತ ಅವರು ಹೇಳಿ ನನ್ ಜೊತೆ ಮಾತಾಡೋದ್ ಬಿಟ್ಬಿಟ್ರು ಗುರುಜಿ. ಆಮೇಲೆ ಮತ್ತೆ ಅದೇ ಹಟ್ಟಕ್ಕೆ ಬೇರೆಯವ್ರು ಮದ್ವೆ ಮಾಡಿದ್ರು. ಮದ್ವೆ ಆದಾಗಿಂದನೂ ನನ್ಗೂ ಇಷ್ಟ ಇರ್ಲಿಲ್ಲ. ಮತ್ತೆ ನನ್ಗ್ ಸ್ವಲ್ಪ ಅವಾಗ ನನ್ಗೂ ಫ್ರೆಂಡ್ಸ್ ಎಲ್ಲ ಇದ್ರು. ಮದ್ವೆಗ್ ಬಂದಾಗ ಸ್ವಲ್ಪ ಎಲ್ಲ ಆಡ್ಕೊಂಡ್ರು ಗುರುಜಿ. ಏನು ಅವ್ರಿಗೆ ಏಜ್ ಆಗ್ಬಿಟ್ಟಿದೆ. ಕಾಲೇಜ್ ಫ್ರೆಂಡ್ಸ್, ಹೌದು. ಮದ್ವೆಗೆಲ್ಲ ಬಂದಿದ್ರು. ನನಗೆ 18 ವರ್ಷ ಗುರುಜಿ. 19 ವರ್ಷ. PUC ರಿಸಲ್ಟ್ ಅವ್ರಿಗೆ ಒಂದ್ 32-33 ವರ್ಷ ಗುರುಜಿ ಅವರಿಗೆ. ನಿಮ್ ಫ್ರೆಂಡ್ಸ್ ಏನಂತ ಅಂತಿದ್ರು ನಿಮ್ಗೆ? ಅದೇ ಏಜ್ ತುಂಬಾ ದೊಡ್ಡದಿದೆ, ನೀನ್ ನೋಡಿದ್ರೆ ಹಿಂಗಿದ್ಯಾ, ಅವ್ರು ನೋಡಿದ್ರೆ ಹಿಂಗಿದಾರೆ, ಇಂಥವ್ರನ್ನ ನೀನ್ ಮದ್ವೆ ಆಗ್ತಿದ್ಯಾ, ಸ್ವಲ್ಪನೂ ಜೋಡಿನೂ ಇಲ್ಲ, ಹೆಂಗ್ ಒಪ್ಕೊಂಡೆ ನೀನು ಅನ್ನೋ ತರ. ಅವ್ರು ನೋಡಿದ್ರೆ ಅಂಕಲ್ ತರ ಇದಾರೆ, ನೀನ್ ನೋಡಿದ್ರೆ ಹಿಂಗಿದ್ಯಾ ಅಂತೆಲ್ಲ ಅನ್ಬಿಟ್ರು. ನಂಗೆ ಸ್ವಲ್ಪ ಅಲ್ಲೇ ಒಂಥರ ಮೈಂಡ್ ಇದಾಗೋಯ್ತು. ಯಾಕಂದ್ರೆ ನನ್ಗೆ ನಮ್ಮ ಮಾಮಂಗೆ ಜೋಡಿ ಸಖತ್ತಾಗಿತ್ತು. ಓಕೆ, ಹಿಂಗ್ ಮಾಡ್ಬಿಟ್ರಲ್ಲ, ಏನ್ ಮಾಡೋದು ಈಗ ಅನ್ಬಿಟ್ಟು ಅವಾಗ್ಲೇ ಸ್ವಲ್ಪ ನನ್ಗೆ ಡಿಸ್ಟರ್ಬ್ ಆಗ್ಬಿಟ್ಟೆ ನಾನು ಅಲ್ಲೇನೆ. ಮತ್ ನಾನು ಅವ್ರ ಜೊತೆ ಇಂಪ್ರೆಷನ್ ಹಾಳಾಯ್ತಲ್ಲಿ. ಹೌದು, ಮದ್ವೆ ದಿನಾನೇ ಇದಾಗೋಯ್ತು. ಬಟ್ ನನ್ನ ಟೈಮ್ ಸರಿ ಇರ್ಲಿಲ್ವೇನೋ. ಆ ಮದ್ವೆಗ್ ನಮ್ಮ ಮಾಮ ಕೂಡ ಬಂದಿದ್ರು, ಕಾರ್ಡ್ ಕೊಟ್ಟಿದ್ರು. ನಮ್ಮ ಮಾಮ ಕೂಡ ಮದ್ವೆಗ್ ಬಂದಿದ್ರು ನನ್ ಮದ್ವೆಗೆ. ನಿಮ್ಮ ಮಾಮನ್ ಟೈಮ್ ಚೆನ್ನಾಗಿತ್ತು. ನೈಟ್ ರಿಸೆಪ್ಷನ್ ಎಲ್ಲ ಆಯ್ತು ಗುರುಜಿ. ನನ್ನ ಆಪೋಸಿಟ್ ಅವ್ರು ಇದಾರೆ. ನನ್ನ ಕೈಲಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ಅಳು ತಡೆಯಕ್ ಆಗ್ತಿಲ್ಲ. ಸ್ಟೇಜ್ ಮೇಲೆ ನಾನು ನಿಂತಿದ್ದೀನಿ, ರಿಸೆಪ್ಷನ್ ನಡೀತಿದೆ, ಅವ್ರು ನನ್ನ ಆಪೋಸಿಟ್ ಅಲ್ಲಿ ಇದಾರೆ. ನನ್ ಕೈಲಿ ಆಗ್ತಿಲ್ಲ, ಅಳ್ತೀನಿ, ಆ ಕಡೆ ಹೋಗ್ತೀನಿ, ಅಳ್ತೀನಿ. ಅಲ್ಲಿರೋ ಮಾಮನ ಕುರಿತು ಅಂದ್ರೆ ಇರ್ಲಿಲ್ವಲ್ಲ ಅಂತ. ಹೌದು, ಅವ್ರು ಬಂದಿಲ್ಲ ಅಂದ್ರೆ ಏನೋ ಆಗ್ಬಿಡ್ತಿತ್ತು ಅನ್ಸುತ್ತೆ. ಬಂದ್ಬಿಟ್ರಲ್ಲ, ಕಣ್ ಮುಂದೆ ಇದ್ರಲ್ಲ, ಪಾಪ ಅದು ತಡ್ಕೊಳಕ್ ಯೋಚನೆ ಮಾಡ್ತಿದ್ದೆ. ಅಲ್ಲಿ ಯಾರಿಗೂ ಏನು ಅರ್ಥನೇ ಆಗ್ತಿಲ್ಲ ಗುರುಜಿ. ಬರ್ತೀನಿ, ನಿಂತ್ಕೊಂತೀನಿ, 5-10 ನಿಮಿಷ ನನ್ ಕೈಲಿ ನಿಂತ್ಕೊಳಕ್ ಆಗ್ತಿಲ್ಲ, ಹೊಲ್ಟೋಗ್ತಾ ಇದೀನಿ, ನಾನೇ ಹೋಗ್ತಾ ಇದೀನಿ. ಎಲ್ಲ ಕೇಳ್ತಾರೆ ಯಾಕೆ ಹಂಗಾಡ್ತಿದ್ದಾಳೆ ಅಂತ. ಬಟ್ ಏನೇನೋ ಸುಳ್ಗಳು ಹೇಳ್ಕೊಂಡ್ರು ಅಲ್ಲಿ. ಇದು ಹೃದಯಗಳ ವಿಷಯ ಅಂತ. ಇದು ಹೃದಯಗಳ ವಿಷಯ ಹೇಳಿ. ಆಮೇಲೆ ಮತ್ತೆ ನೈಟ್ ಎಲ್ಲ ರಿಸೆಪ್ಷನ್ ಎಲ್ಲ ಮುಗೀತು, ಊಟ ಎಲ್ಲ ಆಯ್ತು, ಮಲ್ಕೊಂಡಿದ್ವಿ ರೂಮಲ್ಲಿ. ನಾನ್ ನಮ್ಮ ಮಾಮಂಗ್ ಫೋನ್ ಹಾಕ್ತೀನಿ ಗುರುಜಿ. ಆಗ ನನ್ ಕೈಲಿ ಇಲ್ಲಿ ಮದ್ವೆ ಮಾಡ್ಕೊಳಕ್ ಆಗಲ್ಲ. ಆದ್ಮೇಲೆ ನೈಟ್ ಒಂದ್ 12 ಗಂಟೆ 1 ಗಂಟೆಲಿ ಫೋನ್ ಮಾಡ್ತೀನಿ. ಇಂಟ್ರೆಸ್ಟಿಂಗ್. ಮಾಡ್ತೀನಿ. ಅವರು ಅಲ್ಲೇ ಯಾವ್ದೋ ಒಂದ್ ರೂಮಲ್ಲಿ ಇರ್ತಾರೆ, ಚೌಟ್ರಿನಲ್ಲೇ. ಫೋನ್ ಮಾಡ್ತೀನಿ, ಇಲ್ಲ ನನ್ ಕೈಲಿ ಆಗ್ತಿಲ್ಲ, ಹೊರ್ಟೋಗ್ಬಿಡೋಣ, ಈಗ ನಾನ್ ಬರೋದಕ್ ರೆಡಿ ಇದೀನಿ, ಎಲ್ಲಾರು ಹೊರ್ಟೋಗ್ಬಿಡೋಣ ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಇಷ್ಟೋ ತನಕ ರಿಸೆಪ್ಷನ್ ಎಲ್ಲ ಮಾಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಏನ್ ಹಿಂಗ್ ಮಾಡ್ತಿದ್ಯಾ, ಬೇಡ, ಈ ತರ ಎಲ್ಲ ಮಾಡಿದ್ರೆ ಸುಮ್ನೆ ಮರ್ಯಾದೆ ಹೋಗುತ್ತೆ, ಬೇಡ ಅಂತ. ಎಷ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಪರವಾಗಿಲ್ಲ ಏನೇ ಆದ್ರೂ ಫೇಸ್ ಮಾಡೋಣ, ಸ್ವಲ್ಪ ದಿವಸ ಅಷ್ಟೇ ಹಂಗಿರತ್ತೆ, ಆಮೇಲೆಲ್ಲ ಒಪ್ಕೊಂತಾರೆ, ಎಲ್ಲರೂ ಹೊರಟೋಗ್ಬಿಡೋಣ ನಾವು ಅಂತ ತುಂಬಾ ಅಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡ್ತೀನಿ. ಅವ್ರು ಒಪ್ಕೊಳ್ಳಲ್ಲ ಗುರುಜಿ. ಯಾಕಂದ್ರೆ ಇನ್ನ ರಿಲೇಟಿವ್ಸ್ ಅಲ್ವಾ ಎಲ್ಲರೂ. ಸುಮ್ನೆ ನಂದು ಮರ್ಯಾದೆ ಹೋಗುತ್ತೆ, ನಿಂದು ಹೋಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೊರಟೋಗ್ಬಿಡ್ತಾರೆ, ಬೇಡ ಅನ್ಬಿಡ್ತಾರೆ. ಓಕೆ, ನಾನು ರೂಮಲ್ಲಿ ಯಾರು ಇರಲ್ಲ, ನಾನ್ ಸುಸೈಡ್ ಮಾಡ್ಕೊಳಕ್ ಹೋಗ್ತೀನಿ. ಅವಾಗ ಅಷ್ಟೊತ್ತಿಗೆ ನಮ್ ಚಿಕ್ಕಮ್ಮ ಬರ್ತಾರೆ. ಅವ್ರು ನೋಡ್ಬಿಟ್ಟು ಅವರೆಲ್ಲ ತಡ್ದು ನನ್ನನ್ನು ಕನ್ವಿನ್ಸ್ ಮಾಡಿ ಹಂಗೋ ಹಿಂಗೋ ಮಾಡಿ ಮದ್ವೆ ಆಗೋಗ್ಬಿಡುತ್ತೆ ಗುರುಜಿ. ನೆಕ್ಸ್ಟ್ ಡೇ ಮುಗೀತ್, ಮದ್ವೆ ಮುಗೀತು.
ಓಕೆ ಮದ್ವೆ ಮುಗಿದು ಒಂದ್ ವೀಕ್ ಅವ್ರ ಕಡೆ ಏನೋ ಕರ್ಕೊಂಡ್ ಹೋಗಂಗಿರಲ್ಲ ಗುರುಜಿ, ಅಲ್ಲೇನೋ ಫಂಕ್ಷನ್ ಇರುತ್ತೆ, ಅಲ್ಲಿವರೆಗೂ ಮನೆ ತುಂಬಿಸ್ಕೊಳಂಗಿಲ್ಲ ಅಂದ್ಬಿಟ್ಟು ಇಲ್ಲೇ ಇರ್ತಾರೆ ಎಲ್ಲ, ನಮ್ ಮನೇಲೇ ಇರ್ತಾರೆ. ಓಕೆ ಆಮೇಲೆ ನನ್ಗೂ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇರಲ್ಲ, ಬೇಡ ನನ್ ಕೈಲಿ ಇರಕ್ ಆಗ್ತಿಲ್ಲ ನಿಮ್ ಜೊತೆ, ನಾನ್ ಹೇಳ್ಕೊಂಡೇ ಬಿಡ್ತೀನಿ, ನನ್ಗೆ ಯಾಕೋ ಮನ್ಸಿಲ್ಲ, ನನ್ಗೇನೋ ಒಂಥರ ಬೇಜಾರಿದೆ ಅಂತ ಅವ್ರ ಹತ್ರ ಫಸ್ಟ್ ಹೇಳ್ಬಿಟ್ಟಿರ್ತೀನಿ ಗುರುಜಿ ನಾನು. ಅಂದ್ರೆ ಮದುವೆ ಆದ್ಮೇಲೆ? ಮದ್ವೆ ಆದ್ಮೇಲೆ ಹೇಳ್ತೀನಿ. ಬಟ್ ಮದ್ವೆಗೆ ಮುಂಚೆ ಅಂತ ಯಾವ ಸೂಚನೆಯನ್ನು ಆ ಹೊಸ ಗಂಡಿಗೆ ನೀನ್ ಕೊಟ್ಟಿರ್ಲಿಲ್ಲ? ಕೊಟ್ಟಿದ್ದೆ ಗುರುಜಿ, ಒಂದ್ಸತಿ ಕೊಟ್ಟಿದ್ದೆ, ನಾನು ಹೇಳಿದ್ದೆ. ಎಂಗೇಜ್ಮೆಂಟ್ ಇನ್ 1 ವೀಕ್ ಇದೆ ಅಂದಾಗ್ಲೇ ನಾನು ಒಂದ್ಸರಿ ಅವ್ರಿಗೆ ಹೇಳಿದ್ದೆ, ಇಲ್ಲ ನನಗೆ ಯಾಕೋ ಮದ್ವೆ ಆಗಕ್ ಇಷ್ಟ ಆಗ್ತಿಲ್ಲ, ಬೇಡ ಅಂತ ಹೇಳ್ದಾಗ ಅವ್ರು ಮತ್ತೆ ಬಂದ್ ನಮ್ಮನೇಲಿ ಮಾತಾಡಿ, ಇಲ್ಲ ಅವಳು ಯಾಕೋ ಒಪ್ಕೋತಾ ಇಲ್ಲ, ಬೇಡ ಬಿಡಿ, ಸುಮ್ನೆ ಬಲವಂತವಾಗಿ ಮಾಡ್ಕೊಳ್ಳೋದು ಬೇಡ ಅನ್ಬಿಟ್ಟು ಅವ್ರೇನ್ ಮಾಡಿದ್ರು, ಹೋದ್ರು ಗುರುಜಿ. ನಮ್ಮನೇಲಿ ಏನ್ ಮಾಡ್ಬಿಟ್ರು, ನಮ್ ತಾಯಿ ಅವ್ರು ಹೋಗ್ತಿದಂಗೆ ನನಗ್ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಅನ್ಕೊಂಡಿದ್ಯಾ, ಏನ್ ಮಾಡ್ಬೇಕ್ ಅನ್ಕೊಂಡಿದ್ಯಾ ನೀನು, ಈಗ ಮದ್ವೆ ಆಗಿಲ್ಲ ನೀನೇನಾದ್ರು ಅಂದ್ರ ನನ್ ಮರ್ಯಾದೆ ಹೋಗುತ್ತೆ, ನಾನು ಎಲ್ಲಾರ್ಗು ಹೇಳ್ಕೊಂಡ್ಬಿಟ್ಟಿದೀನಿ, ನೀನೇನಾದ್ರು ಮದ್ವೆ ಮಾಡ್ಕೊಳ್ಳೇ ಇಲ್ಲ ಅಂದ್ರೆ ನಾನು ಏನಾದ್ರು ಮಾಡ್ಕೊಬಿಡ್ತೀನಿ ಅಂತ ಎದುರಿಸಿದ್ರು. ಓಕೆ ಮತ್ತೆ ನನ್ಗಿನ್ನೆಲ್ಲಿ ಹೋದೆ, ಮದ್ವೆ ಆಗದೆ ಹೋದ್ರೆ ತಾಯಿ ಏನೋ ಮಾಡ್ಕೋತಾರೆ, ಮದ್ವೆ ಮಾಡ್ಕೊಂಡ್ಬಿಡ್ತೀನಿ. ಹಂಗಂದ್ರೆ ಗುರುಜಿ ನಾನು ಏನ್ ಮಾಡ್ಲಿ, ಈ ಕಡೆ ಮದ್ವೆ ಆಗಕ್ಕೆ ನಂಗೆ ಇಷ್ಟ ಇಲ್ಲ, ಆಗದೆ ಇದ್ರೆ ಇವ್ರು ಈ ತರ. ಸರಿ ಓಕೆ ಅನ್ಬಿಟ್ಟು ಏನ್ ಮಾಡ್ದೆ, ಹೋಗ್ತಿದ್ದವ್ರನ್ನ ಮತ್ತೆ ವಾಪಸ್ ಕರೆಸ್ದೆ, ಇಲ್ಲ ಬನ್ನಿ ಮನೆಗೆ ಅಂತ ಅನ್ಬಿಟ್ಟು. ಅವ್ರು ಆಲ್ರೆಡಿ ಅರ್ಧ ದಾರಿಗೆ ಹೊರಟೋಗ್ಬಿಟ್ಟಿದ್ರಂತ ರಿಟರ್ನ್ ಬಂದ್ರು ಗುರುಜಿ ಅವರು. ಓಕೆ ಬಟ್ ಇವ್ರ ಇದಕ್ಕೆ ನಾನು ಇದ್ ಮಾಡ್ಕೊಂಡು ಒಪ್ಕೊಂಡೆ ಗುರುಜಿ ಮದ್ವೆಗೆ. ಅದಾದ್ಮೇಲೆ ಅದೇ ಮದ್ವೆ ಆಯ್ತು. ಆಮೇಲೆ ಅದೇ ಅಷ್ಟೊರ್ಗೆ ಆಲ್ರೆಡಿ ಗೊತ್ತಿತ್ತು ಅವ್ರಿಗೆ, ಇವ್ಳಿಗೆ ಯಾಕೋ ಮನ್ಸಿಲ್ಲ ಅನ್ನೋದು ಮದ್ವೆ ಆಗೋ ಹುಡ್ಗಂಗ್ ಗೊತ್ತಿತ್ತು. ಆದ್ರೂ ಮದ್ವೆ ಆದ್ಮೇಲೆ ಗುರುಜಿ ನಾನ್ ಸ್ವಲ್ಪ ದಿವಸ ಅವ್ರ ಜೊತೆ ಸರಿ ಇರ್ಲಿಲ್ಲ ನಾನು, ಇಲ್ಲ ನಮ್ಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅನ್ಕೊಂಡೆ ಬಂದ್ಬಿಟ್ಟೆ ಒಂದ್ 15 days. ಅದನ್ನ ಮತ್ತೆ ಅವರು ನಮ್ ತಾಯಿ ಹೇಳ್ಬಿಟ್ಟಿದಾರೆ, ಇಲ್ಲ ಅವಳು ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ನನ್ ಜೊತೆ ಸರಿ ಇಲ್ಲ ಅವಳು ಅಂತೆಲ್ಲ ಹೇಳ್ಬಿಟ್ಟಿದಾರೆ. ಮತ್ತೆ ನಮ್ಮ ಮನೇಲಿ ಸ್ವಲ್ಪ ವರದಕ್ಷಿಣೆ ಎಲ್ಲ ಇನ್ನ ಸ್ವಲ್ಪ ಕೊಡ್ಬೇಕಿತ್ತು ಗುರುಜಿ, ಅದೇನು ಸ್ವಲ್ಪ ಕೊಟ್ಟಿರ್ಲಿಲ್ಲ, ಬ್ಯಾಲೆನ್ಸ್ ಇಟ್ಕೊಂಡಿದ್ವಿ, ಕೊಡ್ತೀವಿ ಮದ್ವೆ ಎಲ್ಲ ಆದ್ಮೇಲೆ ಕೊಡ್ತೀವಿ ಅನ್ಬಿಟ್ಟು. ಅವ್ರ ಏನ್ ಹೇಳ್ಬಿಟ್ಟಿದ್ರೆ, ನಮ್ಗೆ ಅದ್ ಏನು ಬೇಡ, ನೀವೇನೇನ್ ಕೊಡ್ತೀನಿ ಅಂದಿದ್ರು ನಂಗೆ ಏನು ಬೇಡ, ಅವಳಿಗೆ ಹೇಳಿ ಸ್ವಲ್ಪ ನನ್ ಜೊತೆ ಚೆನ್ನಾಗಿರಕ್ ಹೇಳಿ, ನನ್ ಜೊತೆ ಮಾತಾಡ್ತಾನೂ ಇಲ್ಲ ಅವಳು ಅಂತೆಲ್ಲ ಹೇಳಿದಾರೆ. ಯಾವಾಗ ನೆಕ್ಸ್ಟ್ ಅವರು ನನ್ನನ್ನ ಊರಿಗೆ ಕರ್ಕೊಂಡ್ ಹೋಗಕ್ಕೂ ಮುಂಚೆ ನೈಟ್ ಹೇಳಿದಾರೆ ಗುರುಜಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವ್ ಹೋಗ್ಬೇಕು ಅವ್ರ ಊರಿಗೆ. ನಾನ್ ಮಲಗ್ಬಿಟ್ಟಿದೀನಿ, ನೈಟ್ ಅಮ್ಮನ ಆಚೆ ಕರ್ಕೊಂಬಂದ್ ಮಾತಾಡಿದಾರೆ ಅವ್ರು ಇದೆಲ್ಲ. ಓಕೆ ಮಾರ್ನಿಂಗ್ ಎದ್ದೇಳ್ತೀನಿ, ನಮ್ ತಾಯಿ ನನಗ್ ಬಾಯಿಗೆ ಬಂದಂಗೆ ಬೈತಿದಾರೆ, ಅಂತೋಳ್ ಇಂತೋಳ್ ಏನ್ ಮಾಡ್ಬೇಕ್ ಅನ್ಕೊಂಡಿದ್ಯಾ, ಏನೇನೋ ಕೆಟ್ಟದಾಗೆಲ್ಲ ಬೈತಿದಾರೆ, ನನಗೆ ಏನು ಅರ್ಥ ಆಗ್ತಿಲ್ಲ, ನನ್ ಏನಪ್ಪ ಇವ್ರು ಹಿಂಗೆಲ್ಲ ಬೈತಿದಾರೆ, ಏನ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಇಲ್ಲ ಅನ್ಬಿಟ್ಟು ಓಕೆ ನಾನ್ ಸುಮ್ನೆ ಇರ್ತೀನಿ, ನಾರ್ಮಲ್ ಆಗೆಲ್ಲ ರೆಡಿ ಆಗ್ತೀವಿ, ಊರಿಗೆ ಕರ್ಕೊಂಡ್ ಹೋಗಕ್ಕೆಲ್ಲ ರೆಡಿ ಆಗ್ತೀವಿ. ನೋಡಿದ್ರೆ ನಾನು ಅಳ್ತಾ ಇದೀನಿ, ನಮ್ ತಾಯಿ ಬರಂಗಿಲ್ವಲ್ಲ ಅವ್ರ ಊರಿಗೆ. ಓಕೆ ನಾನ್ ಅಳ್ತಾ ಇದೀನಿ, ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರಲ್ಲ, ಏನ್ ಮಾಡ್ಲಿ ನಾನೀಗ ಅಂತ. ಬಟ್ ನಮ್ ತಾಯಿ ಆಚೆಗೂ ಬರಲ್ಲ, ನನ್ನನ್ ಕಳ್ಸ್ಕೊಡೋದು ಇಲ್ಲ. ಆಮೇಲೆ ಗೊತ್ತಾಯ್ತು ಗುರುಜಿ, ನಾನು ಊರಿಗೆ ಹೋದ್ಮೇಲೆ ಓ ಇವರೆಲ್ಲ ಹೇಳಿದಾರೆ, ಅದಕ್ಕೆ ನಮ್ ತಾಯಿ ನನಗ್ ಹಿಂಗ್ ಮಾಡಿದ್ರು ಅನ್ನೋದು ನನಗ್ ಗೊತ್ತಾಯ್ತು. ಸರಿ ಓಕೆ ಇವ್ರ ಜೊತೆ ಚೆನ್ನಾಗಿಲ್ಲ ಅಂದಿದ್ಕೆ ಇವ್ರು ಹಿಂಗ್ ಮಾಡಿದ್ರ ಅಂದ್ಬಿಟ್ಟು ಎಲ್ಲ ಒಪ್ಕೊಂಡ್ ಸರಿ ಹೋಗ್ತೇನೆ ಗುರುಜಿ ನಾನು ಅವ್ರ ಜೊತೆ. ಬಟ್ ಅದ್ ಸ್ವಲ್ಪ ದಿವಸ ಇರುತ್ತೆ. ಮತ್ತೆ ನಾವು ಎಲ್ಲೋ ಬೇರೆ ಕಡೆ ಅವ್ರ ಊರ್ ಬಂದು ಬೇರೆ ಊರು, ಬಟ್ ನಾವ್ ಅಲ್ಲಿಂದ ಬೆಂಗ್ಳೂರ್ ಶಿಫ್ಟ್ ಆಗ್ತೀವಿ ಗುರುಜಿ, ಬೆಂಗ್ಳೂರಲ್ಲಿ ಇರ್ತೀವಿ. ಸ್ವಲ್ಪ ಆಮೇಲೆ ಹೋಗ್ತಾ ಹೋಗ್ತಾ ನನ್ಗೂರ್ಗು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ನಾನು ಇಷ್ಟಪಟ್ಟಂಗ ಅವ್ರು ಇರಲ್ಲ, ಅವ್ರು ಇಷ್ಟಪಟ್ಟಂಗ ನಾನ್ ಇರಲ್ಲ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಇಲ್ಲ ಹೆಂಗೋ ಏನೋ ಮಾಡ್ಕೊಂಡ್ ಹೋಗೋಣ ಅಂತ ಟ್ರೈ ಮಾಡ್ತೀನಿ. ಅದ್ ಏನ್ ಮಾಡಿದ್ರು ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಬರಲ್ಲ ಗುರುಜಿ. ನನ್ ಏನ್ ಮಾಡೋದು, ಹಿಂಗೆ ಆದ್ರೆ ಮುಂದೆ ಹಿಂಗಿನ ಆಗುತ್ತೋ ಅನ್ಕೊಂಡ್. ಬಟ್ ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಿದ್ರು ಗುರುಜಿ ಅವರು, ದೈಹಿಕವಾಗಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ನನಗೆ. ಅದು ಒಂದ್ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಹೊಡಿತಿದ್ರ ಅಂತಲ್ಲ, ಹೊಡಿಯೋದಲ್ಲ ಬೇರೆ, ಮಾನಸಿಕವಾಗಿ ದೈಹಿಕವಾಗಿ ಸಿಕ್ಕಾಬಿಡ ಹಿಂಸೆ ಕೊಟ್ರು ನನಗೆ. ಅದನ್ನ ನನ್ ಕೈಲಿ ಸಹಿಸ್ಕೊಳಕ್ ಆಗ್ದಲ್ಲ. ಮತ್ತೆ ಇವ್ರು ಇಷ್ಟೆಲ್ಲ ಹಿಂಸೆ ಕೊಡ್ತಾರೆ ನನಗೆ, ಹೆಂಗ್ ನಾನು ಇವ್ರ ಜೊತೆ ಇರೋದು, ಮುಂದೆ ಏನಾಗುತ್ತೋ ಏನೋ, ಮನೇಲಿ ಹೇಳ್ಕೊಳಕ್ ಆಗಲ್ಲ. ಹಂಗ ತುಂಬಾ ಸರಿ ಹೇಳ್ಕೊಂಡವ್ರು ಯಾರು ನಂಬ್ತಾ ಇಲ್ಲ, ನಿಂಗಿರಕ್ ಇಷ್ಟ ಇಲ್ಲ, ಅದಕ್ಕೆ ಏನೇನೋ ನೀನೇ ಸುಳ್ಳು ಹೇಳ್ತಿದೀಯಾ ಅಂತೆಲ್ಲ. ಡ್ರಾಬ್ಯಾಕ್ ಇತ್ತಲ್ಲ, ಹಾ ಅದಕ್ಕೆ ಈ ತರ ಎಲ್ಲಾ ಮಾಡ್ತಿದೀಯಾ ಅಂದ್ರು. ಸರಿ ಓಕೆ ಏನೇ ಟಾರ್ಚರ್ ಕೊಟ್ರು ಸಹಿಸ್ಕೊಂಡ್. ಬಟ್ ಹೊರಗಡೆ ನಾನು ಎಲ್ಲೂ ಹೋಗಕ್ ಇಷ್ಟ ಪಡ್ತಿರ್ಲಿಲ್ಲ ಗುರುಜಿ ಅವ್ರ ಜೊತೆ, ಯಾಕಂದ್ರೆ ಮುಂಚೆನೆ ಹೇಳ್ಬಿಟ್ಟಿದ್ರಲ್ಲ ನನ್ ಫ್ರೆಂಡ್ಸ್ ಎಲ್ಲ, ನೀನ್ ಹಿಂಗಿದ್ಯಾ ಹಿಂಗಿದೆ ಅಂತೆಲ್ಲ ಹೇಳ್ಬಿಟ್ಟು ಅದು ನನ್ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಓಕೆ ಎಲ್ಲೂ ಹೋಗಕ್ ಇಷ್ಟನೇ ಪಡ್ತಿರ್ಲಿಲ್ಲ ನಾನು. ಮನೆ ಬಿಟ್ರೆ ಇಲ್ಲ ನಮ್ ತಾಯಿ ಮನೆಗೆ ಬಂದ್ಬಿಡ್ತಿದ್ದೆ, ಇಲ್ಲಾಂದ್ರೆ ಅವ್ರ ಜೊತೆ ಮನೇಲಿ ಇರ್ತಿದ್ದೆ. ಹಂಗೆ ಹಿಂಗೆ 1 year ಒಳಗಡೆ ನಾನ್ ಕನ್ಸೀವ್ ಆದೆ ಗುರುಜಿ, ಪ್ರೆಗ್ನೆಂಟ್ ಆದ.
ಆಮೇಲೆ ಅವಾಗ್ಲೂ ಟಾರ್ಚರ್ ಹಂಗೆ ಇತ್ತು. ನಾನೇನ್ ಮಾಡ್ದೆ, ಬೇಡ ಇದು ಹಿಂಗೆ ಟಾರ್ಚರ್ ಆಗ್ತಿದೆ, ಹಿಂಗ್ ಮಗು ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ಏನಾಗುತ್ತೋ ಏನು ಅಂದ್ಬಿಟ್ಟು ನಾನ್ ಕೆಲ್ಸಕ್ಕೇನು ಹೋಗ್ತಿರ್ಲಿಲ್ಲ ಗುರುಜಿ, ಮನೇಲೇ ಇದ್ದೆ. ಆಮೇಲೆ ಏನ್ ಮಾಡ್ದೆ, ಬೇಡ ಮಗು ಅಂದ್ಬಿಟ್ಟು ಇದ್ ಮಾಡ್ಕೊಂಡೆ. ಅಷ್ಟೊತ್ತಿಗೆ ನಮ್ ತಾಯಿ ಅವ್ರ ಕಡೆಯವರೆಲ್ಲ ಏನಂದ್ರು, ಬೇಡ ಮಗು ಆದ್ಮೇಲೆ ಸರಿ ಹೋಗುತ್ತೆ, ಸುಮ್ನೆ ನಿನ್ ಮಗುನ ಇದ್ ಮಾಡ್ಬಿಟ್ರೆ ಮತ್ತೆ ಇದೇ ಪ್ರಾಬ್ಲಮ್ ಇರುತ್ತೆ, ಮಗು ಆದ್ಮೇಲೆ ಸರಿ ಹೋಗ್ತಾನೇನೋ ನೋಡೋಣ, ಮಗು ಆಗ್ಬಿಡ್ಲಿ ಅಂದ್ರು. ಅವರಲ್ಲಿದ್ದ ದೋಷ ಏನು? ಅವ್ರು ಏನಂದ್ರೆ ಗುರುಜಿ, ಏನು ಅವ್ರಿಗೆ ನಾನ್ ಬರೀ ಏನಕ್ ಬೇಕಿತ್ತು, ಅವ್ರ ಜೊತೆ ಮಲ್ಕೊಳಕ್ ಬೇಕಿತ್ತು, ಅಡ್ಗೆ ಊಟ ಮಾಡಕ್ ಬೇಕಿತ್ತು ಅಷ್ಟೇ ಗುರುಜಿ. ಬೇರೆ ಇನ್ನೇನಕ್ಕೂ ನಾನ್ ಬೇಡವಾಗಿದ್ದೆ ಅವ್ರಿಗೆ. ನನ್ಗೆ ಏನೊಂದು ಹುಷಾರಿಲ್ಲ ಅಂದ್ರೆ ಅವ್ರು ನೋಡ್ತಿರ್ಲಿಲ್ಲ ನನ್ನನ್ನ. ಎಷ್ಟೋ ರಾತ್ರಿಗಳು ಗುರುಜಿ ನಾನ್ ತುಂಬಾ ಹೆದ್ರಕೊಂಡ್ ಮಲ್ಗಿದ್ದೀನಿ. ಅವ್ರ ಊಟ ಎಲ್ಲ ಆದ್ಮೇಲೆ ಅವರೆಲ್ಲ ಹೋಗಿ ಮಲ್ಕೊಂಡ್ಮೇಲೆ ನಾನು ಎಷ್ಟೋ ಹೊತ್ತಿಗೆ ಊಟ ಮಾಡ್ತಿದ್ದೆ, 11-11:30 ಊಟ ಮಾಡ್ತಿದ್ದೆ ನಾನು. ನಾನ್ ಬೇರೆ ರೂಮಲ್ಲಿ ಮಲ್ಕೊಂಡ್ಬಿಡ್ತಿದ್ದೆ, ಡೋರ್ ಲಾಕ್ ಮಾಡ್ಕೊಂಡು. ಆ ಮಟ್ಟಿಗೆ ಅವ್ರು ನನಗೆ ಟಾರ್ಚರ್ ಕೊಡ್ತಿದ್ರು. ಅದೆಲ್ಲ ಹೇಳ್ಕೊಂಡೆ ಒಂದ್ಸತಿ. ಆಮೇಲೆ ಓಕೆ ಮಗು ಆದ್ಮೇಲೆ ಸರಿ ಹೋಗ್ತಾರೆ, ಯಾಕಂದ್ರೆ ಮಗು ಇರುತ್ತೆ ಅಂತಂದ್ರು. ಓಕೆ ಅದಾದ್ಮೇಲೆ ಆದ್ರೂ ಸರಿ ಹೋಗುತ್ತೇನೋ ಅನ್ಕೊಂಡ್ ನಾನೇನ್ ಮಾಡ್ದೆ, ಓಕೆ ಆಗ್ಬಿಡ್ಲಿ ಅನ್ಕೊಂಡೆ. ಬಟ್ ನನ್ ಮಗು ಹುಟ್ಟೋ ಟೈಮಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಗುರುಜಿ. ಮಗು ಹುಟ್ಟದಾಗ ಸ್ವಲ್ಪ ಮಗುಗೇನೋ ಪ್ರಾಬ್ಲಮ್ ಆಯ್ತು, ICU ನಲ್ಲಿ ಇಡ್ಬೇಕು, ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ನನ್ಗೆ ಅಲ್ಲಿವರೆಗೂ ನನ್ ಗಂಡ ನನಗೆ ಅಂತ ಏನು ಮಾಡ್ಲಿಲ್ಲ ಗುರುಜಿ. 1 ವರ್ಷದಲ್ಲಿ ಏನೊಂದು ತಂದಾಕ್ಲಿಲ್ಲ ಮನೆಗೆಲ್ಲ. ನಮ್ ತಂದೆ ತಾಯಿನೇ ನೋಡ್ಕೊಂಡಿದ್ದು ನನಗೆ 1 ವರ್ಷ ತನಕನು. ಹಂಗಾಗಿ ಪ್ರತಿಯೊಂದು ಏನೇ ಮನೆಗೊಂದೇನೇ ಸಾಮಾನ್ ಬೇಕಂದ್ರು ಅಪ್ಪ ಅಮ್ಮ ಎಲ್ಲ ವಾರಕ್ಕೊಂದ್ಸಲಿ ಬಂದ್ಬಿಡ್ತಿದ್ರು. ಅಲ್ಲಿ ಏನ್ ಬೇಕೆಲ್ಲ ಅವರೇ ತಗೊಂಡ್ ಬಂದ್ಬಿಡ್ತಿದ್ರು. ಮತ್ತೆ ಏನೇನ್ ಎಕ್ಸ್ಟ್ರಾ ಬೇಕು ಅವರೆಲ್ಲ ಅಲ್ಲೇ ತಂದು ಕೊಟ್ಟಿ ಹೋಗ್ತಿದ್ರು. ಇವ್ರು ದುಡಿಮೆ ಮಾಡ್ತಿರ್ಲಿಲ್ವಾ ಗಂಡ? ಮಾಡ್ತಿದ್ರು. ಇವ್ರು ಒಳ್ಳೆ ದುಡಿಮೆಲೆ ಇದ್ರು ಗುರುಜಿ. ಬಟ್ ಎಲ್ಲ ಅಣ್ಣ ಅತ್ತಿಗೆ ತಗೊಂಡು ಊರಿಗೆ ಹಾಕ್ತಿದ್ದ. ನಮಗೆ ಅಂತ ಏನು ಅಣ್ಣ ಅದ್ಕೆ ಮೇನ್ ಅವ್ರಿಗೆ, ಇನ್ಯಾರು ಬೇಕಾಗಿರ್ಲಿಲ್ಲ. ಓಕೆ ಆಮೇಲೆ ಮತ್ತೆ ಹಂಗೆ ಮಾಡ್ತಿದ್ರು. ನಾನೇನ್ ಮಾಡಿದೆ, ಮಗು ಅಡ್ಮಿಟ್ ಆದಾಗ ಹಾಸ್ಪಿಟಲ್ 1 lakh ಏನೋ ಬಿಲ್ ಆಯ್ತು ಗುರುಜಿ ಮಗುಗೆ. ಮಗು ಉಳಿಯಲ್ಲ ಅಂತ ಹೇಳ್ಬಿಟ್ಟಿದ್ರು. ಹಂಗೂ ನಾನು ಹಾಸ್ಪಿಟಲ್ ರಿಕ್ವೆಸ್ಟ್ ಮಾಡಿ ಹೆಂಗೋ ಅಡ್ಮಿಟ್ ಮಾಡ್ದೆ, ನೋಡೋಣ ಮಾಡ್ಕೊಂಡ್ಬಿಡಿ, ಆಮೇಲೆ ಏನಾಗುತ್ತೋ ನೋಡೋಣ ಅನ್ಬಿಟ್ಟು ಅಡ್ಮಿಟ್ ಮಾಡ್ಬಿಟ್ಟೆ ಗುರುಜಿ. ಓಕೆ ಹೆಂಗೋ ಹುಷಾರಾಯ್ತು, ಡಿಸ್ಚಾರ್ಜ್ ಆಯ್ತು, 1 lakh ಬಿಲ್ ಆಯ್ತು. ಬಟ್ ನಮ್ ತಂದೆ ತಾಯಿ ಕೈಲಿ ನಾನು ಕೊಡಿಸ್ಲಿಲ್ಲ. ಅವ್ರು ಅದಕ್ಕೂ ಜಗಳ ಮಾಡಿದ್ರು. ಮೊದಲನೇ ಡೆಲಿವರಿದೆಲ್ಲ ನಿಮ್ ತಂದೆ ತಾಯಿನೇ ನೋಡ್ಕೋಬೇಕು, ಅವರೇ ಕೊಡ್ಲಿ ಅಂತೆಲ್ಲ. ನಾನು ಇಲ್ಲ, ನೀನ್ ಏನ್ ಮಾಡಿದ್ಯಾ ನನ್ಗೆ 1 ವರ್ಷದಲ್ಲಿ, ಆಗಲ್ಲ, ಬೇಡ ನೀನೇ ಕೊಡು ಅಂದ್ಬಿಟ್ಟು ನಾನ್ ಬಲವಂತ ಮಾಡಿ ಅವ್ರ ಕೈಲಿ ಕೊಡಿಸ್ಬಿಟ್ಟೆ ಗುರುಜಿ, ನನ್ ಗಂಡನ್ ಕೈಲಿ. ಆಮೇಲೆ ಡಿಸ್ಚಾರ್ಜ್ ಆಯ್ತು. ನಾವು ನಮ್ ತಾಯಿ ಮನೆಗ್ ಬಂದ್ಬಿಟ್ಟೆ ನಾನು. ಅವ್ರ ಕೈಲಿ ದುಡ್ಡು ಕೊಡಿಸ್ಬಿಟ್ನಲ್ಲ ಮಗುಗೆ ಅನ್ಬಿಟ್ಟು ಅವ್ರು ಮನೆಗೆ ಬರ್ಲಿಲ್ಲ ಗುರುಜಿ. ನನ್ನ ನೋಡಕ್ಕೂ ಬರ್ಲಿಲ್ಲ, ಮಗು ನೋಡಕ್ಕೂ ಬರ್ಲಿಲ್ಲ. ಫೋನ್ ಮಾಡಿದ್ರ ಬರೀ ಅದೇ, ನೀನ್ ನನ್ ಕೈಲಿ ಕೊಡಿಸ್ದೆ ದುಡ್ಡು, ಬೇಡ ನಾನ್ ಬರಲ್ಲ, ನನಗ್ ದುಡ್ಡು ಬೇಕು, ನಾನೆಲ್ಲೋ ಸಾಲ ಮಾಡ್ಕೊಟ್ಟಿದೀನಿ, ನಂಗ್ ದುಡ್ಡು ಬೇಕು ಅಷ್ಟೇ. 3 ತಿಂಗ್ಳಾಯ್ತು, 4 ತಿಂಗ್ಳಾಯ್ತು, ಮಗು ಹೆಂಗಿದೆ ಅಂತ ನೋಡಕ್ಕೂ ಬರ್ಲಿಲ್ಲ, ಫೋನು ಹಾಕ್ಲಿಲ್ಲ ಗುರುಜಿ. ಕೊನೆಗ್ ನೋಡಿದ್ರೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ರು. ಡಿವೋರ್ಸ್ ನೋಟಿಸ್ ಕಳ್ಸಿದ್ರು. ನಾನ್ ನೋಡ್ಬಿಟ್ಟು ಓಕೆ ಏನಪ್ಪಾ ಮಾಡೋದು ಈಗ, ಮಗು ನೋಡಿದ್ರೆ ಚಿಕ್ಕದು, ನನ್ ಏನ್ ಮಾಡ್ಲಿ ಈಗ ಅನ್ಬಿಟ್ಟು ಮತ್ತೆ ಓಕೆ ನೋಡೋಣ ಆಗಿದ್ದಾಗ್ಲಿ, ಡಿವೋರ್ಸ್ ಆಗ್ಲೇಬೇಕು. ನನ್ಗೂ ಯಾಕೋ ಇಷ್ಟ ಇರ್ಲಿಲ್ಲ ಗುರುಜಿ ಅವರು. ಓಕೆ ಬಂದ್ಬಿಟ್ಟಿದೀನಿ ತಾಯಿ ಮನೆಗಿನ್ ಮತ್ ಹೋಗೋದೇ ಬೇಡ ಅನ್ಬಿಟ್ಟು ನಾನು ಸ್ವಲ್ಪ ಕೋರ್ಟ್ಗೆಲ್ಲ ಹೋದೆ. ನನ್ ಬಗ್ಗೆ ಇಲ್ದಲೇ ಇರೋದೆಲ್ಲ ಇಲ್ಲ, ಅವಳು ಹಿಂಗ್ ಮಾಡಿದ್ಲು ಹಂಗ್ ಮಾಡಿದ್ಲು, ಸುಮ್ನೆ ಏನೇನೋ ಊರ್ಗೆಲ್ಲ ಬಂದ್ ಅಪಪ್ರಚಾರ ಮಾಡಿದ್ರು. ಮತ್ತೆ ನನಗೆ ಎದುರಿಸಿದ್ರು, ಡಿವೋರ್ಸ್ ಕೊಡ್ಲಿಲ್ಲ ಅಂದ್ರೆ ನಾನ್ ಹಿಂಗೆ ನಿನ್ನೆ ಏನಾದ್ರು ಮಾಡ್ಬಿಡ್ತೀನಿ, ನಂಗ್ ಡಿವೋರ್ಸ್ ಕೊಡ್ಲೇಬೇಕು ನೀನು, ಇಲ್ಲ ನಿನ್ ಬಗ್ಗೆ ಏನೇನೋ ಹೇಳ್ಕೊಂಡ್ ಬಂದ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಓಕೆ ನಾನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟೆ, ಹಿಂಗೆಲ್ಲ ಎದುರಿಸ್ತಿದ್ದಾರೆ, ನನ್ ಬಗ್ಗೆ ಇಲ್ದಲೇ ಇರೋದೆಲ್ಲ ಏನೇನೋ ಹೇಳ್ಕೊಂಡ್ ಬರ್ತೀನಿ ಅಂತಿದ್ದಾರೆ ಅಂತ. ಓಕೆ ಆಮೇಲೆ ಸ್ಟೇಷನ್ಗೆ ಕರ್ಸಿದ್ರು. ಅದೆಲ್ಲ ಅಲ್ಲೆಲ್ಲ ಜಗಳ ಆಗಿ ಎಲ್ಲ ಕ್ಲಿಯರ್ ಆಯ್ತು. ನನ್ ಸುದ್ದಿಗೆ ಅವ್ರು ಬರ್ಬಾರ್ದು, ಅವ್ರ ಸುದ್ದಿಗೆ ನಾನ್ ಹೋಗಲ್ಲ, ಅವೆಲ್ಲ ಆಯ್ತಾ. ಅದಾಗಿ ಸ್ವಲ್ಪ ದಿವಸಕ್ಕೆ ಡಿವೋರ್ಸ್ ಕೂಡ ಆಗೋಯ್ತು ಗುರುಜಿ. ಡಿವೋರ್ಸ್ ಆಗೋಯ್ತು. ಬಂದ್ಬಿಟ್ಟೆ ನಾನು ನಮ್ ತಾಯಿನ, ಚಿಕ್ಕದೇ ಮಗು, ಬಂದ್ಬಿಟ್ಟೆ ನಮ್ ತಾಯಿ ಮನೆಗೆ ಬಂದ್ಬಿಟ್ಟು ಇಲ್ಲೇ ಸೇರ್ಕೊಂಡ್ಬಿಟ್ಟೆ. ನಮ್ ತಾಯಿ ಬೈತಾನೆ ಇದ್ರು ಅವ್ರು ಯಾವಾಗ್ಲೂನು, ಹಿಂಗ್ ಮಾಡ್ಕೊಂಡ್ಬಿಟ್ಟೆ, ಏನ್ ಮಾಡ್ತೀಯ ಈಗ, ಬಿಟ್ಟು ಬಂದ್ಬಿಟ್ಟಿಯಲ್ಲ ಅಂತೆಲ್ಲ. ನಾನು ಓಕೆ ಬಿಡು ಆಗೋಯ್ತು, ಈಗ ತಿರ್ಗಿ ಮತ್ತೆ ಅದೇ ಇದ್ ಮಾಡೋದಾದ್ರೆ ನಾನು ಬೇರೆ ಕಡೆ ಮನೆ ಮಾಡ್ತೀನಿ ಅಷ್ಟೇ ಅಂತ ಹೇಳ್ದೆ. ಆಮೇಲೆ ನಮ್ ತಂದೆಗ್ ನನ್ನ ಕಂಡ್ರೆ ತುಂಬಾ ಇಷ್ಟ ಗುರುಜಿ. ಅವ್ರ ಇದ್ರಿಂದ ಓಕೆ ಬೇಡ, ಅವ್ರಿಗೂ ಇಷ್ಟ ಇರ್ಲಿಲ್ವಲ್ಲ ಇದು, ಬಿಟ್ಟು ಬಂದ್ರೆ ಸಾಕು ಅನ್ನೋ ತರನೇ ಇದ್ರು ಅವರು ಕೂಡ. ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅವರು. ಓಕೆ ಹೆಂಗೋ ಬಿಡು ಹೋಗ್ಲಿ, ನಾನು ಇಲ್ಲಿ ಇರ್ತೀನಲ್ಲ, ಚೆನ್ನಾಗ್ ನೋಡ್ಕೊ. ಅವ್ರ ಜಾಬ್ ಇತ್ತು ಗುರುಜಿ ಅವಾಗ, ಚೆನ್ನಾಗಿದ್ರು, ಸ್ಯಾಲ್ರಿನೂ ಚೆನ್ನಾಗಿತ್ತು, ಗೌರ್ಮೆಂಟ್ ಜಾಬ್ ನಮ್ ತಂದೆದ. ಓಕೆ ಚೆನ್ನಾಗಿದ್ವಿ ಎಲ್ಲ. ನನಗ್ ನಮ್ ತಂದೆನ ಎಲ್ಲ ಮುಂದಕ್ಕೂ ಚೆನ್ನಾಗ್ ನೋಡ್ಕೊಂತಾರೆ ಅನ್ನೋ ಭ್ರಮೇಲ್ ನಾನ್ ಬಂದ್ಬಿಟ್ಟೆ ಗುರುಜಿ. ನಾನ್ ಮುಂದೆ ನನ್ ಲೈಫ್ ಇಲ್ಲೇ, ನಮ್ ತಂದೆ ನಾನು ಈಗಲೂ ನಮ್ ತಂದೆನೇ ಗುರುಜಿ ನನ್ನ ನೋಡ್ಕೊಂಡಿರೋದು. ಓಕೆ ಆ ಒಂದ್ ಇದ್ರಲ್ಲಿ ಇದ್ದೆ. ಆಮೇಲೆ ಮತ್ತೆ
ಮತ್ತೆ ಮಗುಗೆ 1.5 year ಆಯ್ತು, ಹೆಸರು ಇಡ್ಬೇಕು ಅಂದ್ರೆ 1 year ಹೆಸರು ಇಟ್ಟಿರ್ಲಿಲ್ಲ ಗುರುಜಿ. ಅವ್ನು ತುಂಬಾ ಹಠ 1 year ಅಲ್ಲಿ ಹೆಸರು ಇಟ್ಬಿಡೋಣ, ಯಾಕಂದ್ರೆ ಅವಾಗ ಆಲ್ರೆಡಿ ಡಿವೋರ್ಸ್ ಆಗಿತ್ತು. ಅಷ್ಟೊತ್ತಿಗೆ ಏನ್ ಮಾಡಿದ್ರು ನಮ್ ಸ್ವಲ್ಪ ರಿಲೇಷನ್ಸ್ ಎಲ್ಲ ನೋಡೋಣ ಒಂದ್ಸತಿ ಅವ್ನಿಗೆ ಫೋನ್ ಮಾಡಿ ತಂದೆ ಇರ್ಲಿ ಹಂಗೆ ಹಿಂಗೆ ಅಂದ್ರೆ, ನಾನ್ ಡಿವೋರ್ಸ್ ಎಲ್ಲ ಆದ್ಮೇಲೆ ಏನಕ್ ಬೇಕು ಅವರು ಆಗೋಗಿದ್ದ ನಾವೇ ಹೋಗಿ ಮಾಡ್ಕೊಂಡ್ ಬರೋಣ, ಅದೆಲ್ಲ ಬೇಡ ಅಂತಂದಿದ್ದಕ್ಕೆ ಯಾರೋ ಅವ್ರಿಗೆ ವಿಷಯ ಮುಟ್ಟಿಸ್ಬಿಟ್ಟಿದ್ದಾರೆ ಗುರುಜಿ. ನನ್ ಗಂಡಂಗೆ ಹಿಂಗ್ ಹೆಸರಿಡಕ್ ಹೋಗ್ತಿದಾರೆ ಅಂತ. ಅವ್ರು ಅಂದ್ರೆ ಸಿಂಪಲ್ ಆಗೇ ಮಾಡಿದ್ವಿ ಗುರುಜಿ, ಯಾರಿಗೂ ಹೇಳೋದು ಬೇಡ ಏನು ಬೇಡ ಅಂತ ಸಿಂಪಲ್ ಆಗಿ ಮಾಡಿದ್ವಿ. ಅವ್ರು ಯಾರೋ ಹೇಳ್ಬಿಟ್ಟಿದಾರೆ, ನಮ್ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಜನ ಬಂದಿದ್ರು ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ ಅಂತ. ಅವ್ರಿಗೆ ಯಾರು ಹೇಳಿದಕ್ಕೆ ನನ್ ಗಂಡ ಫೋನ್ ಮಾಡ್ಬಿಟ್ಟು ನಮ್ ರಿಲೇಟಿವ್ಸ್ಗೆಲ್ಲ ನಾನೇ ಇಲ್ಲ ಹೆಂಗ್ ಇಡ್ತೀರಾ ನೀವು, ಅವ್ರ ಹುಟ್ಸಿರೋ ಅಪ್ಪನೇ ಇಲ್ದಾಗ ನೀವೆಲ್ಲ ಹೆಂಗ್ ಇಡ್ತೀರಾ ಹೆಸರು ಅಂತೆಲ್ಲ ಹೇಳ್ದಾಗ ಅವ್ರೇನ್ ಮಾಡ್ಬಿಟ್ರು ಬಂದಿದ್ದವರೆಲ್ಲ ಹೊರಟೋಗ್ಬಿಟ್ರು ಗುರುಜಿ. ಯಾರೊಬ್ರು ನನ್ ಮಗುಗೆ ಹೆಸರು ಇಡೋ ಟೈಮಲ್ಲಿ ಯಾರೊಬ್ರು ಇರ್ಲಿಲ್ಲ. ನಾನು ನಮ್ ತಾಯಿ ನಮ್ಮ ಅಪ್ಪ ಬಿಟ್ರೆ ಇನ್ ಯಾರು ಇರ್ಲಿಲ್ಲ ನಮ್ ಜೊತೆ. ಓಕೆ ಹೋದ್ವಿ, ಆಯ್ತು ಅವ್ರು ಹೇಳ್ದಂಗೆ ಮಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾವ್ ಹೆಸರಿಟ್ವಿ. ನಮ್ ಪಡೆಗೆ ನಾವ್ ನಮ್ ಮನೆಗ್ ಬಂದ್ಬಿಟ್ವಿ ತಿರ್ಗಾ. ಆಮೇಲೆ ಆಯ್ತು ಹಂಗೆ ಹೋಗ್ತಾ 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 ಅವ್ರ ತಿರ್ಗಾ ಯಾರ ಕೈಲೋ ಹೇಳ್ಸಿದ್ರು, ಇಲ್ಲ ಆಯ್ತು ಕರ್ಕೊಂಡ್ ಹೋಗ್ತೀನಿ ನಾನು ಅವಳನ್ನ, ನಾನ್ ಯಾವ್ದೋ ಮದ್ವೆನೂ ಆಗಿಲ್ಲ, ನಂಗೆ ಅವಳೇ ಬೇಕು ಕರ್ಕೊಂಡ್ ಹೋಗ್ತೀನಿ ಅಂತೆಲ್ಲ ಮತ್ತೆ ಯಾರ ಕೈಲೋ ಹೇಳ್ಸಿದ್ರು. ಅದು ನಮ್ ತಾಯಿ ಕಿವಿಗ್ ಬಿತ್ತು. ಅವ್ರು ಮತ್ತೆ ನನಗ್ ಅದೇ ನೋಡು ಕರ್ಕೊಂಡ್ ಹೋಗ್ತಾರಂತೆ, ಬೇಕಾದ್ರೆ ಮಗು ನಾವ್ ಇಲ್ಲೇ ನೋಡ್ಕೊಂತೀವಿ, ಹೋಗು ಮುಂದೆ ಲೈಫ್ ಹೆಂಗೆ ನಿಂದು, ಇನ್ನ ಮಗುನು ಚಿಕ್ಕದು ನೀನು ಚಿಕ್ಕೋಳು, ಹೋಗು ಹೋಗು ಅಂತ. ನನ್ ಇಷ್ಟ ಇಲ್ಲ, ನನಗ್ ಗೊತ್ತಿತ್ತು ಗುರುಜಿ ಮತ್ತೆ ಸರಿ ಹೋಗಲ್ಲ ಅಂತ. ನಾನ್ ಹೇಳ್ದೆ ಇಲ್ಲ ಡಿವೋರ್ಸ್ ಆಗಿದೆ, ನನಗ್ ಹೋಗೋದ್ ಸರಿ ಹೋಗಲ್ಲ, ನಾನು ಹೋಗಲ್ಲ ಅಂತ ಎಷ್ಟ್ ಹಠ ಹಿಡಿದ್ರು ಕೇಳಲಿಲ್ಲ. ಇವ್ರೇ ಮಾತಾಡ್ಕೊಂಡ್ಬಿಟ್ರು. ಸರಿ ಓಕೆ, ಆಮೇಲೆ ಅವ್ರು ಬಂದೇ ಬಿಟ್ರು ಗುರುಜಿ ನನ್ನ ಕರ್ಕೊಂಡ್ ಹೋಗೋದಿಕ್ಕೆ ತಿರ್ಗಾ. ಮತ್ತೆ ಡಿವೋರ್ಸ್ ಆಗಿದೆ, ಯಾರೊಬ್ರು ಮುಖಾಂತರನೂ ಇಲ್ಲ ಗುರುಜಿ. ಅವ್ರ ಕಡೆ ಸ್ವಲ್ಪ ರಿಲೇಷನ್, ನನ್ ಕಡೆ 1-2-3 ಜನ ಅಷ್ಟೇ. ನಾನು ಹೇಳ್ತಾ ಇದೀನಿ ಡಿವೋರ್ಸ್ ಆಗಿದೆ, ಈಗ ಬಂದ್ ಹಿಂಗಿರ್ಲಿ ನಾನು ಅಂದ್ರೆ 6 ತಿಂಗಳು ಟೈಮ್ ಕೊಡ್ತಾರಂತೆ ನನಗೆ ಗುರುಜಿ. ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಬರುತ್ತೆ ಅಂತ ನೋಡ್ಕೊಂಡು ಮತ್ತೆ ಮದ್ವೆ ಆಗೋದಂತ. ಒಟ್ನಲ್ಲಿ ನಮ್ಮನೇಲಿ ಏನಾಗಿತ್ತು, ನಮ್ ತಾಯಿಗೆ ನನ್ನ ಆಚೆ ಕಳ್ಸಿದ್ರೆ ಸಾಕಾಗಿತ್ತು. ಹೋಗು ಏನ್ 6 ತಿಂಗಳು ನೀನ್ ಹೆಂಗಿರ್ತೀಯ ಅನ್ನೋದು ಗೊತ್ತಾಗತ್ತೆ, ಅಡ್ಜಸ್ಟ್ ಆಗು ಹೋಗು ಅಂತ. ನನ್ ಮಗುನ್ ಇಲ್ಲೇ ಬಿಟ್ಟು ಹೋದೆ ಗುರುಜಿ. ಇನ್ನೇನ್ ಮಾಡ್ಲಿ, ನನ್ಗೆ ಅವ್ರು ಅಷ್ಟು ಇದ್ ಮಾಡ್ತಿದಾರೆ, ನಾನು ಹೋಗ್ಲೇಬೇಕಿತ್ತಾಗ. ಸರಿ ಹೋದೆ, ಹೋಗಿ 2 ದಿವಸಕ್ಕೆ ಮತ್ತೆ ಇವ್ರು ಮೊದ್ಲು ಹೆಂಗ್ ಮಾಡ್ತಿರೋ ಅದೇ ಕತೆ ಗುರುಜಿ. ತಿರ್ಗಾ ಅದೇ ಟಾರ್ಚರ್. ಆಗ್ಲೇ ಇನ್ನ ಒಂದ್ ಮಗುಗಿನ್ನ 1 ವರ್ಷನೋ ಏನೋ ಆಗಿದೆ, ಆಗ್ಲೇ ಇನ್ನೊಂದ್ ಮಗು ಮಾಡ್ಕೊಳ್ಳೋಣ ನಾವು. ನಾನು ಹೇಳ್ತೆ 6 ತಿಂಗಳು ಟೈಮ್ ಕೊಟ್ಟಿದ್ದೀರಲ್ವಾ, 6 ತಿಂಗಳಲ್ಲಿ ಇವೆಲ್ಲ ಏನು ಬೇಡ, ನಿಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಬರುತ್ತೆ ಅದನ್ನ ನೋಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ನೋಡೋಣ ಮುಂದಕ್ಕೆ ಬೇಕಾದ್ರೆ ಮಗು ಮಾಡ್ಕೊಳ್ಳೋದು ಆಮೇಲೆ ಯೋಚನೆ ಮಾಡೋಣ, ಫಸ್ಟ್ ನಿಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಬರುತ್ತೆ ನೋಡೋಣ ಅಂದ್ರೆ, ಇಲ್ಲ ಗುರುಜಿ ಅವ್ರಿಗೆ ಮೇನ್ ಮಗು ಈ ಒಂದನ್ನೇ ಹಿಂಗ್ ನೋಡ್ಕೊಂತಾ ಇದ್ರೆ ಇನ್ನೊಂದಾದ್ರೆ ಹಿಂಗೆ ಕತೆ ಅಂದ್ಬಿಟ್ಟು ನಾನು ಒಪ್ಕೊಳ್ಳಿಲ್ಲ ಗುರುಜಿ. ಅದಕ್ಕೆ ಮತ್ತೆ ತಿರ್ಗ ಅದೇ ಹಂಗೆ ಬೈಯೋದು, ಏನೋ ಹೊಡಿತಿರ್ಲಿಲ್ಲ ಗುರುಜಿ, ಯಾವತ್ತೂ ಹೊಡೆದಿಲ್ಲ, ಬೈಯೋದು. ಅವ್ರ ಜೊತೆ ನಾನು ಇರ್ಬೇಕಿತ್ತಷ್ಟೆ. ನಾನ್ ಏನ್ ಮಾಡ್ದೆ, 1 ವಾರ ತನಕ ಹಿಂಗೆ ಟಾರ್ಚರ್ ಕೊಡಕ್ ಬಂದ್ರು, ಬಟ್ ನಂಗೆ ಅದೆಲ್ಲ ಇಷ್ಟ ಆಗ್ಲಿಲ್ಲ ಗುರುಜಿ. ಮತ್ತೆ ಇನ್ನೊಂದ್ ಮಗು ಮಾಡ್ಕೊಂಡು ಏನ್ ಮಾಡ್ಲಿ, ಮತ್ತೆ ಮಧ್ಯಕ್ಕೆ ಕೈ ಕೊಟ್ಬಿಟ್ರೆ ಏನ್ ಮಾಡ್ಬೇಕು ನಾನು, 2 ಮಕ್ಳನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ ಅನ್ಬಿಟ್ಟು 1 ವಾರ ಗುರುಜಿ ಅವ್ರ ಜೊತೆ ಇದ್ದಿದ್ದ. ಆ 1 ವಾರದಲ್ಲಿ ನನ್ನ ಅವರ ಮಧ್ಯೆ ಏನೇ ಒಂದು ಇದು ಇರ್ಲಿಲ್ಲ ಗುರುಜಿ, ಹಂಗೆ ಇದ್ದೆ ನಾನು. ಯಾಕಂದ್ರೆ ಅವ್ರು ಇದಕ್ ಟಾರ್ಚರ್ ಮಾಡೋದ್ರ ಅಂದ್ಬಿಟ್ಟು ನಾನು 1 ವಾರದಲ್ಲಿ ಮತ್ತೆ ವಾಪಸ್ ಬಂದ್ಬಿಟ್ಟೆ ಗುರುಜಿ. ಅವ್ರಿಗೆ ಹೇಳ್ಬಿಟ್ಟಿಲ್ಲ ನನ್ ಕೈಲಿ ಇರಕ್ ಆಗ್ತಿಲ್ಲ ನಿಮ್ ಜೊತೆ, ಆಗಲ್ಲ, ಇದು ಸರಿ ಹೋಗಲ್ಲ, ಇನ್ನ 6 ತಿಂಗಳಲ್ಲ ಇನ್ನ 6 ವರ್ಷ ಹೋದ್ರು ಇದು ನಂದು ನಿಮ್ದು ಸರಿ ಹೋಗಲ್ಲ, ನಾನು ಹೊರಟೋಗ್ತೀನಿ ಅಂದ್ಬಿಟ್ಟು ಮತ್ತೆ ಬಂದು ನಮ್ಮ ಮನೇಲೆ ಸೇರ್ಕೊಂಡೆ ಗುರುಜಿ. ಅದಾಗೆ ಅವ್ರು 3 ತಿಂಗಳಿಗೆ ಬೇರೆ ಮದ್ವೆನೂ ಆಗ್ಬಿಟ್ರು. ಈಗ ಆಲ್ರೆಡಿ ಮಗುನು ಇದೆ ಅವ್ರಿಗೆ. ಅವತ್ತಿಂದ ಇವತ್ತಿಗೆ ಆಲ್ರೆಡಿ ನಂದು ಡಿವೋರ್ಸ್ ಆಗಿ 14 ವರ್ಷ ಆಗಿದೆ ಗುರುಜಿ. ಇವತ್ತಿನವರೆಗೂ ನನ್ಗೋರ್ಗು ಯಾವ್ದೇ ಒಂದು ಕಾಂಟ್ಯಾಕ್ಟು ಇಲ್ಲ. ಅವ್ರ ಪಾಡಿಗೆ ಅವ್ರಿದಾರೆ, ನನ್ ಪಾಡಿಗೆ ನಾನಿದ್ದೀನಿ ಗುರುಜಿ. ಯಾವ ಒಂದು ಕಾಂಟ್ಯಾಕ್ಟು ಇಲ್ಲ. ಒಂದು ಮಗು ಹೆಂಗಿದೆ ಅಂತಾನು ಅವ್ರು ಕೇಳಿಲ್ಲ, ನಾನು ಅವ್ರ ಬಗ್ಗೆ ವಿಚಾರಿಸಿಲ್ಲ. ಮದ್ವೆ ಆಗಿರೋ ವಿಷಯ ಕೂಡ ನನ್ಗೆ ತಿಳ್ಕೊಂಡಿರ್ಲಿಲ್ಲ ಗುರುಜಿ, ಯಾರ ಮುಖಾಂತರನೂ ಹೇಳಿದ್ದದು. ಅದಾದ್ಮೇಲೆ ಹೇಳ್ದೆ ನಾನು, ಬೇಡ ಇನ್ನು ಅವ್ರ ವಿಷಯಗಳು ಏನು ಹೇಳಕ್ ಬರ್ಬೇಡಿ, ಅವ್ರ ಪಾಡಿಗೆ ಅವ್ರು ಇದಾರೆ, ಇದು ಬಿಡ್ಲಿ, ನಮ್ಗವ್ರಿದೆ ಬೇಡ ಅಂದ್ಬಿಟ್ಟು ಅಲ್ಲಿಗೆ ಇದ್ ಮಾಡ್ಬಿಟ್ವಿ ಗುರುಜಿ ನಾವು. ಡಿವೋರ್ಸ್ ಫುಲ್ ಎಲ್ಲ ಮುಗೀತು ಗುರುಜಿ. ನನ್ನ ಅಲ್ಲಿ ಹೋಗಲ್ಲ ಅನ್ನೋದು ನಾನು ಫಿಕ್ಸ್ ಆದೆ. ಓಕೆ ಇಲ್ಲೇ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದ್ ಜಾಬ್ ನೋಡ್ತಿದ್ದೆ, ಸ್ವಲ್ಪ ದಿವಸ ಮಾಡ್ಕೊಂಡೆ ಗುರುಜಿ. ಇಲ್ಲೇ ಎಲ್ಲ ಒಂದ್ 2 ವರ್ಷ ಒಂದ್ ಕಡೆ ಜಾಬ್ ಮಾಡಿದೆ ನಾನು. ಅಂದ್ರೆ ನಿಮಗೆ ಡಿವೋರ್ಸ್ ಆದಾಗ ನಿಮ್ಗೆ ಎಷ್ಟು ವರ್ಷ? ನನಗೆ ಡಿವೋರ್ಸ್ ಆದಾಗ 21 ವರ್ಷ ಗುರುಜಿ. ಬಟ್ ಆ ವೇಳೆಗೆ ಒಂದು ಮಗು ಇತ್ತು? ಇತ್ತು ಗುರುಜಿ. ಬಟ್ ಮಗು ಆಗಿ ನಿಮ್ಮನ್ನ ಮದುವೆ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ? ನಿಮಗೆ ಬೇರೆ ಮದುವೆ ಮಾಡೋದು? ಸ್ಟಾರ್ಟಿಂಗ್ ಕೇಳಿದ್ರು ಗುರುಜಿ ನನಗೆ, ಅದೇ ಅಲ್ಲಿ ಡಿವೋರ್ಸ್ ಆಗಿದ ತಕ್ಷಣನೇ ಕೇಳಿದ್ರು ಮಾಡ್ಕೊಂಡ್ಬಿಡು ಅಂತ. ಇಲ್ಲ ನಾನು ಆಗಲ್ಲ, ನನ್ಗೀಗ ಅಲ್ಲಿ ಟಾರ್ಚರ್ ಆಗಿದೆ, ಸಾಕಾಗಿದೆ, ನನಗ್ ಮತ್ತೆ ಮದ್ವೆ ಬೇಡವೇ ಬೇಡ, ಸಾಕು,
ಅಂತ ಹೇಳಿದ್ರೆ ಅವರು ಫೋರ್ಸ್ ಮಾಡಿದ್ರು ಗುರುಜಿ, ಇನ್ನ ಚಿಕ್ಕ ಏಜು ಮಾಡ್ಕೊಂಬಿಡು, ಮುಂದೆ ನೀನ್ ಹೆಂಗೆ ಏನು ಅಂತ. ನಾನ್ ಎದುರಿಸ್ದೆ, ಮದ್ವೆ ಅನ್ನೋದಾದ್ರೆ ನಾನು ಬೇರೆ ಕಡೆ ಮನೆ ಮಾಡ್ತೀನಿ, ಇಲ್ಲ ನಾನು ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ. ಮುಂಚೆ ನೀವ್ ನೋಡ್ ಮದ್ವೆ ಮಾಡಿದೆ ಹಿಂಗಾಯ್ತು, ಈಗ ಫಸ್ಟ್ನೇ ಮದ್ವೆನೇ ಈ ತರ ಆಗಿದೆ, ಇನ್ 2ನೇ ಮದ್ವೆ ಹೆಂಗೋ ಏನೋ ಬೇಡ ನನಗೆ ಅಂತ ನಾನು ಹೇಳ್ದೆ ಗುರುಜಿ. ಕೊನೆಗೆ ಸರಿ ನೋಡೋಣ, ಇನ್ನೊಂದ್ 2-3 ವರ್ಷ ಹೋಗ್ಲಿ, ಆಮೇಲೆ ಏನಾರು ಒಪ್ಕೋತಾಳೇನೋ ಅನ್ಕೊಂಡ್ ಅವರು ಸುಮ್ನೆ ಆಗ್ಬಿಟ್ರು. ಅಷ್ಟೊತ್ತಿಗೆ ನಾನೇನ್ ಮಾಡ್ದೆ, ಓಕೆ ಅನ್ಬಿಟ್ಟು ಅಲ್ಲಿಗೆ ನನ್ನ ಸುಮ್ನೆ ಆಗ್ಬಿಟ್ಟ. ನಾನು ಮದ್ವೆ ಮಾಡ್ಕೊಳಕ್ ಕೇಳಲಿಲ್ಲ, ಅವರು ಅದ್ರ ಬಗ್ಗೆ ಮಾತೇ ಆಡಿಲ್ಲ ಗುರುಜಿ ಇವತ್ತಿನವರೆಗೂ. ಅಲ್ಲಿಗೆ ಮುಗ್ದೋಯ್ತದು. ಆಮೇಲೆ ನಾನ್ ಜಾಬ್ ಮಾಡ್ತಿದ್ದೆ, ಸ್ವಲ್ಪ ಮಾಡ್ಕೊಂಡೆ, ನಾನ್ ಚೆನ್ನಾಗೇ ಇದ್ದೆ ಗುರುಜಿ, ಜಾಬ್ ಮಾಡ್ಕೊಂಡು ತಾಯಿ ಮನೇಲೇ ಇದ್ದೆ. ಅಲ್ಲಿ ನಾನ್ ಜಾಬ್ ಮಾಡೋ ಟೈಮಲ್ಲಿ ಒಂದು ಹುಡುಗ ಪರಿಚಯ ಆದ್ರು ಗುರುಜಿ ನನಗೆ. ಅವರು ಬಂದು ನಾವು ಒಂದ್ ಕ್ಯಾಸ್ಟ್, ಅವರೇ ಒಂದ್ ಕ್ಯಾಸ್ಟ್ ಗುರುಜಿ. ಪರಿಚಯ ಆಯ್ತು. ನೀವೇನ್ ಕೆಲಸ ಮಾಡ್ತಿದ್ರಿ ಆ ಸಮಯದಲ್ಲಿ? ನಾನೊಂದ್ ಸ್ಕೂಲ್ ನ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಅವ್ರು ಬೇರೆ, ಅವ್ರು ಅಲ್ಲಲ್ಲ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿದ್ರು. ನಾವು ಅವ್ರ ಆಫೀಸಿಗೆ ಏನಕ್ಕೋ ಹೋಗಿದ್ವಿ, ಅಲ್ಲಿ ಒಬ್ರು ಪರಿಚಯ ಆದ್ರು. ಅಲ್ಲಿ ಗುರುಜಿ ಅವ್ರ ಪರಿಚಯ ಆಯ್ತು, ಚೆನ್ನಾಗ್ ಮಾತಾಡ್ತಿದ್ರು. ನಾನ್ ಹೇಳ್ಕೊಂಡೆ ಹಿಂಗೆಲ್ಲ ಇದೆ ನಂದು, ಯಾಕಂದ್ರೆ ನಾನು ಅಲ್ಲಿಗೆ ನನ್ ಫ್ರೆಂಡ್ಸ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟಿದೆ. ಯಾವಾಗ ನಾನ್ ಮದ್ವೆ ಟೈಮಲ್ಲಿ ಬಂದು ಅವರೆಲ್ಲ ಹಿಂಗ್ ಹೇಳಿದ್ರು, ಅವಾಗ್ಲೇ ನಾನ್ ನಂಬರ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಮಾತಾಡ್ತಿದ್ರೆ ಮತ್ತೆ ಅದೇ ವಿಷಯ ಹೇಳ್ತಿರ್ತಾರೆ. ನಂಗೆ ಸರಿ ಹೋಗಲ್ಲ ಇದು ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟೆ, ಅಲ್ಲಿಗೆ ಫ್ರೆಂಡ್ ಸರ್ಕಲ್ ನೆಲ್ಲ ಡ್ರಾಪ್ ಮಾಡ್ಬಿಟ್ಟೆ. ಯಾವ ಫ್ರೆಂಡ್ಸ್ ಬೇಡ ನನಗೆ ಅಂತ ಡ್ರಾಪ್ ಮಾಡ್ಬಿಟ್ಟೆ. ಅವಾಗ ಪರಿಚಯ ಆಗಿದ್ದೆ ಇವ್ರು. ನಾನು ಯಾಕಂದ್ರೆ ಎಲ್ಲೂ ಹೊರಗಡೆ ಹೋದವಳಲ್ಲ, ಬರೀ ನಾನಾಯ್ತು ಮನೆ ಆಯ್ತು ಅಷ್ಟೇ ಗುರುಜಿ. ಓಕೆ, ಆಮೇಲೆ ಮತ್ತೆ ಒಬ್ರು ಅದೇ ಅವ್ರ ಪರಿಚಯ ಆದ್ರು, ಅವ್ರ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೆ. ಅವರು ನನ್ನ ಕೇರ್ ಮಾಡ್ತಿದ್ರು ತುಂಬಾ. ಅಂದ್ರೆ ಈ ಫ್ರೆಂಡು ನಿಮ್ ಕೆಲ್ಸದ ಜಾಗದಲ್ಲಿ ಪರಿಚಯ ಆಗಿದ್ದು? ಹಾ ಹೌದು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪರಿಚಯ ಆಗಿದ್ದು. ಚಿಕ್ಕವರು ದೊಡ್ಡವರು? ನನ್ನ ಏಜ್, ಸೇಮ್ ಏಜ್ ಇಬ್ರು. ಓಕೆ, ನಿಮ್ ಕತೆ ಅವ್ರಿಗೂ ಮದ್ವೆ ಆಗಿರ್ಲಿಲ್ಲ. ನಿಮ್ ಕಥೆಯನ್ನು ಉದ್ದೇಶಪೂರ್ವಕವಾಗಿ ಹೇಳಿದ್ದ ಅಥವಾ ಹೀಗೆ ಮಾತಿನ ಮಧ್ಯೆ ನಿಮ್ ಕತೆಗಳು ಬರ್ತಾ ಇದ್ವಾ, ಆಗಾಗ ಅವ್ರ ಕಿವಿಗೆ ಬೀಳ್ತಾ ಇದ್ದಿದ್ದು? ಇಲ್ಲ, ಅವ್ರಿಗೆ ಆಲ್ರೆಡಿ ಸ್ವಲ್ಪ ಸ್ವಲ್ಪ ನನ್ ಬಗ್ಗೆ ಎಲ್ಲಿಂದನೂ ತಿಳ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ, ಅವ್ರು ಯಾರ ಕಡೆಯಿಂದನೂ. ಬಟ್ ನಿಮ್ ಬಗ್ಗೆ ಒಂದು ಪ್ರೇಮ ಇತ್ತು ಅಂತ ನಿಮಗೆ ಗೊತ್ತಾಯ್ತು? ಇತ್ತು. ಹೌದೌದು, ಗೊತ್ತಾಯ್ತು. ಯಾಕಂದ್ರೆ ಅವ್ರು ನನ್ನ ಕೇರ್ ಮಾಡ್ತಿದ್ದಿದ್ದು ಗೊತ್ತಾಯ್ತು ಅವ್ರಿಗೆ ಹೆಂಗಿದೆ ಅಂತ ಅನ್ಬಿಟ್ಟು. ಆಮೇಲೆ ಓಕೆ ಮಾತಾಡ್ತಿದ್ವಿ. ಅವ್ರು ಸಡನ್ಲಿ ನನಗ್ ಕೇಳಿದ್ರು, ಹಿಂಗೆಲ್ಲ ಆಗಿದೆಯಲ್ಲ ನಿಂದು, ಓಕೆ ನಾನ್ ನಿನ್ನ ಮದ್ವೆ ಆಗ್ತೀನಿ, ನಿಂಗೆ ಓಕೆನಾ ಅಂತ ಕೇಳಿದ್ರು ಗುರುಜಿ. ನಾನ್ ಹೇಳ್ದೆ, ಇಲ್ಲ ನಿಮ್ದು ಬೇರೆ ಕ್ಯಾಸ್ಟ್, ನಂದು ಬೇರೆ ಕ್ಯಾಸ್ಟ್, ಮನೇಲಿ ಒಪ್ಪಲ್ಲ, ಬೇಡ ಇದೆಲ್ಲ. ನೋಡಿ ಫ್ರೆಂಡ್ ಆಗಿ ಮಾತಾಡ್ತಿದ್ರ ಅಂತ ಇಷ್ಟು ದಿವಸ ಅನ್ಕೊಂಡಿದ್ದೆ, ಸೊ ಹಂಗೆ ಇರಿ ನೀವು, ಬೇಡ ಇದೆಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ದೆ ಗುರುಜಿ. ಆದ್ರೂ ಅವ್ರು ಬಿಡ್ಲಿಲ್ಲ, ಮಾತಾಡ್ತಾನೆ ಇದ್ರು. ಇಲ್ಲ ನಾನ್ ನಿಮ್ ಮನೇಲೆ ಕೇಳ್ತೀನಿ, ಬೇಕಿದ್ರೆ ಮದ್ವೆ ಆಗೋಣ ಅಂತೆಲ್ಲ ಇದ್ ಮಾಡಿದ್ರು. ಸರಿ ಓಕೆ, ನಮ್ ತಾಯಿನೂ ಪರಿಚಯ ಆಯ್ತು, ನಮ್ ತಾಯಿ ಜೊತೆ ಮಾತಾಡಿದ್ರು ಗುರುಜಿ ಅವರು. ಹಿಂಗವಳನ್ನ ನನ್ ಮದ್ವೆ ಆಗ್ತೀನಿ ಅಂತ ಅನ್ಬಿಟ್ಟೇನೋ ಮಾತಾಡಿದ್ರು. ಆ ವೇಳೆಗೆ ಮಗುವಿಗೆ ಎಷ್ಟು ವರ್ಷನವ? ಅವನು ಆಲ್ರೆಡಿ UKG ಫಸ್ಟ್ ಸ್ಟ್ಯಾಂಡರ್ಡ್ ಗುರುಜಿ. ಒಂದ್ 6 ವರ್ಷ 7 ವರ್ಷ ಆಗಿತ್ತು ಅವನಿಗೆ. ಆಯ್ತು, ನಿಮ್ ತಾಯಿ ಜೊತೆ ಮಾತಾಡ್ದಾಗ ತಾಯಿ ಏನಂದ್ರು? ಅವರು ಫಸ್ಟ್ ಬೇಡ ಅಂದ್ರು ಗುರುಜಿ. ಬೇಡ, ಕ್ಯಾಸ್ಟ್ ನಮ್ ಸರಿ ಹೋಗಲ್ಲ, ಯಾಕಂದ್ರೆ ನಮ್ ಕಡೆ ಇನ್ನೊಂದ್ ಮದ್ವೆ ಮಾಡಲ್ಲ, ಬೇಡ ಸುಮ್ನೆ, ಅದ್ರಲ್ಲೂ ಬೇರೆ ಕ್ಯಾಸ್ಟ್ ಮಾಡಿದ್ರೆ ಸರಿ ಹೋಗಲ್ಲ, ಬೇಡ ಅಂತಂದ್ರು. ಕೊನೆಗೆ ಏನೋ ಮಾಡಿ ಓಕೆ ಅಷ್ಟು ಕೇರ್, ಯಾಕಂದ್ರೆ ಮನೆ ಮಗನ್ ತರ ನಿಂತ್ಕೊಂಡ್ಬಿಟ್ರು ಗುರುಜಿ. ನಮ್ಮಣ್ಣ ಏನು ಜವಾಬ್ದಾರಿ ಇರ್ಲಿಲ್ಲ ಮನೆಯಲ್ಲಿ. ಇವ್ರ ಏನ್ ಮಾಡಿದ್ರು, ಎಲ್ಲಾ ಸಪೋರ್ಟ್ ಮಾಡ್ಕೊಂಡು, ಮೋಸ್ಟ್ಲಿ ನಮ್ ತಾಯಿ ಒಪ್ಪಿಸ್ಬೇಕು ಅಂತಾನೆ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರೇನೋ ಗೊತ್ತಿಲ್ಲ, ಸಿಕ್ಕಾಬಿಡೆ ಸಪೋರ್ಟ್ ಮಾಡಿದ್ರು. ಅದೆಲ್ಲ ನಮ್ ತಾಯಿಗೆ ಏನಾಯ್ತು, ನೋಡು ಇನ್ನು ಮದ್ವೆಗೂ ಮುಂಚೆನೆ ಇವ್ರು ನಮ್ ಮನೆಗೆ ಅಂತ ಇಷ್ಟೆಲ್ಲಾ ಮಾಡ್ತಿದಾರೆ, ಇನ್ ಮದ್ವೆ ಆದ್ಮೇಲೆ ಇವ್ರು ನನ್ನ ಅವಳನ್ನ ಚೆನ್ನಾಗ್ ನೋಡ್ಕೊಂತಾರೆ ಅಂತ ನಮ್ ತಾಯಿಗೂ ಇಷ್ಟ ಆಗೋಯ್ತು ಗುರುಜಿ ಅದು. ಬಟ್ ಅವ್ರೇನ್ ಮಾಡಿದ್ರು ಅಂದ್ರೆ, ನಾವೆಲ್ಲ ಒಪ್ಕೊಂಡಾದ್ಮೇಲೆ ಅವ್ರ ಮನೆ ಕಡೆ ವಿಷಯಗಳು ಹೇಳಲಿಲ್ಲ ಗುರುಜಿ. ಅವ್ರ ತಾಯಿಗಾಗಿರ್ಬೋದು, ಅವ್ರ ತಂಗಿ ಎಲ್ಲ ಇದಾರೆ, ಅವ್ರು ಯಾರಿಗೂ ನನ್ ವಿಷಯ ಹೇಳಲಿಲ್ಲ. ಹಿಂಗ್ ನಾನು ಒಬ್ಳನ್ನ ಇಷ್ಟಪಟ್ಟಿದೀನಿ, ಅವಳನ್ನೇ ಮದ್ವೆ ಆಗ್ತೀನಿ ಅನ್ನೋದು ಏನು ಹೇಳಲಿಲ್ಲ ಅವರು. ಹಂಗಾಗಿ ಈಗ ನಾನಿಲ್ಲಿ ಅವ್ರಿಗೆ ಗೊತ್ತಿಲ್ದಂಗ್ ಮದ್ವೆ ಆಗ್ಬಿಟ್ರೆ ಗುರುಜಿ, ಅವ್ರ ಮನೆಯವ್ರು ಯಾರಿಗೂನು, ಮುಂದೆ ನನಗೆ ಅಲ್ವಾ ಅದ್ ಪ್ರಾಬ್ಲಮ್. ಅವ್ರ ಹೆಂಗ ಅದೇ ನನ್ ಮಗನ್ನ ಅಂತೆಲ್ಲ ಆಮೇಲೆ ಅವ್ರ ಜಗ್ಲಕ್ ಬಂದ್ರೆ ಏನ್ ಮಾಡೋದು ಅಂದ್ಬಿಟ್ಟು, ಏನೇ ಮಾಡಿದ್ರು ಅವ್ರ ತಾಯಿಗೆ ನನ್ನ ಪರಿಚಯ ಮಾಡ್ಸಕ್ ಅವ್ರು ಇದೇ ಮಾಡ್ಲಿಲ್ಲ ಗುರುಜಿ. ಮಾತಾಡ್ಸಿದ್ರು ತಾಯಿ ಜೊತೆ, ಬಟ್ ಒಬ್ಬ ಫ್ರೆಂಡ್ ಆಗಿ ಮಾತಾಡ್ಸಿದ್ರೆ ಹೊರತು ನಾನು ಹುಡುಗನ್ ಮದ್ವೆ ಆಗ್ತೀನಿ ಅನ್ನೋ ರೀತಿಲಿ ಅವ್ರು ಮಾತಾಡಿಸ್ಲಿಲ್ಲ. ಆಮೇಲೆ ನೋಡೋಣ ಬಿಡು, ಇನ್ನ ಟೈಮ್ ಇದೆ ಅನ್ಕೊಂಡ್ ಸುಮ್ನೆ ಇದ್ದೆ ಗುರುಜಿ. ಬಟ್ ಒಂದ್ಸತಿ ಅವ್ರು ಏನ್ ಮಾಡಿದ್ರು, ನನ್ಗೆ ಗೊತ್ತಿಲ್ದಂಗೆ ನನ್ ಫೋನ್ ನ ಹ್ಯಾಕ್ ಮಾಡ್ಸಿದ್ರು. ಅವ್ರದೇ ನನ್ ಫೋನ್ ನ ಇದ್ ಮಾಡ್ಸಿದ್ರು ಗುರುಜಿ. ವಾಟ್ಸಪ್ ಎಲ್ಲ ಇದ್ ಮಾಡ್ಕೊಳ್ಳೋದು, ಅಂದ್ರೆ ನೀವು ಚೆಕ್ ಮಾಡೋದು, ಯಾರ್ಯಾರ ಜೊತೆ ಮಾತಾಡ್ತಾರೆ ಅಂತ ವಾಟ್ಸಪ್ ಸ್ಕ್ಯಾನ್ ಮಾಡ್ಕೊಂಡ್ರು.
ನೋಡೋದಕ್ಕೆ ಅಂತ. ನಾನೇನ್ ಅವಾಗ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಗುರುಜಿ, ಯಾಕಂದ್ರೆ ಫ್ರೆಂಡ್ ಸರ್ಕಲ್ ನ ಡ್ರಾಪ್ ಮಾಡ್ಬಿಟ್ಟಿದ್ನಲ್ಲ ನಾನು. ಸ್ಕೂಲಲ್ಲಿ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಅಲ್ಲಿಂದ ಕಾಂಟ್ಯಾಕ್ಟ್ಸ್ ಇತ್ತು ನನಗೆ, ಟೀಚರ್ಸ್ ಎಲ್ಲ ಕಾಂಟ್ಯಾಕ್ಟ್ಸ್ ಇತ್ತು. ಅವ್ರ ಜೊತೆ ಎಲ್ಲ ನಾರ್ಮಲ್ ಆಗಿ ಏನಾದ್ರು ಹಂಗೆ ಹಿಂಗೆ ಮೆಸೇಜ್ ಗಳೆಲ್ಲ ಮಾಡ್ತಿದ್ದ. ಏನೊಂದು ಯಾರಿಗೂ ಮಾಡ್ಕೊಡುದು, ಯಾವ್ದೊಂದು ಕಾಲ್ ವೈಟಿಂಗ್ ಬರ್ಕೊಡುದು ನನ್ ಫೋನು, ಏನೊಂದಿದ್ರು ನಾನು ಇವ್ರ ಜೊತೆನೆ ಹೇಳ್ಕೊಬೇಕು, ಇವ್ರ ಜೊತೆನೆ ಮಾತಾಡ್ಬೇಕು. ಯಾರ ಜೊತೆ ಒಂದು ಮೆಸೇಜ್ ಮಾಡ್ಬಿಡ್ದು, ಅದೆಲ್ಲ ಚೆಕ್ ಮಾಡ್ತಿದ್ರು. ನನಗೆ ಗೊತ್ತೇ ಇಲ್ಲ ಗುರುಜಿ ನಾನು ವಾಟ್ಸ್ಆಪ್ ಸ್ಕ್ಯಾನ್ ಮಾಡಿದಾರೆ ಅನ್ನೋದೇ ಗೊತ್ತಿಲ್ಲ. ಓಕೆ, ಒಂದ್ಸರಿ ಸ್ಕೂಲಿಂದ ಎಲ್ಲ ಟ್ರಿಪ್ ಹೋಗಿದ್ವಿ ಗುರುಜಿ, ನಾವು ಮಕ್ಕಳು ಟೀಚರ್ಸ್ ಎಲ್ಲ ಟ್ರಿಪ್ ಹೋಗಿದ್ವಿ. ಹೇಳಿದ್ದೆ ನಾನು ಹಿಂಗ್ ಟ್ರಿಪ್ ಹೋಗ್ತಿದೀವಿ ನಾವು ಅಂತ, ನಾನು ಬರ್ತೀನಿ ಅಂದ್ರು. ನಾನು ಹೇಳ್ದೆ ಹೋಗ್ತಾ ಇರೋದು ಸ್ಕೂಲಿಂದ ನಿಮ್ಮನ್ ಕರ್ಕೊಂಡು ಹೋಗ್ ಸರಿ ಹೋಗಲ್ಲ, ಅದು ನೀವ್ ಏನಂತ ಹೇಳ್ಕೊಂಡ್ ಬರ್ತೀರಾ, ಬೇಡ ಹಂಗೆಲ್ಲ ಬರ್ಬಾರ್ದು ಅಂತ ಹೇಳಿದ್ರೆ ಸರಿ ಆಯ್ತು ಅಂದ್ರು ಗುರುಜಿ. ನಾವೆಲ್ಲ ಹೊರಟಿದೀವಿ, ಹೋಗ್ ನೋಡಿದ್ರೆ ನಾವ್ ಹೋಗಿ ಮಂಗ್ಳೂರೇನೋ ಹೋಗಿದ್ವಿ ಗುರುಜಿ. ಫಸ್ಟ್ ನೋಡಿದ್ರೆ ಅಲ್ಲ ಅವ್ರ ಫ್ರೆಂಡ್ ಜೊತೆ ಅಲ್ಲಿಗೂ ಬಂದಿದ್ದಾರೆ ಗುರುಜಿ, ನಮ್ಮ ಹಿಂದೆನೆ ಫಾಲೋ ಮಾಡ್ಕೊಂಡು. ನಾವ್ ಹೋಗೋ ಅಷ್ಟ್ರಲ್ಲಿ ಅವ್ರು ರೀಚ್ ಆಗಿದ್ದಾರೆ ಅಲ್ಲಿಗೆ. ಅಂದ್ರೆ ನೀವ್ ಎಲ್ಲೆಲ್ಲಿ ನಿಂತ ಹೇಳಿದ್ರ? ನಾನ್ ಟ್ರಿಪ್ ಈ ಕಡೆ ಇದೆ ಅಂತ ಹೇಳಿದ್ದೆ ನಾನು. ನಾವ್ ಹೋಗೋಕ್ಕೂ ಮುಂಚೆನ ಅವ್ರು ಅಲ್ಲಿದ್ದಾರೆ ಗುರುಜಿ. ನಾನ್ ನೋಡೇ ಇಲ್ಲ ಅದನ್ನ, ಬಟ್ ನನ್ ಫ್ರೆಂಡ್ ಟೀಚರ್ಸ್ ಇದ್ರಲ್ಲ ಅಲ್ಲಿ ಒಂದಿಬ್ರು ಗೊತ್ತಿತ್ತು. ಯಾಕಂದ್ರೆ ಎಲ್ಲೇ ಹೋದ್ರು ನಮ್ ಹಿಂದೆ ಬರ್ತಿದ್ದು, ಮತ್ ನನ್ ಫೋನ್ ಮಾತಾಡ್ಬೇಕಾದ್ರೆ ಎಲ್ಲ ಅವ್ರು ನನ್ಗೆ ಕಾಲ್ ಮಾಡ್ತಿದ್ರಲ್ಲ, ಅವಾಗ ಪಕ್ಕದಲ್ಲಿ ಇರೋರೆಲ್ಲ ಟೀಚರ್ಸ್ ಅವ್ರು ಕೇಳೋರು ಯಾರಿದು ಅಂತ, ಹಿಂಗೆ ಅಂತ ಹೇಳ್ಕೊಂಡಿದ್ದೆ ಒಂದಿಬ್ರಿಗೆ. ಅವ್ರಿಗೆ ಇವ್ರನ್ನ ತೋರ್ಸಿದ್ದೆ. ಹಂಗಾಗಿ ಟ್ರಿಪ್ಪಿಗೆ ಹೋದಾಗ ನನ್ಗೂ ಮುಂಚೆ ಇವ್ರು ನನ್ ಜೊತೆ ಇದ್ದ ಟೀಚರ್ಸ್ ನೋಡಿದಾರ ಅವ್ರನ್ನ. ಅವ್ರು ನನಗೆ ಹೇಳಿದ್ರು ನೋಡಿ ಇಲ್ಲಿ ಅವ್ರು ಬಂದಿದಾರೆ ಅಂತ. ನನಗೆ ಫುಲ್ಲು ಭಯ ಗುರುಜಿ, ಅಲ್ಲೋಗಿ ಮಾತಾಡ್ಸಕ್ಕಾಗಲ್ಲ, ಯಾಕಂದ್ರೆ ನಮ್ ಜೊತೆ HM ಇದಾರೆ, ಬೇರೆ ಬೇರೆ ಟೀಚರ್ಸ್ ಇದಾರೆ. ಹಂಗಿದಾಗ ನಾನು ಅಲ್ಲೋಗಿ ಮಾತಾಡ್ಸಕ್ ಸರಿ ಹೋಗ್ತಾ ಇಲ್ಲಿದ್ದೀನಿ. ಮತ್ತೆ ಅವ್ರ ಫ್ರೆಂಡ್ ಬೇರೆ ಬಂದಿದ್ರು ಅವ್ರ ಜೊತೆ, ಅವ್ರೊಬ್ರೇ ಬಂದಿರ್ಲಿಲ್ಲ, ಫ್ರೆಂಡ್ ಬಂದಿರೋ ಜೊತೆಲಿ. ಫೋನ್ ನ ಕೊಟ್ಟಿ ಕಳಿಸ್ಬಿಟ್ಟಿದಾರೆ ಅವ್ರ ಕೈಗೆ. ಕೊಡು ಹೋಗೋಳಿಗೆ, ಅವ್ಳ ಫೋನ್ ಎತ್ತತಿಲ್ಲ, ನಿನ್ ಫೋನ್ ಮಾಡ್ತೀನಿ ನಾನು, ಹೋಗೋಳ ಕೈಗೆ ಅಲ್ಲಿ ಫೋನ್ ಕೊಡು ಅಂತ. ಟೀಚರ್ಸ್ ಎಲ್ಲ ಇದಾರೆ ಗುರುಜಿ. ಆ ಹುಡ್ಗತ ನನ್ ಕೈಗೆ ಫೋನ್ ಕೊಟ್ಬಿಟ್ಟ, ಮಾತಾಡ್ಬೇಕಂತೆ ತಗೊಳ್ಳಿ ಅಂತ. ನಾನ್ ಸೈಡ್ ಬಂದ್ಬಿಟ್ಟು ಏನಕ್ಕೆ ಹೆಂಗ್ ಮಾಡ್ತಿದ್ಯಾ, ಎಲ್ಲರೂ ಇಲ್ಲೇ ಇದಾರೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು, ಏನಕ್ಕೆ ಫೋನ್ ಆಗ್ತೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ ಗುರುಜಿ. ಅದನ್ನ ಎಲ್ಲಾ ಟೀಚರ್ಸ್ ನೋಡ್ಬಿಟ್ರು. ನೋಡಿ ಅಲ್ಲಿಗೆ ನನ್ ಜೊತೆ ಮಾತಾಡೋದ್ ಬಿಟ್ರು. ಎಲ್ಲಾ ಸರಿಯಾಗಿ ನನ್ ಜೊತೆ ಏನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ. ನನ್ನನ್ ಸೈಡಿಗೆ ಕರೆದು ಮಾತಾಡಿದ್ರು, ಏನಿದೆಲ್ಲ ಯಾರವ್ರು, ಏನಕ್ಕೆ ಬರ್ಬೇಕಿತ್ತು ಇಲ್ಲಿಗೆ ಅಂತ. ನಾನಿಲ್ಲ ಸರ್ ಗೊತ್ತಿಲ್ಲ ಆಗಿದೆ ಇದು, ನಾನೇನ್ ಅವ್ರ ಜೊತೆ ಏನಿದಿಲ್ಲ, ಬಂದಿದಾರೆ ಹೊರಟೋಗ್ತಾರೆ, ಈ ತರ ಎಲ್ಲ ಇದ್ ಮಾಡ್ಬೇಡಿ ಅಂದೆ. ಬಟ್ ಅವ್ರು ಯಾಕೋ ಸ್ವಲ್ಪ ಅಲ್ಲಿಗೆ ಬೇಜಾರಾಗೋಯ್ತು ಸರ್ ಗುರುಜಿ ಎಲ್ಲರಿಗೂನು. ಹಿಂಗ್ ನನ್ನನ್ನ ಯಾರೋ ಇದ್ ಮಾಡ್ಕೊಂಡ್ ಬಂದಿದ್ದಾರೆ ಅನ್ಬಿಟ್ಟು. ಓಕೆ, ಅಲ್ಲಿಂದ ಸ್ವಲ್ಪ ನಂಗೆ ಅವ್ರು ವಾಟ್ಸ್ಆಪ್ ಸ್ಕ್ಯಾನ್ ಮಾಡ್ಕೊಂಡಿದ್ದು ಗೊತ್ತಾಯ್ತು. ಆಮೇಲೆ ಅಲ್ಲಿಗೆ ಬಂದಿದ್ದೆಲ್ಲ ಬೇಜಾರಾಯ್ತು. ಮತ್ತೆ ನಾವು ಟ್ರಿಪ್ ಇಂದ ಬಂದ್ಮೇಲೆ ಒಂದ್ ಸ್ಕೂಲಲ್ಲಿ ಒಂದ್ ಮೀಟಿಂಗ್ ಆಯ್ತು. ಅಲ್ಲಿ ನನ್ ಬಗ್ಗೆ ಚರ್ಚೆ ಆಯ್ತು. ಹಿಂಗೆಲ್ಲ ಬಂದಿದ್ರು ಅಂದ್ರೆ ನನ್ ಮುಂದೆ ಮಾತಾಡ್ಲಿಲ್ಲ, ಅಷ್ಟೊತ್ತಿಗೆ ಎಲ್ಲಾ ಟೀಚರ್ಸು ಮಾತಾಡ್ಕೊಂಡ್ಬಿಟ್ಟಿದ್ರಲ್ಲ. ಅದು ಅಲ್ಲಿ ಸೆಕ್ರೆಟರಿ ಅಂತೆಲ್ಲ ಇರ್ತಾರ, ಅವ್ರು ಯಾರು ಬಂದಿರಲ್ಲ, ಅವ್ರಿಗೆ ವಿಷಯ ಹೊರಟೋಯ್ತು. ಹಿಂಗೆಲ್ಲ ಬಂದಿದ್ರು, ಈ ತರ ಆಯ್ತು ಈ ಸರಿ ಟ್ರಿಪ್ ಅಲ್ಲಿ ಅಂತ. ಅವರು ನನ್ನ ಕರ್ದಿ ಸಪ್ರೇಟ್ ಆಗೆಲ್ಲ ಮಾತಾಡಿದ್ರು, ಏನಕ್ಕೆ ಈ ತರ ಎಲ್ಲ ಮಾಡಿದ್ರ ಅಂತಲ್ಲ. ನಾನು ಓಕೆ ಅವ್ರ ಹತ್ರ ಎಲ್ಲಾ ಇಲ್ಲ ಈ ತರ ಇನ್ಮೇಲೆ ಆಗಲ್ಲ ಅಂತ ಸಾರಿ ಕೇಳ್ಕೊಂಡ್ ಏನೋ ಒಂದ್ ಮಾಡ್ಕೊಂಡ್, ಬಟ್ ನಾನು ಅಲ್ಲಿಗೆ ಮುಗೀತು. ಅಲ್ಲಿಗೆ ನನ್ನ ಎಲ್ಲ ಇದಾಯ್ತು. ಬಟ್ ಅದೇ ಟೈಮಿಗೆ ನಮ್ ತಂದೆಗೆ ಸ್ವಲ್ಪ ಹುಷಾರ್ ತಪ್ತು. ಅಲ್ಲೆಲ್ಲ ಸರಿ ಹೋಯ್ತು ಸ್ಕೂಲಲ್ಲಿ, ಏನೋ ಹೇಳ್ಕೊಂಡ್ ಸುಮ್ನೆ ಇರ್ತೆ. ಬಟ್ ನಾನ್ ಡಿಸೈಡ್ ಮಾಡ್ಬಿಟ್ಟಿದ್ದೆ, ಯಾಕಂದ್ರೆ ಒಂದ್ಸತಿ ಅಲ್ಲಿ ಮನಸ್ತಾಪ ಅನ್ನೋದ್ ಬಂತು ಅಂದ್ರೆ ಗುರುಜಿ, ನಾನು ಎಷ್ಟೇ ವರ್ಷ ಅಲ್ಲಿ ಕೆಲ್ಸ ಮಾಡಿದ್ರು ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತದು, ಒಂದ್ ಕಪ್ಪು ಚುಕ್ಕೆ ಅನ್ನೋದು. ಹಂಗಾಗಿ ಬೇಡ ಇಲ್ಲಿ ಸರಿ ಹೋಗಲ್ಲ ನನಗೆ, ಬಿಟ್ಬಿಡೋಣ ಅಂತ ಅನ್ಕೊಂಡು ಇಯರ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ. ಇನ್ನೊಂದ್ 2 months ಇತ್ತ, ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ಬಿಡೋಣ, ಬೇರೆ ಕಡೆ ನೋಡಿದ್ರೆ ಆಯ್ತು ಅಂತ ನಾನ್ ಡಿಸೈಡ್ ಮಾಡ್ದೆ. ಅದಾದ್ಮೇಲೆ ಅದೇ ಟೈಮಿಗೆ ಏನಾಗುತ್ತೆ, ನಮ್ ತಂದೆಗೆ ಹುಷಾರಿಲ್ಲಂಗ್ ಆಗುತ್ತೆ. ಅವ್ರು ತುಂಬಾ ಚೆನ್ನಾಗಿರ್ತಾರೆ, ಸಡನ್ ಆಗಿ ಅವ್ರಿಗೆ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ. ಬಟ್ ಅವ್ರು 1 week ಇರ್ತಾರೆ ಗುರುಜಿ, ಅಷ್ಟೇ ಡೆತ್ ಆಗ್ಬಿಡ್ತಾರೆ ನಮ್ ತಂದೆ. ಈಗ 4 years ಬ್ಯಾಕ್ ಗುರುಜಿ ಡೆತ್ ಆಗೋದ್ರು ಅವರು. ಆ ಟೈಮಲ್ಲಿ ಆ ಹುಡ್ಗ ಕೂಡ ನಮ್ಮ ಅಣ್ಣಂಗೂ ಪರಿಚಯ ಆಗ್ಬಿಡ್ತಾನಲ್ಲ. ಆ ಟೈಮಲ್ಲೇ ನಮ್ಮಪ್ಪ ಡೆತ್ ಆಗಿರೋ ಟೈಮಲ್ಲಿ ನಮ್ಮ ಅಣ್ಣಂಗೂ ಒಪ್ಪಿಗೆ ಇರಲ್ಲ, ಇವನು ಬೇಡ ಅಂತ ಹೇಳಿರ್ತಾರೆ. ಅವ್ನು ನಮ್ ತಂದೆ ಡೆತ್ ಹಾಸ್ಪಿಟಲ್ ಇರೋ ಟೈಮಲ್ಲಿ ಅವನು ನಮ್ ಜೊತೆ ಹಾಸ್ಪಿಟಲ್ಗೆ ಬಂದ್ಬಿಡ್ತಾನ ನಮ್ಮಪ್ಪನ್ ನೋಡ್ಕೊಳಕ್ಕೆ ಎಲ್ಲ. ಅವಾಗ ಅಣ್ಣಂಗೂ ತುಂಬಾ ಇಷ್ಟ ಆಗ್ಬಿಡ್ತಾನ ಅವನು. ನೋಡು ಕೇರ್ ಮಾಡ್ತಾರೆ ನಮ್ಮನೆಯವ್ರನ್ನೆಲ್ಲ ಇವ್ರು ಅನ್ಬಿಟ್ಟು ಅಣ್ಣನೂ ಒಪ್ಕೊಂಡ್ಬಿಡ್ತಾನೆ. ಬಟ್ ಆ ಅಪ್ಪ ಡೆತ್ ಆದ್ಮೇಲೆ ಸ್ವಲ್ಪ ಅವರು ಅಣ್ಣ ಎಲ್ಲ ಮುಂದೆ ನಿಂತು ಮನೆಯಲ್ಲೆಲ್ಲ ಕಾರ್ಯಗಳೆಲ್ಲ ನಡೆಯುತ್ತೆ, ಅಪ್ಪಂದೆಲ್ಲ ಮುಗಿಯುತ್ತೆ. ಬಟ್ ಅಪ್ಪನ ಡೆತ್ ಆದ್ಮೇಲೆ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬರೋ ಟೈಮಲ್ಲಿ ನಾನು ಆ ಹುಡ್ಗಂಗ್ ಹೇಳ್ಬಿಡ್ತೀನಿ ಗುರುಜಿ, ಅಪ್ಪನೇ ಹೋದ್ರು ಅಂದ್ಮೇಲೆ ನಮ್ ಜೀವನ ಇಲ್ಲಿಗೆ ಮುಗೀತು, ಇನ್ನು ನಿನ್ನ ಮಧ್ಯೆ ಯಾವೊಂದಿದು ಇಲ್ಲ, ಇರೋದಾದ್ರೆ ಫ್ರೆಂಡ್ ಆಗಿರೋ ಅಷ್ಟೇ. ಮತ್ತೆ ಮದ್ವೆ ಅನ್ನೋ ಇದು ನನ್ನ ಹಣೆಯಲ್ಲಿ ಹೊರಟೋಯ್ತು. ಯಾಕಂದ್ರೆ ಡೇಟ್ ಹಾಕ್ಸಿದ್ದೆ ಗುರುಜಿ ನಾನು, ಇದಕ್ಕೂ ಮುಂಚೆ ಡೇಟ್ ಹಾಕ್ಸಿದ್ದೆ ಮದ್ವೆ ಆಗ್ಬಿಡೋಣ. ಯಾಕಂದ್ರೆ ಅವ್ನು ಅಷ್ಟು ಕೇರ್ ಮಾಡೋದ್ ನೋಡಿ ಟ್ರಿಪ್ ಹೋಗಕ್ಕೂ ಮುಂಚೆ ಡೇಟ್ ಹಾಕ್ಸಿದ್ದೆ ಮದ್ವೆ ಆಗೋಣ ಅಂತ. ಅಷ್ಟೊತ್ತಿಗೆ ಅವ್ರ ಅಜ್ಜಿ ಡೆತ್ ಆದ್ರು ಗುರುಜಿ, ಆ ಹುಡುಗ ಅವ್ರ ಅಜ್ಜಿ ಡೆತ್ ಆದ್ರು.
ಓಕೆ. ಇನ್ನ ಮದ್ವೆ ಆಗೋದಕ್ಕೆ ಸಿಂಪಲ್ ಆಗಿ ದೇವಸ್ಥಾನ ಮುಂದೆನೆ ಆಗ್ಬಿಡೋಣ, ನಮ್ ತಂದೆ ತಾಯಿ ಅಷ್ಟೇನೆ, ನೀನು ನಾನು ಅಷ್ಟೇ ಅನ್ಬಿಟ್ಟು ಡೇಟ್ ಹಾಕಿಸ್ತಾ ಅವ್ರ ಅಜ್ಜಿ ಡೆತ್ ಆಗ್ಬಿಟ್ರು. ಅದು ಒಂದ್ ನನಗೆ ಏನ್ ಅನ್ನಿಸ್ತು ಅಂದ್ರೆ, ಪರವಾಗಿಲ್ಲ ಏನೋ ಒಳ್ಳೇದಕ್ಕೆ ಆಗ್ತಿದೆ ಅನ್ಸುತ್ತೆ, ಇಲ್ಲಾಂದ್ರೆ ಮದ್ವೆ ಆಗಿದ್ರೆ ಮುಂದೆ ಏನೋ ಪ್ರಾಬ್ಲಮ್ ಆಗ್ತಿತ್ತೇನೋ, ಇಲ್ಲ ಆಗಿದೆ ಇದು ಮುಂದಕ್ಕಿನ್ನ ಒಳ್ಳೇದಾಗ್ಬೋದೇನೋ, ನೋಡೋಣ ಬಿಡು ಅಂದ್ಬಿಟ್ಟು ಅಲ್ಲಿಗೆ ಮುಗೀತು ಗುರುಜಿ. ಅಲ್ಲಿಗೆ ಡೇಟ್ ಕ್ಯಾನ್ಸಲ್ ಆಯ್ತು, ಮದ್ವೆ ಕ್ಯಾನ್ಸಲ್ ಆಯ್ತು, ಸುಮ್ನೆ ಆಗ್ಬಿಟ್ವಿ. ಮತ್ತೆ ತಿರ್ಗಾ ಆಗಿ ಅವ್ರ ಅಜ್ಜಿದೆಲ್ಲ ಕಾರ್ಯ ಆದ್ಮೇಲೆ ಇನ್ನೊಂದ್ ಡೇಟ್ ಹಾಕಿಸ್ತೆ, ಅದೇ ಟೈಮ್ ನಮ್ ತಂದೆ ಡೆತ್ ಆದ್ರು ಗುರುಜಿ. ಅಲ್ಲಿಗೆ ನನ್ ಮೈಂಡ್ ಫುಲ್ ಹೊಟ್ಟೋಯ್ತು, ಬೇಡ ಮದ್ವೆ ಆದ್ರೆ ಮುಂದೆ ಇನ್ನೂ ಏನೋ ಗಂಡಾಂತರ ಇದೆ ನನಗೆ, ಮದ್ವೆನೆ ಬೇಡ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅನ್ಬಿಟ್ಟು ನಾನು ಹೇಳ್ಬಿಡ್ತೀನಿ. ನನ್ ತಂದೆ ಡೆತ್ ಆಗಿದ್ ದಿನನೇ ಹೇಳ್ತೀನಿ ಗುರುಜಿ ನಾನು, ಬೇಡ ನಾನಿನ್ ಮದ್ವೆ ಆಗಲ್ಲ, ಇರೋದಾದ್ರೆ ಫ್ರೆಂಡ್ ಆಗಿರೋ, ಅದಕ್ಕೂ ಮೇಲೆ ನೀನ್ ಏನಾದ್ರು ಇದ್ ಮಾಡೋದಾದ್ರ ನಾನ್ ನಿನ್ ಕಾಂಟ್ಯಾಕ್ಟೇ ಬಿಟ್ಬಿಡ್ತೀನಿ ಅಂತ ಹೇಳ್ತೀನಿ ಗುರುಜಿ. ಆಯ್ತು ಸರಿ ಆಯ್ತು ಬಿಡು, ಮದ್ವೆ ಬೇಡ, ಫ್ರೆಂಡ್ ಆಗಿ ಇದ್ಬಿಡೋಣ ಅಂತ ಹೇಳ್ತಾರೆ ಗುರುಜಿ. ಸರಿ ಆಯ್ತು ಅನ್ಬಿಟ್ಟು ನಾನ್ ಸ್ವಲ್ಪ ನಮ್ಮಪ್ಪ, ಯಾಕಂದ್ರೆ ನನ್ನ ಮುಂಚೆನೆ ಹೇಳಿದ್ನಲ್ಲ ಗುರುಜಿ, ನಮ್ಮಪ್ಪನೇ ನನ್ಗೆಲ್ಲ ಅನ್ಬಿಟ್ಟು, ಅವರೇ ನನ್ ಲೈಫ್ ಫುಲ್ ನನ್ಗೇನೋ ಒಂದ್ ಸೆಕ್ಯೂರ್ ಮಾಡ್ತಾರೆ, ಅವರು ನನ್ ಜೊತೆ ಇರ್ತಾರೆ ಅನ್ನೋ ಧೈರ್ಯದ್ಮೇಲೆ ನಾನ್ ಡಿವೋರ್ಸ್ ಕೊಟ್ಕೊಂಡ್ ಬಂದ್ಬಿಟ್ಟೆ ಗುರುಜಿ. ನಮ್ ತಂದೆ ಹೊರಟೋದ್ಮೇಲೆ ನನ್ ಲೈಫೇ ಮುಗ್ದೋಯ್ತು ಅಂದ್ಕೊಂಡ್ ನನ್ 1 ವರ್ಷ ಡಿಪ್ರೆಷನ್ ಹೊಟ್ಟೋಗ್ಬಿಡ್ತೀನಿ ಗುರುಜಿ. ಅಂದ್ರೆ ಮನೆ ಯಾವಾಗ್ಲೂ ರೂಮಲ್ಲೇ ಇರ್ತೀನಿ, ಎಲ್ಲೂ ಆಚೆ ಬರಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಎಲ್ಲೂ ಕೆಲ್ಸಕ್ಕೂ ಹೋಗಲ್ಲ, ಅಳ್ತಾ ಇರ್ತೀನಿ, ಒಬ್ಬೊಬ್ಳೇ ಅಳ್ತೀನಿ ಕುತ್ಕೊಂಡು, ಏನೋ ಒಂಥರ ಏನಾರು ಮಾಡ್ಕೊಂಡ್ಬಿಡೋಣ ಅನ್ನೋ ಮೈಂಡ್ ಹೊರಟೋಗ್ಬಿಡ್ತೀನಿ ನಾನು. ಸರಿ. ಅವಾಗ ಆ ಹುಡ್ಗ ಮಾತಾಡ್ತಾನೆ ಇರ್ತಾನೆ ನನ್ ಜೊತೆ, ಬಟ್ ನಾನು ಅವ್ನ ಜೊತೆನೂ ಮಾತಾಡಕ್ ಇಷ್ಟ ಪಡಲ್ಲ. ಅವ್ನು ಏನೇನೋ ಕನ್ವಿನ್ಸ್ ಮಾಡ್ತಾನೆ, ಆಗಿದ್ದಾಯ್ತು ಬೇಡ, ಅದೇ ಯೋಚನೆಲಿ ಇರ್ಬೇಡ, ಯಾಕಂದ್ರೆ ಗೊತ್ತಿರುತ್ತೆ ಅವನಿಗೆ ನಾನು ನಮ್ಮಪ್ಪನ ಇಷ್ಟ ಪಡ್ತಿದ್ದೆ ಅಂತ. ಅವ್ನು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಓಕೆ, ನಾನು ಅವ್ರ ಮುಂದೆ ಎಲ್ಲ ಅಂತ ಹೇಳ್ಬಿಟ್ಟು, ಬಟ್ ನಾನು ಯೋಚನೆ ಇದ್ದೇ ಇರುತ್ತೆ ಗುರುಜಿ, ಅಪ್ಪ ಹೊರಟೋದ್ರಲ್ಲ ಏನ್ ಮಾಡ್ಲಿ ಅಂತೆಲ್ಲ ಇದ್ ಮಾಡ್ಕೊಂಡಿರ್ತೀನಿ. ಆಮೇಲೆ 1 ವರ್ಷ ಹೋಗುತ್ತಾ, ಆಮೇಲೆ ಸರಿ ಓಕೆ ಬಿಡು ಅಂದ್ಬಿಟ್ಟು ನಾನು ಅಲ್ಲಿಗೆ ಸುಮ್ಮನೆ ಆಗ್ತೀನಿ ಗುರುಜಿ. ತಿರ್ಗ ಅಪ್ಪಂದು ಇದೆಲ್ಲ ಬಿಟ್ಟು ಸ್ವಲ್ಪ, ಅಂದ್ರೆ ಇನ್ನೂ ಏನ್ ಅದರಿಂದ ಆಚೆ ಬಂದಿಲ್ಲ ಗುರುಜಿ, ಇವತ್ತಿಗೂ ನಮ್ಮಪ್ಪ ಅಂದ್ರೆ ನನ್ಗೆ ಅಷ್ಟೇ ಇದಿದೆ. ಆಮೇಲೆ ಮತ್ತೆಲ್ಲ ಒಂದ್ ಕಡೆ ಜಾಬ್ ಮಾಡ್ತೀನಿ ಗುರುಜಿ. ಮತ್ತೆ ತಿರ್ಗಾ 1 ವರ್ಷ ಆದ್ಮೇಲೆ ಮತ್ತೆ ಜಾಬ್ಗೆ ಸೇರ್ತೀನಿ. ಸೇರ್ಕೊಂಡು ನಾರ್ಮಲ್ ಆಗಿ ಜಾಬ್ ಮಾಡ್ತೀನಿ. ಅಲ್ಲಿಗೆ ನಾನು ಇಲ್ಲಿ ಮದ್ವೆ ಇದೆ ಬೇಡ ಅಂತ ಇರೋಳು ಗುರುಜಿ. ನಾನು ಅಪ್ಪ ಹೋದ್ಮೇಲೆ ಡಿಸೈಡ್ ಆಗ್ಬಿಡ್ತೀನಿ, ಮೊದ್ಲೇ ಮದ್ವೆ ಬೇಡ ಅಂದಿರ್ತೀನಿ ಅಮ್ಮನ ಹತ್ರ ಎಲ್ಲ, ಅಪ್ಪ ಹೋದ್ಮೇಲೆ ಅಂತ ಫುಲ್ ಫಿಕ್ಸ್ ನಾನು, ಬೇಡವೇ ಬೇಡ ನನಗೆ ಅಂತ. ಆಮೇಲೆ ಮತ್ತೆ ಒಂದ್ ಜಾಬ್ ಸಿಗುತ್ತೆ ಎಲ್ಲೋ ಒಂದ್ ಕಡೆ ಮಾಡ್ತಾ ಇರ್ತೀನಿ. ಸರಿ ಸ್ವಲ್ಪ ದಿವಸ ಮಾಡ್ತೀನಿ ಅಷ್ಟೇ ಗುರುಜಿ ಅದೂನು, ಯಾಕಂದ್ರೆ ಮೈಂಡ್ ಸ್ವಲ್ಪ ಎಲ್ಲೂ ಹೋಗೋದ್ ಬೇಡ, ಮನೇಲೆ ಇದ್ಬಿಡೋಣ ಅನ್ಸುತ್ತೆ. ಮತ್ತೆ ತಿರ್ಗ ಒಂದ್ 5-6 ತಿಂಗಳು ಜಾಬ್ ಮಾಡಿ ಮತ್ತೆ ಮನೇಲೆ ಇದ್ಬಿಡ್ತೀನಿ ಗುರುಜಿ, ನನ್ ಮಗುನ್ ನೋಡ್ಕೊಂಡು. ಮಗ ಸ್ಕೂಲಿಗೆ ಹೋಗ್ತಿರ್ತಾನ, ಅಮ್ಮ ಹೇಳ್ತಾರೆ ಹೋಗ್ ಕೆಲ್ಸಕ್ಕೆ, ನಿನ್ ಇದಕ್ಕಾದ್ರೂ ನೀನ್ ಉಂಚ್ಕೊಬೇಕಲ್ವಾ, ಹೋಗು ಕೆಲ್ಸಕ್ ಹೋಗು, ಮನೇಲೆ ಇದ್ರೆ ಏನೇನೋ ಯೋಚನೆ ಮಾಡ್ತೀಯ ಅಂತೆಲ್ಲ ಹೇಳ್ತಾರ. ಆದ್ರೂ ನನ್ ಕೇಳಲ್ಲ, ಇಲ್ಲ ನನ್ಗೆ ಯಾಕೋ ಎಲ್ಲೂ ಹೋಗಕ್ಕಾಗಲ್ಲ, ನಾನ್ ಮನೇಲೆ ಇರ್ತೀನಿ ಅಂತ ಹೇಳ್ತೀನಿ. ಮಗ ಅಷ್ಟೊತ್ತಿಗೆ ಆಲ್ರೆಡಿ 8ನೇ ಕ್ಲಾಸ್ ಗುರುಜಿ. ಅಪ್ಪ ತೀರ್ಕೊಂಡಾಗ ಅವನು 6ನೇ ಕ್ಲಾಸ್. ಅದಾಗ 1 ವರ್ಷ ನಾನ್ ಮನೇಲೆ ಇರ್ತೀನಿ. ಆಮೇಲೆ ಮತ್ತೆ ತಿರ್ಗೆಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ, ಅವ್ನು 8ನೇ ಕ್ಲಾಸ್. ಅವಾಗ ಮನೇಲೆ ಇರ್ತೀನಿ ಗುರುಜಿ. ಯಾವ್ದೋ ಒಂದು ಹುಡ್ಗ ಪರಿಚಯ ಆಗ್ತಾನೆ ನನಗೆ. ಇದು ಬೇರೆ ಹುಡುಗ? ಮತ್ತೆ ಇದು ಬೇರೆ ಹುಡುಗ. ಆ ಹುಡ್ಗ ಇವತ್ತಿಗೂ ನನ್ ಜೊತೆ, ಮುಂಚೆ ಹೇಳಿದ್ನಲ್ಲ ಗುರುಜಿ ಮದ್ವೆ ಆಗ್ಬೇಕು ಅಂತ ಹೇಳಿದ ಹುಡ್ಗ, ಅವ್ನು ಇವತ್ತಿಗೂ ನನ್ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ ಗುರುಜಿ. ಬಟ್ ಅವನಿಗೆ ನಾನ್ ಮದ್ವೆ ಆಗಲ್ಲ, ಫ್ರೆಂಡ್ ಆಗಿರೋ ಅಂತ ಹೇಳಿದೀನಿ ಗುರುಜಿ. ಈ ಹುಡ್ಗ ಯಾರೋ ಪರಿಚಯ ಆಗ್ತಾನೆ, ನಾನ್ ನಾರ್ಮಲ್ ಆಗಿ ಮಾತಾಡಿಸ್ತೀನಿ ಗುರುಜಿ. ಓಕೆ ಏನೋ ಬಿಡು ಮಾತಾಡ್ತಾನ ಅಷ್ಟೇ ಅನ್ಕೊಂಡ್ ಮಾತಾಡ್ತೀನಿ. ಬಟ್ ಪರಿಚಯ ಇಲ್ಲೇ ಮನೆ ಹತ್ರ ಏನಕ್ಕೋ ಬರ್ತಾರೆ. ನನ್ ಮಗನ್ ಸ್ಕೂಲಿಗೆ ಅಂತ ಹೋಗಿರ್ತೀನಿ ಏನಕ್ಕೋ, ಅವರು ಅಲ್ಲಿಗೆ ಬರ್ತಾರೆ. ಅವ್ರಿಗೂ ಇನ್ನ ಮದ್ವೆ ಆಗಿಲ್ಲ, ಅವ್ರು ಏನಕ್ಕೋ ಬರ್ತಾರೆ ಸ್ಕೂಲ್ ಹತ್ರ, ಅವ್ರ ಅಣ್ಣನ್ ಮಗಗೂ ಏನೋ ಕರ್ಕೊಂಡ್ ಬರ್ತಾರೆ ಗುರುಜಿ. ಓಕೆ ಅಲ್ಲಿ ಪರಿಚಯ ಆಗುತ್ತೆ, ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಸ್ವಲ್ಪ ದಿವಸ ಆಗ್ಲೇ 1-2-3 ತಿಂಗಳಾದ್ಮೇಲೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಮಾತಾಡ್ತಿರ್ತೀವಿ. ನಾನ್ ನಾರ್ಮಲ್ ಆಗಿ ಓಕೆ ಬಿಡು ಏನೋ ಮಾತಾಡ್ತಾರೆ ಅನ್ಕೊಂಡ್ ನಾರ್ಮಲ್ ಆಗಿ ಮಾತಾಡ್ತಿರ್ತೀನಿ ಗುರುಜಿ. ಅದ್ ಏನಾಯ್ತು ಅನ್ನೋದು ಗೊತ್ತಿಲ್ಲ, ನನ್ನ ಅವರ ಮಧ್ಯ ಬೇರೆ ಬೇರೆ ಮಾತುಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರಿಗೂ ಇಷ್ಟ ನೀನು ನನಗೆ ಅಂತ ಅವರು ಹೇಳ್ತಾರೆ. ಓಕೆ, ಯಾಕಂದ್ರೆ ಇಷ್ಟ ದಿವಸ ನಾನ್ ಡಿಪ್ರೆಷನ್ ಅಪ್ಪ ಅದು ಇದು ಅನ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತೀನಿ. ಈ ಹುಡ್ಗ ನನ್ನ ವಾಟ್ಸಪ್ ಸ್ಕ್ಯಾನ್ ಮಾಡ್ಕೊಂಡ್ನಲ್ಲ, ಆ ಹುಡ್ಗ ಇಷ್ಟೆಲ್ಲಾ ಮಾಡ್ಬಿಟ್ನಲ್ಲ ನನಗೆ, ಈ ತರ ಎಲ್ಲ ಎಷ್ಟು ಅನುಮಾನ ಅವನಿಗೆ, ಬೇಡ ಅವನು ಅನ್ನೋದು ಡಿಸೈಡ್ ಮಾಡ್ಬಿಟ್ಟಿರ್ತೀನಿ. ಅಷ್ಟೊತ್ತಿಗೆ ಈ ಹುಡ್ಗ ನನಗೆ ಈ ತರ ಎಲ್ಲ ಕಾಣಲ್ಲ, ತುಂಬಾ ಕೇರ್ ಮಾಡೋ ಒಂಥರ ಕಾಣಿಸ್ತಾನೆ, ತುಂಬಾ ಪ್ರೀತಿ ಕೊಡ್ತಾನೆ, ಅನುಮಾನ ಇರಲ್ಲ, ನನ್ನನ್ನು ಅಷ್ಟು ರಿಸ್ಟ್ರಿಕ್ಟ್ ಮಾಡಲ್ಲ, ಯಾರ ಜೊತೆ ಮಾತಾಡ್ಬೇಡ, ಕಾಲ್ ವೇಟಿಂಗ್ ಬಂದ್ರೆ ಯಾರು ಅಂತ ಕೇಳಲ್ಲ, ಆ ತರ ಇರ್ತಾನ ಅವನು. ಹಂಗಾಗಿ ಅವ್ನು ನನಗೆ ಇಷ್ಟ ಆಗ್ಬಿಡುತ್ತೆ ಗುರುಜಿ. ಓಕೆ ಅಂದ್ಬಿಟ್ಟ ಮಾತಾಡ್ತಿರ್ತೀವಿ, ಚೆನ್ನಾಗೇ ಮಾತಾಡ್ತಿರ್ತೀವಿ. ಆಮೇಲೆ ಓಕೆ ಅವನ್ ಒಂದು ಮಾತುಕತೆ ಆಗುತ್ತೆ ಗುರುಜಿ ನನಗೂ ಅವನಿಗೂ.
ಮದ್ವೆ ಅಂತೂ ಆಗಕ್ಕಾಗಲ್ಲ. ಯಾಕಂದ್ರೆ ಮಗ ನನಗೆ ಆಲ್ರೆಡಿ ದೊಡ್ಡವನು, ಅವನಿಗಿನ್ನ ಮದ್ವೆನೇ ಆಗಿಲ್ಲ ಆ ಹುಡ್ಗನ್ಗೆ. ಓಕೆ. ಇನ್ ಮತ್ತೆ ತಿರ್ಗಾ ಏನ್ ಮಾಡೋದು, ಮದ್ವೆ ಆದ್ರೆ ಇಲ್ಲಿ ಜನ ಒಪ್ತಾರ, ನಮ್ಮಣ್ಣ ಇನ್ ಬಿಡ. ಒಂದ್ ನಿಮಿಷ, ಇಲ್ಲಿ ಇವ್ರು ನಿಮಗಿಂತ ದೊಡ್ಡವರು ಚಿಕ್ಕವರು ಈ ಹುಡುಗ? ನನ್ಗಿನ 1 year ಚಿಕ್ಕವರು ಗುರುಜಿ. ಓಕೆ, ಬಟ್ ಆತನಿಗೆ ಮದುವೆ 1 year. ಆಗಿಲ್ಲ? ಇಲ್ಲ, ಆಗಿರ್ಲಿಲ್ಲ. ಬಟ್ ನಿಮ್ಮ ನಡುವೆ ಮದುವೆ ಮಾತುಕತೆ ನಡೀತಾ? ಒಂದ್ಸರಿ ಕೇಳಿದ್ವಿ ಗುರುಜಿ, ನಾನೇ ಕೇಳ್ದೆ. ಬಟ್ ಅಷ್ಟೊತ್ತಿಗೆ ಅವನೇನಂದ ಅಂದ್ರೆ, ಈಗ ಮದ್ವೆ ಆಗೋಕ್ ಆಗತ್ತಾ, ನಿನಗೆ ಆಲ್ರೆಡಿ ಮಗ ದೊಡ್ಡವನಿದಾನೆ, ಯೋಚನೆ ಮಾಡು, ನೀನ್ ಇದ್ ಸರಿ ಅನ್ಸತ್ತಾ ನಿನಗೆ ಅಂತ ಹೇಳ್ದ. ಬಟ್ ಅವಾಗ ನನ್ಗೆ ಏನಾಯ್ತೋ ಗೊತ್ತಿಲ್ಲ. ನಾನು ಅವ್ನು ಹೇಳ್ದಂಗೆ ಹೌದು ಮಗ ದೊಡ್ಡವನಿದಾನೆ, ನೀನ್ ಹೆಂಗ್ ಇದ್ ಮಾಡ್ಕೋತೀಯ, ಸರಿ ಬಿಡು, ಅಟ್ಲೀಸ್ಟ್ ಅವನೇನ್ ಹೇಳಿದ, ನಾನ್ ಮದ್ವೆನೇ ಆಗಲ್ಲ, ನಿನ್ ಜೊತೆ ಹಿಂಗೆ ಇದ್ಬಿಡ್ತೀನಿ, ಯಾ ಮದ್ವೆನೂ ಬೇಡ ಏನು ಬೇಡ, ನಾವ್ ಹಿಂಗೆ ಇರೋಣ ಅಂತ ಹೇಳ್ದ ಗುರುಜಿ. ಓಕೆ, ಅವ್ನ್ ಲೈಫ್ ಲಾಂಗ್ ನನ್ ಜೊತೆ, ಹಂಗಾದ್ರೆ ಮದ್ವೆ ಆಗಲ್ಲ, ಅವ್ನ್ ಬೇರೆ ಮದ್ವೆನೇ ಆಗಲ್ಲ, ನನ್ ಜೊತೆ ಇರ್ತಾನೆ, ಬಟ್ ನಾನು ಮದ್ವೆ ಆಗಲ್ಲ. ಓ, ಅಂದ್ರೆ ಬೇರೆ ಮದ್ವೆನೂ ಆಗಲ್ಲ ಅಂತ? ಹಾ, ನನ್ನೂ ಮದ್ವೆ ಆಗಲ್ಲ, ನಾನ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ, ನಿನ್ ಜೊತೆ ಹಿಂಗೆ ಇರ್ತೀನಿ ಅಂತ ಹೇಳ್ದ. ಸರಿ ಓಕೆ ಬಿಡಿ, ಹೆಂಗಿದ್ರು ಅವ್ನ್ ಮದ್ವೆ ಆಗಲ್ವಲ್ಲ, ನನ್ ಜೊತೆ ಹಿಂಗೆ ಇರ್ತಾನೆ ಅನ್ಕೊಂಡ್ ನಾನೇನ್ ಮಾಡ್ದೆ, ಓಕೆ ಅಂತ ಒಪ್ಕೊಂಡೆ ಗುರುಜಿ. ಚೆನ್ನಾಗೇ ಇದ್ದ, ನನ್ ಜೊತೆ ಮಾತಾಡ್ತಿದ್ದ, ತುಂಬಾ ಕೇರ್ ಮಾಡ್ತಿದ್ದ. ನನ್ನ ಅವನ ಮಧ್ಯೆ ದೈಹಿಕ ಸಂಪರ್ಕನೂ ಆಗೋಯ್ತು ಗುರುಜಿ, ಗೊತ್ತೋ ಗೊತ್ತಿಲ್ದನೋ ಆಗೋಯ್ತು ಗುರುಜಿ. ಅದೇ ನಾನ್ ಮಾಡ್ಕೊಂಡಿದ್ ತಪ್ಪು ಅನ್ಸುತ್ತೆ. ಅವನು ಬೇರೆ ತರ ಕೇರ್ ಅಂದ್ರೆ, ಏನ್ ನನ್ಗೇನ್ ದುಡ್ಡು ಕೊಡ್ತಿರ್ಲಿಲ್ಲ ಗುರುಜಿ, ನಂಗೆ ಹುಷಾರಿಲ್ಲ ಅಂದಾಗ ಅದೇ ಹೆಂಗಿದ್ಯಾ, ಹಾಸ್ಪಿಟಲ್ಗೆ ಹೋಗು, ಹೆಂಗಿದ್ಯಾ, ಏನು ಊಟ ಮಾಡು, ಈ ತರ ಕೇರ್ ಮಾಡ್ತಿದ್ದೆ ಅಷ್ಟೇ ಅವನು. ಹೌದೌದು, ನಾನು ಇವತ್ತಿಗೂ ತಾಯಿ ಮನೇಲೆ ಇದ್ದೀನಿ ಗುರುಜಿ, ಅವಾಗ್ಲೂ ತಾಯಿ ಮನೆಯಲ್ಲೇ ಇದೆ. ಅಂದ್ರೆ ತಾಯಿ ಗೊತ್ತಿಲ್ದಂಗೆ. ಹೌದು ಗುರುಜಿ, ನನ್ಗೆ ಆಚೆನೆ ಹೋಗಲ್ಲ, ನಾನು ಹೇಳ್ಬೇಕಂದ್ರೆ ನಮ್ ತಾಯಿ ಇಲ್ದಲೆ ನಾನು ಆಚೆನೆ ಹೋಗಲ್ಲ. ನಾನು ಇವತ್ತಿಗೂ ಎಲ್ಲಾರು ಹೋಗ್ಬೇಕಾದ್ರೆ ನಮ್ ತಾಯಿ ನನ್ ಜೊತೆಗಿರ್ಬೇಕು, ಇಲ್ಲ ನನ್ ಮಗ ಜೊತೆಗಿರ್ಬೇಕು, ಒಬ್ಳೆ ಅಂತೂ ಹೋಗದೇ ಇಲ್ಲ. ನಾನು ಕೆಲ್ಸಕ್ ಹೋಗ್ಬೇಕಾದ್ರು ನಮ್ ತಂದೆ ಕರ್ಕೊಂಡೋಗ್ ನನ್ನ ಬಿಡ್ತಿದ್ರೆ, ಯಾಕಂದ್ರೆ ಮುಂಚೆಯಿಂದ ಅದೇ ಬಂದ್ಬಿಟ್ಟಿದೆ, ನನ್ಗೆ ಒಬ್ಳೆ ಎಲ್ಲೋ ಹೋಗಲ್ಲ ಅನ್ಬಿಟ್ಟು. ಇವನ್ ಹೆಂಗೆ ಅದೇ ಹಂಗ್ ಪರಿಚಯ ಆದಾಗ ನಾನು ಆ ಒಂದು ವಿಷಯದಲ್ಲಿ ಧೈರ್ಯ ಮಾಡ್ಬಿಟ್ಟೆ ಗುರುಜಿ. ಅವನ್ ವಿಷಯದಲ್ಲಿ ಅಮ್ಮ ಎಲ್ಲಾರು ಆಚೆ ಊರಿಗೆ ರಿಲೇಟಿವ್ಸ್ ಮನೆಗೆ ಹೋದಾಗ ಅಮ್ಮ ಇಲ್ಲ ಬಾ ಅಂತ ಅನ್ನೋದು, ಅವನೇ ಫಸ್ಟ್ ಟೈಮ್ ಕೇಳಿದ್ದೆ ಅವನು ಗುರುಜಿ. ಇಲ್ಲಾಂದ್ರೆ ನಾನು ಈ ತರ ಕೆಲ್ಸ ನಾನ್ ಮಾಡ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಗಂಡನ್ ಬಿಟ್ಟು ಬಂದಿದ್ದೆ ಈ ಒಂದ್ ರೀಸನ್ಗೋಸ್ಕರ, ಅವ್ನು ಈ ತರ ಎಲ್ಲ ಟಾರ್ಚರ್ ಕೊಡ್ತಾನೆ, ಇದೇ ಬೇಡ ನನಗೆ ಅಂತ ಬಿಟ್ಟು ಬಂದೋಳು ನಾನು. ಬಟ್ ಇವನ್ ಸ್ವಲ್ಪ ಇದ್ ಮಾಡ್ದ ಅಂತ ಒಪ್ಕೊಂಡ್ಬಿಡ್ತೀನಿ ಗುರುಜಿ. ಅಂದ್ರೆ ಅವರು ನಿಮ್ಮನೆಗೆ ಕರ್ಸ್ಕೊಳ್ತಿದ್ರ? ಹಾ, ಅವನೇ ನಮ್ ಮನೆಗ್ ಬರ್ತಿದ್ದ ಗುರುಜಿ. ಆಯ್ತು, ನೈಟ್ ಟೈಮ್ 11:30, 12 ಬರ್ತಿದ್ದ ಅಮ್ಮ ಇದ್ದಾಗ್ಲೂ ಕೂಡ. ಅಂದ್ರೆ ನಾನ್ ಸಪ್ರೇಟ್, ನಮ್ದೊಂದ 2-3 ಮನೆ ಬಾಡಿಗೆ ಕೊಟ್ಟಿದೀವಿ. ನಾನ್ ಅದ್ರಲ್ಲಿ ಒಂದ್ ಮನೆ ಅಪ್ಪ ಇದ್ದಾಗ್ಲೇ ಸಪ್ರೇಟ್ ಮನೆ ಬಿಡ್ಸ್ಕೊಂಡೆ ನಾನು. ಅಪ್ಪ ಇದ್ರು ಅವಾಗ್ಲೇ ಸಪ್ರೇಟ್ ಮನೆ ಬಿಡಿಸ್ಕೊಂಡ್ಬಿಟ್ಟ. ಅಮ್ಮಂಗ್ ಅದೇನ್ ಗೊತ್ತಾಗ್ತಿರ್ಲಿಲ್ಲ, ಹಂಗಾಗಿ ಅವ್ನ್ ಬರ್ತಿದ್ದ ಗುರುಜಿ. ಆಯ್ತು. ಹಾ, ಬರ್ತಿದ್ದ. ಬಂದವನ್ ಒಂದ್ 3 o'clock 4 o'clock ಹೊರಟೋಗ್ಬಿಡ್ತಿದ್ದ ಗುರುಜಿ ಅವ್ನು. ಅಂದ್ರೆ ಒಂದೇನ್ ಕೆಲ್ಸದೆಲ್ಲ ಮುಗಿಸ್ಕೊಂತಿದ್ದ, ಹೊರಟೋಗ್ಬಿಡ್ತಿದ್ದ. ಮತ್ತ ಆಮೇಲೆ ಅವ್ನ್ಗೇನ್ ನನ್ನೇನ್ ಅಷ್ಟು ಮತ್ತೆ ಮೆಸೇಜ್ ಮಾಡ್ದು, ಕಾಲ್ ಮಾಡ್ದು, ಹೆಂಗಿದ್ಯಾ ಏನು ವಿಚಾರಿಸೋದು, ಹಿಂಗೆ ಆಗ್ತಿತ್ತ. ಅದ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು ಗುರುಜಿ. ಲಾಸ್ಟ್ ಇಯರ್ ಇದೆಲ್ಲ ಆಗಿದ್ದ. ಆಮೇಲೆ ಮತ್ತೆ ಒಂದ್ಸರಿ ಹಿಂಗೆ ಆಗ್ತಾ ನಾನ್ ಕನ್ಸೀವ್ ಆಗ್ಬಿಡ್ತೀನಿ ಗುರುಜಿ. ಅವನಿಗೆ ಹೇಳ್ತೀನಿ ನಾನು, ಹಿಂಗಾಗೋಯ್ತು, ಏನ್ ಮಾಡ್ಲಿ ಈಗ ಅಂದ್ರೆ. ನಾನು ಏನ್ ಮಾಡ್ಲಿ, ಅವನು ಹೇಳ್ತಾನೆ, ನಾನ್ ಏನ್ ಮಾಡ್ಲಿ ಹೇಳು, ನೀನ್ ಈ ತರ ಎಲ್ಲ ಮಾಡ್ಕೊಳಲ್ಲ ಅಂತ ತಾನೇ ಹೇಳಿದ್ದು, ಇವಾಗ ಹಿಂಗ್ ಹೇಳಿದ್ರೆ ನಾನ್ ಏನ್ ಮಾಡ್ಲಿ, ನಂಗೂ ಭಯ ಆಗ್ತಿದೆ, ಏನ್ ಮಾಡೋದು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಓಕೆ ಬಿಡು, ಆಯ್ತು, ನಂದು ತಪ್ಪಿದೆ ಇದ್ರಲ್ಲಿ, ಫಸ್ಟ್ ನಾವಿಬ್ರು ಈ ತರ ಮಾಡ್ಕೋಬಾರ್ದಾಗಿತ್ತು, ಏನೋ ಇಬ್ರು ಮಧ್ಯೆ ಇದೆಲ್ಲ ಇದ್ದು ಮದ್ವೆ ಆಗಿದ್ರೆ ಮುಂದಕ್ಕೆ ಈ ತರ ಮುಂದುವರಿಬೇಕಿತ್ತು. ಬಟ್ ಈಗ ಮಾಡ್ಕೊಂಡ್ಬಿಟ್ವಿ. ಓಕೆ, ಏನಾರು ನಾನ್ ಟ್ಯಾಬ್ಲೆಟ್ ಏನಾರು ತಗೋತೀನಿ ಅಂತ ಹೇಳಿ ಗುರುಜಿ, ನಾನೇ ಟ್ಯಾಬ್ಲೆಟ್ ತಗೋತೀನಿ, ಅದೆಲ್ಲ ಕ್ಲಿಯರ್ ಮಾಡ್ಕೊಂತೀನಿ ಗುರುಜಿ. ಬಟ್ ಅದ್ ನಂಗೆ ತುಂಬಾ ನೋವಿರುತ್ತೆ. ಹಿಂಗೆಲ್ಲ ಏನಕ್ ಬೇಕಿತ್ತು ನನಗಿದು, ಸುಮ್ನೆ ಇದ್ದಿದ್ರೆ ಆಗ್ತಿತ್ತಲ್ಲ ಅಂದ್ಬಿಟ್ಟು ನಮ್ ತಾಯಿಗೆ ಯಾರಿಗೂ ಹೇಳಿರಲ್ಲ, ನಾನೇ ಏನೋ ಮಾಡ್ಕೋತೀನಿ ಗುರುಜಿ. ಅದಾದ್ಮೇಲೆ ಏನ್ ಮಾಡ್ತಾನೆ, ಅವನಿಗೆ ಭಯ ಬಂದು ಸ್ವಲ್ಪ ನನ್ನ ಡ್ರಾಪ್ ಮಾಡ್ತಾನೆ ಗುರುಜಿ. ಆ ಟೈಮಲ್ಲಿ ನನ್ ಕನ್ಸೀವ್ ಆದೆ ಅಂತ ಗೊತ್ತಾಗ್ತಿದಂಗೆ ನನ್ನ ಡ್ರಾಪ್ ಮಾಡ್ತಾನೆ ಗುರುಜಿ. ಸ್ವಲ್ಪ ಮಾತಾಡೋದ್ ಬಿಡ್ತಾನೆ, ಮೆಸೇಜ್ ಮಾಡೋದ್ ಬಿಡ್ತಾನೆ. ತುಂಬಾ ರಿಕ್ವೆಸ್ಟ್ ಮಾಡ್ತೀನಿ, ಏನಕ್ಕೆ ಹಿಂಗ್ ಮಾಡ್ತಿದ್ಯಾ ಏನು ಅಂತೆಲ್ಲ. ಇಲ್ಲ ಬೇಡ, ನಾನ್ ಸ್ವಲ್ಪ ಕೆಲ್ಸದಲ್ಲಿ ಬಿಸಿ ಇದೀನಿ, ಅದೊಂದ್ ಕೆಲ್ಸನ ಒಂದ್ ಅಡ್ಡ ತರ್ತಾನೆ ಗುರುಜಿ ಅವನು. ಯಾಕಂದ್ರೆ ಅವನು ಈಗ ಬೇರೆ ಮದ್ವೆ ಆಗಕ್ ಡಿಸೈಡ್ ಮಾಡ್ದ ಗುರುಜಿ. ಯಾಕಂದ್ರೆ ಮದ್ವೆನೇ ಆಗಲ್ಲ ಅಂದೋನು ಸುಮ್ನೆ ನನ್ನ ಆ ಟೈಮಿಗೆ ಬಳಸ್ಕೊಂಡ ಅನ್ಕೋತೀನಿ ಗುರುಜಿ. ನಾನು ಅದೇ ಕೇಳ್ದೆ, ನಿನಗೆ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಇನ್ನ ಮದ್ವೆ ಆಗಿರ್ಲಿಲ್ಲ ನಿನಗ್ ಮುಂದೆ ಹೆಂಗಿರ್ಬೇಕು ಅನ್ನೋದು ನಿನಗ್ ಗೊತ್ತಾಗ್ಬೇಕಿತ್ತು. ಅದಕ್ ನೀನ್ ನನ್ನನ್ನು ಯೂಸ್ ಮಾಡ್ಕೊಂಡೆ. 1 ವರ್ಷದಲ್ಲಿ ನೀನ್ ನನ್ ಜೊತೆ ಹೆಂಗೆಲ್ಲಾ ಮಾಡ್ಬಿಟ್ಟೆ ನೀನು. ನಾನ್ ಏನ್ ಮಾಡಿದ್ದೆ ನಿನಗೆ? ಗಂಡನ್ ಬಿಟ್ಟು ಬಂದ್ರು, ಮನೇಲಿ ಮದ್ವೆ ಆಗು ಅಂದ್ರು ಮದ್ವೆ ಆಗಿರ್ಲಿಲ್ಲ. ನಾನು ನಿನ್ ಜೊತೆ ಈ ತರ ಮಾಡ್ಕೊಂಡು ನಾನ್ ತಪ್ಪು ಮಾಡ್ಬಿಟ್ಟೆ.
ಸರಿ ಓಕೆ, ಇನ್ನು ಮುಂದೆ ಈ ತರ ಎಲ್ಲ ತಪ್ಪು ಬೇಡ, ಇರೋಣ, ಚೆನ್ನಾಗಿರೋಣ, ನನ್ನ ಕೈ ಬಿಡ್ಬೇಡ, ನೀನೇ ನನ್ಗೇನ್ ದುಡ್ಡು ಕೊಡ್ತಿಲ್ಲ, ನಾನು ನಿನ್ನ ಕೇಳ್ತಿಲ್ಲ, ಓಕೆ ಮುಂದೆ ಹಿಂಗೆ ಇರೋಣ ಅಂತೆಲ್ಲ ಹೇಳಿದ್ರು ಗುರುಜಿ. ಅವ್ನು ನನ್ ಮೆಸೇಜ್ಗೂ ರೆಸ್ಪಾನ್ಸ್ ಮಾಡಲ್ಲ, ಮಾತಾಡ್ಸಿದ್ರು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ನಾನು ಹೋಗೋಣ, ಅವ್ನ್ ಕೆಲ್ಸ ಮಾಡ್ತಿರೋದಕ್ಕೆ ಹೋಗೋಣ ಅಂದ್ರೆ ಗುರುಜಿ ಅಲ್ಲೆಲ್ಲ ನೋಡ್ತಾರೆ ಮರ್ಯಾದೆ ಹೋಗುತ್ತೆ. ಯಾಕಂದ್ರೆ ಇಷ್ಟು ದಿವಸದಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ಅವನ ಮದುವೆ ಆತರ ಎಲ್ಲ ಆಗಿದೆ ಅಂತ. ಅಷ್ಟೊತ್ತಿಗೆ ನಾನು ಹೇಳಿದ್ನಲ್ಲ ಗುರುಜಿ, ಯಾರು ಅದೇ ಮುಂಚೆ ಒಂದ್ ಹುಡ್ಗನ್ ಜೊತೆ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ ಅಂತ. ಆ ಹುಡ್ಗ ನನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾನೆ ಗುರುಜಿ. ಆ ಹುಡ್ಗನ್ ಯಾವ್ದೇ ಒಂದ್ ಸುಳ್ವು ಕೊಟ್ಟಿರಲ್ಲ ಗುರುಜಿ. ನಾನು ಇವನ್ ಜೊತೆ ನಾನು ಈ ತರ ಎಲ್ಲ ಇದೀನಿ ಅನ್ನೋದು ಯಾವ್ದೇ ಒಂದ್ ಸುಳ್ವು ಕೊಟ್ಟಿರಲ್ಲ. ಅವನೇನ್ ಮಾಡ್ತಾನೆ, ನೈಟ್ ಟೈಮ್ ನಂದು ಕಾಲ್ ವೇಟಿಂಗ್ ಬರೋದು, ಮತ್ ನಾನು ಎನಿ ಟೈಮ್ ಆನ್ಲೈನ್ ಅಲ್ಲಿ ಇರೋದೆಲ್ಲ ಗೊತ್ತಾಗಿ ಸ್ವಲ್ಪ ಡೌಟ್ ಬಂದು ಗುರುಜಿ ನನ್ ಕಾಲೇಜ್ ತೆಗ್ಸ್ಬಿಡ್ತಾನ ಆ ಹುಡ್ಗ. ಏನೋ ಮಾಡ್ತಿದ್ದಾಳೆ ಇವಳು ಅನ್ಬಿಟ್ಟು. ಅಷ್ಟೊತ್ತಿಗೆ ಅದ್ರಲ್ಲಿ ಅವ್ನ್ ನಂಬರ್ ಸಿಗಾಕೊಳ್ಳುತ್ತೆ. ಕೇಳ್ತಾನೆ ನನ್ನನ್ನ, ಏನು ಇದೆಲ್ಲ ಏನಕ್ಕೆ ಅವ್ನ್ ಪರಿಚಯ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಡ್ತೀನಿ ಗುರುಜಿ ಅವನಿಗೆ. ಇಲ್ಲ ನನ್ನ ಮದ್ವೆ ಈ ತರ ಎಲ್ಲ ಆಯ್ತಾ, ಸಾರಿ ಬಟ್ ನಾನೇ ಅವ್ನ್ ಈ ತರ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ, ಇವಾಗ ಇಷ್ಟೆಲ್ಲ ಆದ್ಮೇಲೆ ಹಿಂಗ್ ಮಾಡ್ಬಿಟ್ಟ ಅವನು ಅಂತ. ಅವನು ಹೋಗಿ ಆ ಹುಡ್ಗಂಗೆಲ್ಲ ಬೈತಾನೆ, ಏನ್ ಮಾಡ್ಬೇಕು ಅನ್ಕೊಂಡಿದ ನೀನ್ ಅವಳನ್ನ, ಅವಳಿಗೆ ಇವೆಲ್ಲ ಏನು ಇದೇ ಇರ್ಲಿಲ್ಲ, ಅವ್ರಪ್ಪ ಹೋದ್ಮೇಲೆ ಅವಳು ಮನೆ ಆಯ್ತು ಅವಳಾಯ್ತು ಅಂತಿದ್ಲು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನ್ ಅವಳನ್ನ, ಏನಕ್ಕೆ ಅವಳನ್ನ ಪರಿಚಯ ಮಾಡ್ಕೊಂಡೆ ಅಂತ ಹೋಗಿ ಇವನೇನ್ ಮಾಡ್ತಾನೆ, ಎದುರಿಸ್ಬಿಡ್ತಾನೆ ಗುರುಜಿ ಅವನಿಗೆ ತುಂಬಾ. ನೀನ್ ಇಷ್ಟಕ್ಕೆ ಇಲ್ಲಿಗೆ ಸುಮ್ನೆ ಬಿಡಲ್ಲ, ಹಿಂಗೆಲ್ಲ ಮಾಡಿದ್ಯಾ ನೀನು ಅಂತೆಲ್ಲ. ಅವ್ನು ಆಮೇಲೆ ಟೋಟಲ್ ಆಗಿ ನಂಬರ್ ಬ್ಲಾಕ್ ಮಾಡ್ಬಿಟ್ಟಿದ್ದಾನೆ ಗುರುಜಿ ಈಗ ಆ ಹುಡ್ಗ. ಏನ್ ಸವಾಸ, ನಾನು ಎಷ್ಟೆಷ್ಟೋ ನಂಬರ್, ಯಾವ್ದೊಂದಾದ್ರೂ ನಂಬರ್ ಸಿಕ್ಲಿ ಗುರುಜಿ ಅದರಿಂದ ಫೋನ್ ಮಾಡಲ್ಲ, ಮೆಸೇಜ್ ಮಾಡ್ತೀನಿ ಫಸ್ಟ್, ಮಾತಾಡ್ಬೇಕು ನಿನ್ ಜೊತೆ, ಫೋನ್ ಇತ್ತು ಅಂತೆಲ್ಲ. ಅದನ್ನ ನೋಡ್ತಿದಂಗ ನಂಬರ್ ಬ್ಲಾಕ್ ಮಾಡ್ತಾನೆ ಗುರುಜಿ ಅವನು ನಂದ. ಯಾವ ಒಂದ್ ನಂಬರ್ ಇಂದ ಮಾಡಿದ್ರು ನಂಬರ್ ಬ್ಲಾಕ್. ನನಗನ್ಸುತ್ತೆ ಇಲ್ಲ ಅವನು ಒಂದು ಹೆಂಗೋ ಸಿಕ್ಕದ್ಲು, ಯಾರು ಇರ್ಲಿಲ್ಲ, ಬೇಕಾದಾಗ ಯೂಸ್ ಮಾಡ್ಕೊಂಡ್ ಬಿಡೋಣ ಅನ್ನೋ ತರ ಬನ್ನ. ಇದಕ್ಕೆಲ್ಲ ಯೂಸ್ ಮಾಡ್ಕೊಂಡಾದ್ಮೇಲೆ ನನ್ನ ಬಿಟ್ಬಿಟ್ನ, ಇಲ್ಲ ಇವ್ನ್ ಎದುರಿಸ್ತಾ ಅಂತ ನನ್ನ ಡ್ರಾಪ್ ಮಾಡ್ಬಿಟ್ನ. ಬಟ್ ಇವ್ನ್ ಎದುರಿಸಕ್ಕೂ ಮುಂಚೆನೆ ಅವ್ನ ನನ್ನ ಡ್ರಾಪ್ ಮಾಡಿದ್ದ ಗುರುಜಿ. ಅಷ್ಟೊತ್ತಿಗೆ ಆಲ್ರೆಡಿ 1 ತಿಂಗ್ಳು 2 ತಿಂಗ್ಳು ಆಗಿತ್ತ. ಎಲ್ಲೋ ಅಪರೂಪಕ್ಕೊಂದೊಂದು ಮೆಸೇಜ್ ಮಾಡ್ತಿದ್ದ ಅಷ್ಟೇ. ಮುಂಚೆ ಡೈಲಿ ಮಾಡ್ತಿದ್ದ, ಆಮೇಲೆ ಕಡಿಮೆ ಆಗೋಯ್ತದ. ಈಗಂತೂ ಟೋಟಲಿ ಡ್ರಾಪ್ ಮಾಡ್ಬಿಟ್ಟ, ಎಲ್ಲಾ ನಂಬರ್ಸ್ ಬ್ಲಾಕ್ ಮಾಡ್ಬಿಟ್ಟ. ಕರೆಕ್ಟ್ ಆಗಿ 3 ರಿಂದ 4 ತಿಂಗ್ಳು ಆಯ್ತು ಗುರುಜಿ ನಾನು ಅವನು ಮಾತಾಡ್ತಿಲ್ಲ. ಆ ಹುಡ್ಗಂಗ್ ಅದೇ ನನ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ವಿ, ಹುಡ್ಗಂಗು ಎಲ್ಲಾ ವಿಷಯ ಗೊತ್ತು. ಅವನು ಹೇಳ್ದ ಓಕೆ ಬಿಟ್ಬಿಡು, ಇನ್ ಬ್ಲಾಕ್ ಮಾಡಿದಾನೆ ತಾನೆ, ಏನೊಂದ್ ಸವಾಸ ಬೇಡ. ನಾನು ಅವ್ನ್ಗೆ ಈಗ್ಲೂ ಹೇಳಿದ್ದೀನಿ, ಅವನ್ ಸವಾಸ ಬಿಟ್ಟೆ ಅಂತ ಮತ್ತೆ ನಾನು ನಿನ್ನ ಮದ್ವೆ ಆಗೋದಾಗ್ಲಿ ಏನು ಇಲ್ಲ, ಮಾಡ್ಕೊಂಬಾರ್ದಾಗಿತ್ತು, ಅವ್ನ ಜೊತೆ ತಪ್ಪು ಮಾಡ್ಕೊಂಡ್ಬಿಟ್ಟೆ. ನಾನು ನೀನು ಮುಂಚೆ ಅಪ್ಪನ ಇದ್ರಲ್ಲಿ ಏನ್ ಹೇಳಿದ್ನೋ ಅದೇ ಇರುತ್ತೆ ನಿನ್ನ ಮದ್ವೆ. ಮತ್ತೆ ತಿರ್ಗಾ ನೀನ್ ನನ್ ಜೊತೆ ಏನೇನೋ ಇದ್ ಮಾಡ್ಕೊಳಕ್ ಬರ್ಬೇಡ, ಹಿಂಗೆ ಇರೋಣ ನಾವು ಅಂದ್ರೆ ಅವ್ನು ಒಪ್ಕೊಂತಾನೆ ಗುರುಜಿ. ನೀನ್ ಅವತ್ ಏನ್ ಹೇಳ್ದೆ ಇವತ್ತಿಗೂ ನಾನು ಹಿಂಗೆ ಇದೀನಿ, ಬೇಡ ಓಕೆ, ಬಟ್ ನೀನ್ ಯಾಕೆ ಅವತ್ತೆಲ್ಲ ಇವೆಲ್ಲ ಬೇಡ ಅಂದೋಳು ಹೆಂಗ್ ಅವನ ಜೊತೆ ದುಡುಕ್ತೆ ನೀನು, ಏನಕ್ ಬೇಕಿತ್ತು ಅಂತ ಅವನು ನನಗ್ ಬೈತಾನೆ ಗುರುಜಿ ಈ ತರ ಎಲ್ಲ. ಮತ್ತೆ ನಾನು ಇನ್ನೇನಾರು ಮಾಡ್ಕೊಂಡ್ಬಿಡ್ತೀನಿ, ನನ್ಗೆ ಈಗ 3 ತಿಂಗಳು ಮುಂಚೆ ಏನಾರು ಮಾಡ್ಕೊಂಡ್ಬಿಡೋಣ ಅಂತಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ಗುರುಜಿ ನಾನು. ಯಾಕಂದ್ರೆ ತುಂಬಾ ನಂಬಿಸಿ ಮೋಸ ಮಾಡ್ಬಿಟ್ಟ ಅವನು. ಹೋಗಿ ನಿಂತ್ಕೊಂಡು ಯಾಕೆ ಹಿಂಗ್ ಮಾಡ್ದೆ, ನನ್ ಪಡೆಗೆ ನಾನು ಇದ್ದೆ ಅಲ್ವಾ, ಪರಿಚಯ ಆಯ್ತು, ಪರಿಚಯ ಆದಾಗ ನಾರ್ಮಲ್ ಆಗಿರೋದ್ ಬಿಟ್ಟು ನೀನ್ ಈ ತರ ಎಲ್ಲ ಮಾಡ್ದೆ ಅಲ್ವಾ, ಈಗ ಮುಂದೆ ಏನ್ ಮಾಡ್ಲಿ ನಾನು, ಕೇಳೋಣ ಅಂದ್ರೆ ಮರ್ಯಾದೆ ಹೋಗುತ್ತೆ ಗುರುಜಿ. ಯಾಕಂದ್ರೆ ಅವ್ನ್ ಸಪ್ರೇಟ್ ಅಂತೂ ಎಲ್ಲೂ ಸಿಗಲ್ಲ ಗುರುಜಿ, ಒಬ್ಬನೇ ಅಂತೂ ಎಲ್ಲೂ ಸಿಗಲ್ಲ. ಎಲ್ರು ಮುಂದೆ ಹೋದ್ರೆ ಮತ್ ಮರ್ಯಾದೆ ಹೋಗುತ್ತೆ, ಮನೇಲಿ ಗೊತ್ತಾಗುತ್ತೆ. ಇವತ್ 4 ಗೋಡೆ ಮಧ್ಯ ನಡೆದಿರೋದು ಇನ್ನು ಊರಿವ್ರಿಗೆ ಗೊತ್ತಾಗ್ಬಿಡುತ್ತೆ ಗುರುಜಿ ಅದು ಹಿಂಗಾಯ್ತಂತೆ ಅನ್ನೋದು. ಹಂಗಾಗಿ ಹೊರಗಡೆ ನಿಂತ್ಕೊಂಡ್ ಕೇಳಕ್ ಆಗ್ತಿಲ್ಲ, ಅದನ್ನ ಮನ್ಸಲ್ಲೇ ಇಟ್ಕೊಂಡು ನನ್ ಕೈಲಿ ಕೊರಗಕ್ಕೂ ಆಗ್ತಿಲ್ಲ ಗುರುಜಿ. ಎಷ್ಟಂತ ಕೊರಗ್ಲಿ ಗುರುಜಿ. ನಾನು ಮಗನ್ನ ತುಂಬಾ ಅವಾಯ್ಡ್ ಮಾಡ್ದೆ, ನನ್ ಮಗನ್ನೇ ನಾನು ಅವಾಯ್ಡ್ ಮಾಡ್ಬಿಟ್ಟೆ ಗುರುಜಿ. ಅವನು ಇದ್ ಮಾಡ್ಕೊಂಡು ಅವನ್ನ ಮೆಸೇಜ್ ಮಾಡ್ತಿದ್ರೆ ಸಾಕು, ನನ್ ಮಗನ್ಗೂ ನಾನೇ ಓದಿಸ್ತಿದ್ದೆ, ಎಲ್ಲೂ ಟ್ಯೂಷನ್ ಕಳಿಸ್ತಿರ್ಲಿಲ್ಲ. ಓದಿಸ್ಬೇಕಾದ್ರೆ ನಾನು ಅವನೇನಾದ್ರು ಮೆಸೇಜ್ ಮಾಡಿದ್ರೆ ಸಾಕು, ಮಗನ್ ನೀನು ಓದ್ಕೊ, ನಾನ್ ಸ್ವಲ್ಪ ಬಿಸಿ ಇದ್ದೀನಿ ಅನ್ನೋದು. ಅವ್ನ ಏನೇ ಒಂದ್ ಕೇಳಕ್ ಬಂದ್ರೆ ಓದ್ಕೊ, ಆಯ್ತು ಹಂಗೆ ಓದ್ಕೊ, ಏನ್ ನನ್ನೇನ್ ಕೇಳ್ಬಿಡ, ನೀನು ಏನ್ ಬರುತ್ತೋ ಅಷ್ಟೇ ಬರೀ ನೀನು, ಹಂಗ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಡೌಟ್ ಬಂತು ನನ್ ಮಗನ್ಗೆ, ಯಾಕೆ ನಮ್ಮಮ್ಮ ಹಿಂಗ್ ಮಾಡ್ತಿದಾರೆ, ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಏನಿಲ್ಲ. ಯಾಕಂದ್ರೆ ನನ್ಗೆ ಅವನೇ ಮುಖ್ಯ ಆಗ್ಬಿಟ್ಟಿದ್ದ ಅಲ್ಲಿ. ಇದಕ್ ಹಿಂಗೆಲ್ಲಾ ಮಾಡ್ಬಿಟ್ನಲ್ಲ, ಬೇಡ, ನಾನು ಇದ್ರೆ ತಾನೆ ಹಿಂಗೆಲ್ಲಾ ಆಗೋದು. ಇವಾಗ ನಾನು 4 ಜನದ ಮುಂದೆ ನಿಂತ್ಕೊಂಡ್ ಕೇಳಕ್ ಆಗ್ದಂಗ್ ನಾನ್ ಮಾಡ್ಕೊಂಡ್ಬಿಟ್ಟಿದೀನಿ. ಹಂಗಂತ ನಾನ್ ಲೈಫ್ ಲಾಂಗ್ ಇದನ್ನ ಕೊರಗಕ್ ಆಗಲ್ಲ, ಸಾಕು ತಪ್ಪೇನೋ ಮಾಡ್ಕೊಂಡ್ಬಿಟ್ಟ. ಬಟ್ ಅವನಿಗೆ ನಾನು ಬುದ್ಧಿ ಕಲಿಸ್ಬೇಕು, ನನ್ ಯಾಕೆ ಹಿಂಗ್ ಮಾಡ್ಬಿಟ್ಟ, ಅವ್ನು ಇಷ್ಟೆಲ್ಲಾ ಮಾಡ್ಬಿಟ್ಟು ನಂಬರ್ ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ನಲ್ಲ. ಈಗ ನಾನ್ ಬೇರೆಯವ್ರಿಗೆ ಹೇಳಿ ಅವ್ನಿಗೆ ಏನೋ ಒಂದ್ ಹೋಗಿ ಜಗಳ ಮಾಡ್ಬೋದು ಅಷ್ಟೇ ಗುರುಜಿ, ಬೇರೆ ಇನ್ನೇನು ಮಾಡಕ್ ಆಗಲ್ಲ ನಾನು.
ಜಗಳ ಮಾಡಕ್ ಹೋದ್ರೆ ನಂದು ಮರ್ಯಾದೆ ಹೋಗುತ್ತೆ, ಯಾಕಂದ್ರೆ ನಂದು ತಪ್ಪಿದೆ ಅದ್ರಲ್ಲಿ. ಹಂಗಾಗಿ ನನ್ಗೊಂದ್ ತಲೆಯಲ್ಲಿ ಏನ್ ಬಂದ್ಬಿಡ್ತು, ಇಲ್ಲ ನಾನ್ ಸತ್ತಾದ್ರೂ ಸರಿ ಅವನ್ ಮೇಲೆ ಸೆಟ್ ತೀರ್ಸ್ಕೊಳ್ಳೇಬೇಕು, ನನಗ್ ಮೋಸ ಮಾಡ್ದ. ಈಗ ಆಲ್ರೆಡಿ ಇನ್ನೊಬ್ಳು ಯಾರು ಪರಿಚಯ ಆಗಿದ್ದಾಳೆ ಗುರುಜಿ, ಅವಳ ಜೊತೆ ಓಡಾಡ್ತಿದ್ದಾನೆ ಗುರುಜಿ. ಅವನು ಓಡಾಡ್ತಿದ್ದಾನೆ ಅಂದ್ರೆ ಅವಳನ್ನ ಮೀಟ್ ಮಾಡಕ್ ಹೋಗ್ತಾನ, ಅಲ್ಲೆಲ್ಲೋ ನಿಂತ್ಕೊಂಡ್ ಮಾತಾಡಿಸ್ತಾನೆ. ನನ್ಗೆ ಯಾರೋ 3-4 ಜನ ಹೇಳಿದ್ರು ಆ ವಿಷಯನ. ನಾನ್ ಹೇಳಿದ್ದೆ, ಯಾರೋ ಒಂದ್ ಇಬ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಇದನ್ನ, ಅಂದ್ರೆ ಫುಲ್ ಡಿಟೇಲ್ ಆಗಿ ಮಾಡ್ಕೊಂಡಿರ್ಲಿಲ್ಲ. ಹಿಂಗಿಂಗೆ ಅಂತ ಹೇಳಿದಕ್ಕೆ ಆ ಹುಡ್ಗಂಗ್ ಗೊತ್ತಿತ್ತಲ್ಲ ಗುರುಜಿ, ಅದ ನನ್ ಮದ್ವೆ ಆಗ್ತಾನೆ ಅಂತ ಹೇಳಿದ್ನಲ್ಲ, ಆ ಹುಡ್ಗಂಗ್ ಈ ವಿಷಯ ಗೊತ್ತಾಗಿ ಅವ್ನ್ ವಾಚ್ ಮಾಡಿದಾನೆ ಅವನನ್ನ. ಅವನು ನೋಡಿ ಹೇಳ್ದ ನನಗೆ, ನೋಡು ಆಲ್ರೆಡಿ ನಿಂದು ಮುಗೀತು, ಈಗ ಯಾರೋ ಇನ್ನೊಬ್ಳು ಜೊತೆ ಇದ್ ಮಾಡ್ತಿದ್ದಾನೆ, ನೀನ್ ಹೇಳು ಬೇಕಿದ್ರೆ, ನಾನು ಹೋಗೋ ಅವನಿಗೆ ಏನಾರು ಇದ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನೀನ್ ನೋಡ್ತೀನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಅಂದ್ರೆ ನಾನ್ ಬೇಡ, ಏನು ಮಾಡಕ್ ಹೋಗ್ಬೇಡ, ಸುಮ್ನೆ ಇದ್ ಬಿಡು, ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿರ್ತೀನಿ. ಅವಾಗ ಅವ್ನು ಹೇಳ್ತಾನೆ, ಅಲ್ಲಿ ಯಾವ್ದೋ ಒಂದ್ ಹುಡ್ಗಿ ಜೊತೆ ಮಾತಾಡ್ತಿದ್ದಾನೆ, ಡೈಲಿ ನಾನ್ ನೋಡಕ್ ಹೋಗ್ತಿದೀನಿ, ಅವ್ನ್ ಹಂಗೆ ಮಾಡ್ತಿದ್ದಾನೆ ಅಂತ. ಅದ್ ನಂಗೆ ಇನ್ನ ತುಂಬಾ ಇದಾಗ್ಬಿಟ್ಟು ಏನ್ ಮಾಡ್ಲಿ ನಾನು ಇವ್ನಿಗೀಗ. ಓಕೆ ಸತ್ತೋಗ್ಬಿಡೋಣ, ನಾನು ಸತ್ತೋಗ್ಬಿಟ್ಟಾದ್ರೂ ಏನಾದ್ರು ಒಂದ್ ಸೇಟ್ ತೀರ್ಸ್ಕೊಳ್ಳೋಣ ಅವ್ನ ಮೇಲೆ, ಇದ್ದಾಗಂತೂ ನನ್ ಕೈಲಿ ಆಗಲ್ಲ, ಸತ್ತಾದ್ರೂ ಏನಾದ್ರು ಒಂದ್ ಸೇಟ್ ತೀರ್ಸ್ಕೋಬೇಕಷ್ಟೇನೆ ಅನ್ಬಿಟ್ಟು ನಾನ್ ನನ್ ಮಗಂಗೆ ಹೇಳ್ಕೊಟ್ಬಿಡ್ತೀನಿ ಗುರುಜಿ ಇದನ್ನ. ಆಗ್ತಿಲ್ಲ ಮನೇಲಿ ಇರೋದಿಕ್ಕೆ ಸುಮ್ನೆ, ಯಾಕಂದ್ರೆ ಮನೇಲಿ ಸ್ವಲ್ಪ ಅಪ್ಪ ಹೋದ್ಮೇಲೆ ನಮ್ಮ ಅಮ್ಮಂಗ್ ನಾನ್ ಅಷ್ಟಕ್ಕಷ್ಟೇ ಗುರುಜಿ, ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ಅನ್ನೋ ತರ ಇದಾರೆ ನಮ್ ತಾಯಿ. ಹಂಗಾಗಿ ನನ್ ಮಗಂಗ್ ಹೇಳ್ಕೊಡ್ತೀನಿ, ಬೇಡ ಇರಕ್ ಆಗಲ್ಲ, ನಾವು ಏನಾರು ಮಾಡ್ಕೊಂಡ್ಬಿಡೋಣ ಅಮ್ಮ ಅಂತ ಹೇಳ್ತೀನಿ. ಅವನು ಒಪ್ಕೊಂಡ್ಬಿಡ್ತಾನೆ ಗುರುಜಿ. ಸರಿ ಆಯ್ತು, ನೀನ್ ಹಿಂಗ್ ಹೇಳ್ತೀಯ ಹಂಗೆ ಮಾಡೋಣ ಅಮ್ಮ ಅಂತ ಹೇಳಿ, ಅವ್ನ ಇನ್ನ ಎಕ್ಸಾಮ್ ಬರೆಯಕ್ಕೂ ಮುಂಚೆನೆ ಹೇಳ್ತೀನಿ ಗುರುಜಿ, ನೆಕ್ಸ್ಟ್ ಇಯರ್ ನಾನು ನಿನ್ನ ಸ್ಕೂಲಿಗೆ ಸೇರ್ಸಲ್ಲ, ಈ ಇಯರ್ ಹೆಂಗಾಗುತ್ತೋ ಹಂಗ ನೀನ್ ಬರ್ದ್ ಬಾ, ನೆಕ್ಸ್ಟ್ ರಜಾ ಬರ್ತಿದಂಗೆ ಈ ರಜದಲ್ಲಿ ನಾವೇನಾರು ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ವಿ ಗುರುಜಿ. ಈ ರಜಾ ಬರ್ತಿದಂಗೆ ಏನಾರು ಮಾಡ್ಕೊಂಡ್ಬಿಡೋಣ ಅಂತ ಅಂದೆ. ಅವನು ಈಗ್ಲೂ ಕೇಳ್ತಾನೆ ಗುರುಜಿ, ಎಕ್ಸಾಮ್ ಟೈಮಲ್ಲಿ ಹಂಗೆಲ್ಲ ಹೇಳ್ದೆ ನೀನು, ಯಾಕೇನು ಮಾಡ್ಕೊಳಕ್ ಬರ್ತಿಲ್ಲ, ಬಾ ಏನಾರು ಮಾಡ್ಕೊಂಡ್ಬಿಡೋಣ, ಹೇಳಿದ್ದೆ ಅಲ್ಲ, ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡುತ್ತೆ ನೆಕ್ಸ್ಟ್. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಗುರುಜಿ, ಸುಮ್ನೆ ಕುತ್ಕೊಳಕ್ ಆಗ್ತಿಲ್ಲ, ಊಟ ಮಾಡಕ್ ಆಗ್ತಿಲ್ಲ, ನಿದ್ದೆ ಮಾಡಕ್ ಆಗ್ತಿಲ್ಲ, ತಪ್ಪು ಮಾಡ್ಕೊಂಡೋಳ್ ನಾನೇ ಗುರುಜಿ. ಬಟ್ ಹಂಗಂತ ಇವತ್ ನನಗೆ ಹೆಂಗಾಗಿದೆ ಅಂದ್ರೆ, ಸುಮ್ನೆ ಯಾವ್ದೋ ಒಂದು ಮಾತಿಗೆ ಮರಳಾಗ್ಬಿಟ್ಟು ಹೆಣ್ಮಕ್ಳುಗಳು ಎಷ್ಟೆಲ್ಲಾ ಮೋಸ ಹೋಗ್ಬಿಡ್ತೀವಲ್ವಾ ಗುರುಜಿ ನಾವು. ಬಟ್ ನಾನು ಎಲ್ಲರಿಗೂ ಹೇಳ್ತಿಲ್ಲ ಗುರುಜಿ, ಬಟ್ ಈಗ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ತರ ನಮ್ ತರ ಆಗಿರ್ತಾರಲ್ಲ ಗುರುಜಿ, ಒಂಟಿ ಇರ್ತಾರಲ್ಲ ಗುರುಜಿ ಹೆಣ್ಮಕ್ಳು, ಅಂತವ್ರನ್ನ ನೋಡ್ಬಿಟ್ಟು ಈ ತರ ಊರಿಷ್ಟಕ್ಕೆ ಬಳಸ್ಕೊಂಡು ಈ ತರ ಮಾಡ್ಬಿಡ್ತಾರಲ್ಲ ಗುರುಜಿ ಕೆಲವರು. ಅವ್ರ ಮನೇಲೂ ಹೆಣ್ಮಕ್ಳು ಅಂತ ಇರ್ತಾರಲ್ವಾ ಗುರುಜಿ, ಅವ್ರಿಗೊಂದೆಲ್ಲ ಒಂದಿನ ಈ ತರ ಆದ್ರೆ ಏನ್ ಮಾಡ್ತಾರೆ ಗುರುಜಿ. ಹಂಗಾದ್ರ ಈ ತರ ಆದ್ರೆ ಹಂಗಾದ್ರೆ ಗಂಡನ್ ಬಿಟ್ಟು ನಾವು ಏನೋ ನೋವು ತಿನ್ಕೊಂಡ್ ಬಂದಿರ್ತೀವಿ ಗುರುಜಿ ನಾವು. ಈ ತರ ಎಲ್ಲಾರ್ಗು ಈಗ ನನ್ ತರನೇ ಎಲ್ಲಾರ್ಗು ಒಬ್ಬೊಬ್ರು ಸಿಕ್ಬಿಟ್ಟು ಗುರುಜಿ, ಅವ್ರುಗಳು ಎಲ್ಲಾ ಹೆಣ್ಮಕ್ಳು ಹಿಂಗ್ ಮಾಡ್ಕೊಂಡ್ ಬಂದ್ಬಿಟ್ರೆ ಏನ್ ಗುರುಜಿ. ಗೊತ್ತಿರೋರೇನೋ ಓಕೆ ಗುರುಜಿ, ಮೋಸ ಹೋಗಲ್ಲ, ಬಟ್ ಮುಗ್ದ್ರು ಅಂತ ಇರ್ತಾರಲ್ಲ ಗುರುಜಿ, ಅವ್ರುಗಳಿಗೆಲ್ಲ ಹಿಂಗ್ ಆಗ್ಬಿಟ್ರೆ ಮುಂದೆ ಹೆಂಗೆ ಗುರುಜಿ ಅವ್ರ ಜೀವನ ಮಾಡೋದು. ಈಗ ತಲೆ ಎತ್ಕೊಂಡ್ ಆಚೆ ಓಡಾಡಕ್ ಆಗಲ್ಲ ಗುರುಜಿ, ಯಾಕಂದ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಬಟ್ ಆದ್ರೂ ಈಗ ನಾನು ಎಲ್ಲಾರು ಓಡಾಡ್ಬೇಕಾದ್ರೆ ಅವ್ನ್ ನನ್ ಕಣ್ಮುಂದೆ ಕಾಣಿಸ್ತಾನೆ ಗುರುಜಿ, ಅವ್ನ್ ಮುಂದೆ ಹೋಗಕ ನಾನೇ ತಲೆ ತೆಗಿಸ್ತೀನಿ ಗುರುಜಿ ಕೆಲವೊಂದ್ ಟೈಮ್. ಆ ಒಂದ್ ಇದಕ್ಕೆ ನಾನು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ನಲ್ಲ, ಸುಮ್ನೆ ಇರೋದಕ್ಕಿಂತ ಸತ್ತೋಗ್ಬಿಡೋದ್ರೆ ಬೆಸ್ಟ್ ಅನ್ನೋದೊಂದು ಬಂದ್ಬಿಟ್ಟಿದೆ ಗುರುಜಿ ನನಗೆ. ಆಯ್ತವ, ಇವತ್ತಿಗಾದ್ರೂ ನಿಮ್ ತಾಯಿಗೆ ಇದು ಗೊತ್ತಾ? ಇಲ್ಲ ಗುರುಜಿ, ನಮ್ ತಾಯಿ ಏನಂದ್ರೆ ಏನು ಹೇಳಿಲ್ಲ ಗುರುಜಿ ನನ್ಗೆಲ್ಲ ಮಾಡು. ಬಟ್ ಅವ್ರಿಗೂ ಸ್ವಲ್ಪ ಡೌಟ್ ಬಂದ್ ಕೇಳಿದ್ರು ಅವಾಗ, ಏನಕ್ಕೆ ಒಬ್ಳೆ ಕುತ್ಕೋತಿಯ, ಏನೋ ಬೇಜಾರಲ್ಲಿ ಇರ್ತೀಯ, ಅಳ್ತಿರ್ತೀಯ, ಏನಾಯ್ತು ಹೇಳು ಅಂದ್ರು. ಏನಿಲ್ಲ ಡ್ಯಾಡಿ ನೆನ್ಪಷ್ಟೇ, ಆತರ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತಿದ್ದೀನಿ ಗುರುಜಿ. ಅವ್ರ ಹತ್ರ ಏನು ಹೇಳ್ಕೊಂಡಿಲ್ಲ ಗುರುಜಿ ನಾನು ಈ ವಿಷಯ ನನಗೆ. ಆಯ್ತು, ಈಗ ಡಿವೋರ್ಸ್ ಆದ ಸಮಯದಲ್ಲಿ ಒಂದು ಮಗು ಇದ್ದ ಕಾಲದಲ್ಲಿ, ಅಂದ್ರೆ ಇನ್ನು ಡಿವೋರ್ಸ್ ಆದ ಆರಂಭದಲ್ಲಿ ಮದುವೆ ಆಗದೇ ಇರುವುದಕ್ಕೆ ನಿನ್ನ ಹತ್ರ ಇದ್ದ ಕಾರಣ ಏನು? ಅಂದ್ರೆ ಡಿವೋರ್ಸ್ ಆದ ಸಮಯದಲ್ಲಿ ಮೊದಲನೇ ಗಂಡನಿಂದ ಡೈವರ್ಸ್ ಆಯ್ತಲ್ಲವಾ, ಆದ್ಮೇಲೂ ಮತ್ತು ಹೋದೆ, ಮತ್ತೊಂದು ವಾರಕ್ಕೂ ಓಡ್ ಬಂದೆ. ಅದಾದ ಮೇಲೆ ನೀವು ಮದುವೆ ಆಗಿ ಅಂತ ಅಂದಾಗ, ಮನೆಯವರು ಇನ್ನೊಂದು ಮದುವೆ ಆಗವ ಅಂದಾಗ ನೀನು ಕೊಟ್ಟ ಕಾರಣ, ಅಯ್ಯೋ ನೀವು ನೋಡು ಮಾಡಿರೋನೇ ಹಿಂಗಿದ್ದಾನೆ, ಇನ್ನ ಇದನ್ನಾದ್ಮೇಲೆ ಇನ್ನೊಂದು ಆಯ್ಕೆ ಮಾಡಿದ್ರೆ ಯಾವನೋ ಬಳಸಿಬಿಟ್ಟು ಬಿಸಾಡಿರೋ ಈ ಬಾಳೆ ಎಲೆಯನ್ನು ನಾನ್ ತಿನ್ಬೇಕಾಗಿದೆ ಅಂತ ಒಂದೊಂದ್ಸಲಿ ಮಾತು ಬರ್ತವೆ.
ಹಾಗಾಗಿ ನಾನು ಅದಕ್ಕೆ ತಯಾರಿಲ್ಲ, ಹಾಗಾಗಿ ನಂಗೆ ಜೀವನ ಪೂರ್ತಿ ಮದುವೆ ಬೇಡ ಅಂದೆ. ಅಂದರೆ ಒಬ್ಬ ಪುರುಷನಿಂದ ಆ ಮಟ್ಟಿನ ದೌರ್ಜನ್ಯಕ್ಕೊಳಗಾದ ಒಂದು ಹೆಣ್ಣು ಮಗಳು ಆ ಮಟ್ಟಿಗೆ ಹೇಳಿ ಆ ಮಗುವಿಗೋಸ್ಕರ ತನ್ನ ಇಡೀ ಬದುಕನ್ನು ಮೀಸಲಿಡುವ ಸಂಕಲ್ಪ ಮಾಡೋದಾದರೆ ಅದು ಅವಶ್ಯವಾಗಿ ಶ್ರೇಷ್ಠವೇ ಹೌದು. ಆದರೆ ನಿನ್ನ ದುರ್ಬುದ್ಧಿ ಏನಂದರೆ ಆ ಸಂಕಲ್ಪಕ್ಕೆ ನೀನು ಜೀವನ ಪೂರ್ತಿ ಬದ್ಧಳಾಗಿ ಉಳಿಲಿಲ್ಲ. ಹೌದು ಹೌದು ಗುರುಜಿ. ಅಂದ್ರೆ ಅವತ್ತು ನೀನು ಮದುವೆ ಬೇಡ ಅನ್ಲಿಕ್ಕೆ ಕೊಟ್ಟ ಕಾರಣ ಎಷ್ಟು ಗಂಭೀರ ಹಾಗೂ ಮಾನ್ಯವಾಗಿತ್ತೋ ಅದಕ್ಕೆ ನೀನು ಬದ್ಧಳಾಗಿ ಉಳಿಲಿಲ್ಲ ಅನ್ನುವ ಪ್ರಥಮ ಕಾರಣವೇ ನೀನು ಭ್ರಷ್ಟಳಾಗಿ ಕಾಣ್ತೀಯ ಲೋಕಕ್ಕೆ. ಹೌದು ಹೌದು ಗುರುಜಿ. ಅಂದ್ರೆ ನಾನೊಂದು ಹೊಲದಲ್ಲಿ, ನನ್ನ ಹೊಲದಲ್ಲಿ ನಾನೇನೋ ಬೆಳೆ ಬೆಳೆದಿದ್ದೀನಿ ಎಂದಾಗ ಹೊರಗಡೆಯಿಂದ ಬರುವ ಯಾವುದೋ ಮೂಕ ಪ್ರಾಣಿಗಳು ಆ ಬೆಳೆಯನ್ನು ಕಿತ್ತು ತಿಂದಂಗೆ ಬೇಲಿ ಹಾಕೊಳ್ಬೇಕಿರೋದು, ಕಾಯ್ಬೇಕಿರೋದು ನನ್ನ ಜವಾಬ್ದಾರಿ ಅದು. ಹೌದು. ಅಯ್ಯೋ ನಾವು ಹೊಲ ಹಾಕಿದೀವಿ ಸರ್, ಯಾಕೆ ಸರ್ ಬಂದು ತಿನ್ಬೇಕು ಅಂದ್ರೆ ನಾನು ಕಾಯ್ಬೇಕಮ್ಮ. ನನ್ನ ಬೆಳೆ ನಾನು ಕಾಪಾಡ್ಕೊಳ್ಬೇಕು. ಹೌದು. ಹಾಗೆ ನೋಡಿದ್ರೆ ಮೊದಲನೇ ಬಾರಿ ಯಾರು ಪರಿಚಯ ಆದ ಈತನಿಗಿಂತ ಅವನೇ ಉತ್ತಮ ಅಲ್ವನವ? ಹೌದು ಗುರುಜಿ, ಹೌದು ಗುರುಜಿ. ಅವನು ಇವತ್ತಿಗೂ ನನ್ ಜೊತೆ ಮಾತಾಡ್ತಾನೆ ಗುರುಜಿ. ಆಗಿದ್ದಾಯ್ತು ಅದನ್ನೇ ಇವತ್ತು ಕೂಡ ಕೇಳಿದಾನೆ, ಯಾಕಷ್ಟು ಬೇಜಾರಲ್ಲಿತ್ತೀಯ, ಓಕೆ ಬಿಡು, ಆಗಿದ್ದಾಯ್ತು ಅದನ್ನೇ ಯೋಚನೆ ಒಂದು ಮನೆಯಲ್ಲಿ ತಾಯಿ ಅಥವಾ ತವರು ಮನೆಯವರು ಹೀಗೆ ಕೆಟ್ಟು ಬಂದ ಮಗಳಿಗೆ ಒಂದು ಸ್ಥಾನವನ್ನು ಕೊಟ್ಟು ಯಾವುದೇ ರೀತಿಯಲ್ಲೂ ಮುಜುಗರಕ್ಕೊಳಪಡಿಸದೆ, ಸಮಾಜ ಏನಂದ್ರೂ ಕೂಡ ಅದನ್ನು ಕಿವಿಗೆ ಹಾಕೊಳ್ಳದೆ ನಿನ್ನನ್ನು ಮನೆಯ ಇನ್ನೊಂದು ಮಹಡಿಯಲ್ಲಿ ಅಥವಾ ಆ ಕಡೆ ಸೈಡಲ್ಲಿ ಇಟ್ಟಾಗ, ಅವರೆಲ್ಲ ಮಲಗದಾಗ ಒಬ್ಬನನ್ನು ಕರೆಸ್ಕೊಂಡು ಮತ್ತೆ ಅರ್ಧ ರಾತ್ರಿ ಕಳಿಸ್ತೀನಿ ಎಂದಾಗ ನಿನ್ನ ಜೀವನ ಪೂರ್ತಿ ಅಳಬೇಕಿರೋದು ನನ್ನ ತಾಯಿಗೆ ದ್ರೋಹ ಮಾಡೋದ್ನ. ಅಂದ್ರೆ ಆ ಮನೆ ವೇಶ್ಯವಾಟಿಕೆಗಿಂತ ಬೇರೇನೂ ಇಲ್ಲ ಅಂತ ನಾವು ಅದು. ಆ ಮನೆ ನಿನ್ನ ತಂದೆ ಬದುಕಿ ಹೋಗಿದ್ದು, ಪೂರ್ವಜರು ಬದುಕಿ ಹೋಗಿದ್ದು, ನಿನ್ನ ತಾಯಿ ಬದುಕ್ತಾ ಇರೋದು. ಮಾತಿದ್ದರೆ ನಿನ್ನ ತಾಯಿ ಪೂಜೆ ಮಾಡ್ತಾಳೆ, ಆದ್ರೆ ಒಬ್ಬ ಆ ಕಡೆಯಿಂದ ಬರ್ತಾನೆ, ಕೆಲಸ ಮುಗಿಸ್ಕೊಳ್ತಾನೆ, ಹೋಗ್ತಾನೆ ಅಂದ್ರೆ ಆ ಜಾಗ ಏನಾಯ್ತದು? ಹೌದು ಹೌದು ಗುರುಜಿ. ದುಃಖ ಪಡಬೇಕಿರೋದು ಈತ ನಿನಗೆ ಮಾಡಿದ ಮೋಸ ಅಂತ ಅಲ್ಲ, ನೀನು ಮಾಡಿರೋ ಮೋಸಗಳು ತುಂಬ ಇದ್ದಾವೆ. ಅದು ಮಗನಿಗೆ ಅಮ್ಮ ನಮ್ಮ ಜೊತೆ ಯಾಕೆ ಹಿಂಗೆ ಮಾತಾಡ್ತಿಲ್ಲ, ಅಯ್ಯೋ ಪರಪುರುಷನ ಮೇಲಿನ ವ್ಯಾಮೋಹ, ಮಗನಿಗೆ ಹೋಮ್ವರ್ಕ್ ಮಾಡಿಸದೇ ಇರುವಷ್ಟು ನಿರಾಸಕ್ತಿ ಬಂತಲ್ಲ, ಅದು ಯಾವುದದು? ಪುತ್ರನಿಂದ ದೂರ ಮಾಡುವಷ್ಟು ಕಾಮಾಸಕ್ತಿ. ಅದು ನಿನ್ನ ಕಾಮಾಸಕ್ತಿ ಇಲ್ಲದೆ ಹೋದ್ರು ಅವನ ಉದ್ದೇಶ ಯಾವನೇ ಒಬ್ಬ ನನಗಿಂತ ಚಿಕ್ಕ ವಯಸ್ಸಿನ ಒಬ್ಬ ಹುಡುಗನನ್ನ ಆ ಮಟ್ಟಿಗೆ ತಗೊಳ್ಳೋದು, ಅಥವಾ ಅಯ್ಯೋ ನಾನು ನಿನ್ನ ಮದುವೆ ಆಗಲ್ಲ, ನಾನು ಯಾರನ್ನೂ ಮದುವೆ ಆಗಲ್ಲ, ನಾವಿಬ್ರು ಹಿಂಗೆ ಇದ್ದು ಬಿಡೋಣ ಅನ್ನುವ ಯಾವುದೇ ಹುಡುಗನ ಮಾತು ಕಾಮದ ಹಸಿವೆ ಹೊರತು ಬೇರೆ ಏನೂ ಅಲ್ಲ. ಹೌದು ಹೌದು ಗುರುಜಿ. ಅವನು ಹಂಗೆ ಗುರುಜಿ ಅದಕ್ಕೆ ಅದನ್ನ ಕೇಳಿಸ್ಕೊ. ನಾನು ಒಬ್ಬ ನನಗಿಂತ ಚಿಕ್ಕ ಹುಡುಗ, ಏನು ಅವ್ರ ಅಪ್ಪ ಅಮ್ಮನಿಗೆ ಅವು ಕಣವ ನಿನಗೆ ಯಾಕೋ ಜೀವನದಲ್ಲಿ ನೀನು ನೆಮ್ಮದಿ ಇಲ್ಲ, ನನ್ನ ಮಗನ್ನ ನಿಮಗೆ ಬಲಿ ಅಂದ್ರೆ ಊರು ಬಸವನ್ ಬಿಟ್ಟಂಗೆ ನಿನಗೋಸ್ಕರ ಅವನಿಗೆ ನಾವು ಮದುವೆ ಮಾಡಲ್ಲ, ಅವನಿಗೆ ನಾವೇನು ಕೇಳಲ್ಲ, ನಿನ್ನ ಜೊತೆ ಅವನು ಆರಾಮಾಗಿ ಇದ್ದು ಬಿಡ್ಲಿ ಅಂತ ಏನು ಮನೆಯವರು ಒಪ್ಪಿಗೆ ಏನು ಕೊಟ್ಟಿರಲಿಲ್ಲ ಹುಡುಗನ ಮನೆಯವರು. ಒಬ್ಬೊಬ್ಬ ತಂದೆ ತಾಯಿ ತನ್ನ ಮಗನಿಗೆ ಮದುವೆ ಮಾಡೋ ಕನಸನ್ನು ಇಟ್ಕೊಂಡಿರ್ತಾರೆ. ಅವನು ದಾರಿ ತಪ್ಪಿ ನಿಮ್ಮಂಥವ್ರ ಸವಾಸಕ್ಕೆ ಬಂದಿರ್ಬೋದು, ಬಟ್ ಎಂದೋ ಒಂದಿನ ಅವ್ರ ಅಪ್ಪ ಅಮ್ಮನ ಮಾತಿ ಕಟ್ಟು ಬಿದ್ದು ಅವನ ಮದುವೆ ಆಗೇ ಆಗಬೇಕು. ಬಟ್ ಅವನೇನು ಹೇಳ್ದ, ಆ ಸಮಯವನ್ನು ಹ್ಯಾಂಡ್ಲ್ ಮಾಡಬೇಕಿತ್ತು, ಸುಳ್ಳು ಹೇಳ್ದ. ಯಾಕಂದ್ರೆ ಕೆಲಸ ಆಗಬೇಕು ಅಂದಾಗ ನಾಲಿಗೆಯನ್ನ ಎಕ್ಕಡ ಮಾಡಿಕೊಳ್ಳೋ ಜನರು ಇದ್ದೇ ಇದ್ದಾರೆ. ಅವತ್ತು ಗಂಡನ ಬಿಟ್ಟು ಬಂದು ಒಂದು ಮಗುವನ್ನು ಕರ್ಕೊಂಡು ಬಂದು ತವರು ಮನೆಯಲ್ಲಿ ಅವರು ಏನು ನಮ್ಮ ಸೇವೆ ಮಾಡ್ಕೊಂಡು ಸಾಯೋವರೆಗೂ ಇಲ್ಲೇ ಬಿದ್ದಿರು ಅಂತ ಹೇಳಿಲ್ಲ, ನಿನಗೆ ಮಾಡಬಹುದಾದ ಎಲ್ಲ ಉಪಕಾರವನ್ನು ಅವರು ಮಾಡಿದ್ರು. ಅದಾದ ಮೇಲೆ ನಾನು ಒಬ್ಬ ಪುರುಷನನ್ನು ನನ್ನ ಜೀವನದಲ್ಲಿ ನಂಗೆ ಡೈವರ್ಸ್ ಆದಮೇಲೆ ಮದುವೆ ಆಗೋ ತಪ್ಪು ಅಂತ ಯಾರೂ ಹೇಳಲ್ಲಮ್ಮ, ಆಯಿತು ಆಗಬೇಕಿತ್ತು. ಆದರೆ ನಾನು ನನಗೆ ಇನ್ನೊಂದು ಮದುವೆ ಆದರೆ ಈಗ ಮನೆಯವ್ರು ನೋಡಿ ಮದುವೆ ಮಾಡಿರೋನೇ ಇಷ್ಟು ತೊಂದರೆ ಕೊಟ್ಟಿದ್ದಾನೆ, ಇನ್ನು ಎರಡನೇ ಮದುವೆ ಆದರೆ ಇನ್ನೇನು ಕಷ್ಟ ಬೀಳಬೇಕೋ ಏನೋ ಅಂದುಕೊಂಡು ಅಲ್ಲಿ ಧರ್ಮಯುತವಾಗಿ ದೊಡ್ಡ ಕಾರಣವನ್ನು ಕೊಟ್ಟುಬಿಟ್ಟು ಇಲ್ಲಿ ಒಳಗಡೆ ಕರೆಸ್ಕೊಂಡು ಏನು ಮಾಡಿದೆ ಮತ್ತೆ ನೀನು? ನೋಡವ್ವ, ಮೊದಲು ಲೋಕವನ್ನು ದೂಷಿಸೋದನ್ನು ಬಿಡು. ಅಯ್ಯೋ ನೀನು ನಮ್ಮಂತ ಹೆಣ್ಮಕ್ಳನ್ನೆಲ್ಲ ಹಿಂಗೆ ಹಾಳು ಮಾಡ್ತಾರಲ್ಲ ಗುರುಗಳೇ, ಇವರಿಗೆ ತಪ್ಪಲ್ವಾ, ಇವ್ರಿಗೆ ಏನೂ ಆಗಲ್ವಾ, ಇವ್ರಿಗೆ ಅನ್ಯಾಯ ಮಾಡ್ದಂಗೆ ಅನ್ಸಲ್ವಾ, ಅದು ಇದು. ಲೋಕದಲ್ಲಿ ಅಂಥವರು ಕಾಲಕ್ಕೂ ಇದ್ದೇ ಇದ್ದಾರೆ. ಆದರೆ ನಾನು ಈ ಮುಂಚೆ ಹೇಳ್ದಂಗೆ ನನ್ನ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದು
ಹೌದು ಹೌದು ನಿನ್ನ ಶೀಲ, ನಿನ್ನ ವ್ಯಕ್ತಿತ್ವ. ಗಂಡ ನಿನ್ನೊಂದಿಗೆ ಕೆಟ್ಟದಾಗ ನಡ್ಕೊಂಡ ಅಥವಾ ಲೈಂಗಿಕ ಕ್ರಿಯೆ ನಡೆದ ಮಾತ್ರಕ್ಕೆ ಒಂದು ಹೆಣ್ಣು ಅಶುದ್ಧಳಾಗ್ಲಿದ್ದಿಲ್ಲ. ಯಾವಾಗ ಅವಳು ಪರಪುರುಷನೊಂದಿಗೆ ಯಾವುದೇ ವಿವಾಹದ ಅಫಿಷಿಯಲ್ ಮ್ಯಾರೇಜ್ ಅನ್ನೋದು ಗಂಡ ಅಥವಾ ನನ್ನ ಪಾಲಿನ ಪತಿ ಅಂತ ಸ್ವೀಕರಿಸದೆ ಒಂದು ದೇಹವನ್ನು ಅರ್ಪಿಸಿದ್ರೆ ಅದನ್ನು ನಾವು ದಂಪತಿಗಳ ಪ್ರೇಮ ಅಥವಾ ಅದನ್ನ ಧರ್ಮ ಅಂತ ಹೇಳಲಿಕ್ಕೆ ಆಗಲ್ಲ. ನೀವು ಅವಶ್ಯವಾಗಿ ಮಾಡಿದ್ದು ಅವನಿಗೂ ಅದು ಬೇಕು, ನಿಮಗೆ ಬೇಕಿತ್ತೋ ಇಲ್ವೋ, ಅವನಿಗೆ ಅದು ಬೇಕಿತ್ತು, ನೀವು ಅದು ಕಡಿಮೆ ಮಾಡಿಕೊಟ್ರಿ. ಮೊದಲು ಲೋಕವನ್ನು ದೂಷಿಸೋದು ಬಿಡು. ಅನ್ಯಾವಾಗ ಆ ಮಗುನ್ ನೀಗ್ ಬಿಡ್ತಿದ್ದಲ್ಲ, ಅಯ್ಯೋ ಇದೊಂದು ವರ್ಷ ಮುಗಿಸ್ಕೋ ಆಮೇಲೆ ಸತ್ತೋಗ್ಬಿಡೋಣ. ಅರೇ ಆಯ್ತವ, ಈಗಲಾದ್ರೂ ಪಾಠ ಕಲಿ. ಜೀವನ ಪೂರ್ತಿ ಎರಡೆರಡು ಮಕ್ಕಳನ್ನು ಹಾಕೊಂಡು ಗಂಡ, ನಿನಗಾದ್ರೂ ಗಂಡ ಡೈವರ್ಸ್ ಕೊಟ್ಟು ಹೋಗಿದ್ದಾರೆ. ಎಷ್ಟೋ ತಾಯಂದಿರು ಗಂಡ ಅಲ್ಲೇ ಮನೆ ಒಳಗಡೆ ಇದ್ದಾನೆ, ಕುಡ್ಕೊಂಡು ಮನಗಿದ್ದಾನೆ, ಆಕೆಗೆ ಯಾವ ಸುಖ ನೆಮ್ಮದಿ ಸಂತೋಷವೂ ಇಲ್ಲ. ಅವಳು ಕೇಳ್ಕೊಳ್ಳೋದಿಷ್ಟೇ, ಅಪ್ಪ ನೀನು ಕುಡ್ಕೊಂಡು ಸಾಯು, ಆದರೆ ಮನೆಗೆ ಅನ್ಯಾಯ ಮಾಡಬೇಡ, ಮನೆಗೆ ತೊಂದರೆ ಕೊಡಬೇಡ, ನಾನು ದುಡ್ದು ನನ್ನ ಮಕ್ಕಳನ್ನು ಸಾಕೊಳ್ತೀನಿ ಎಂದುಕೊಂಡು ಗಂಡ ಇದ್ದು ಇಲ್ಲದವರಂತೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಮಕ್ಕಳಿಗೋಸ್ಕರ ಬದುಕ್ತಿರೋರಿದ್ದಾರೆ. ಅಂಥದ್ರಲ್ಲಿ ನಾನು ನನ್ನ ಮೂರ್ಖತನ, ನನ್ನ ಆತುರ ಬುದ್ಧಿ, ನನ್ನ ಸ್ವಲ್ಪ ಮೋಹದ ಬುದ್ಧಿಯಿಂದ ಮಾಡಿಕೊಂಡ ತಪ್ಪು ನಿರ್ಧಾರಗಳಿಂದ ಲೋಕವನ್ನು ಅಥವಾ ಲೋಕದ ಯುವಕರನ್ನು ದೂಷಿಸ್ಲಿಕ್ಕಾಗಲ್ಲ. ಅಂಥವ್ರಿಗೂ ಕಾಮಬುದ್ಧಿ ಬಂದೇ ಬರುತ್ತೆ. ಇವಳು ಹಂಗಲ್ಲಪ್ಪ, ಇವಳು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಕಾಲಲ್ಲಿರೋ ಎಕಡ ತಗೊಂಡು ಕಪಾಳ ಕೊಡಿತಾಳಪ್ಪ ಅನ್ನೋ ಭಯ ನಾನು ಹುಟ್ಟಿಸಿದ್ರೆ ನನಗೆ ಯಾರು ಬಂದು ಆ ರೀತಿ ಕೆಟ್ಟದಾಗ ನೋಡಲ್ಲ. ನಾನು ಆ ರೀತಿ ಭಯ ಹುಟ್ಟಿಸಿಲ್ಲ. ಗಂಡ ಇಲ್ಲ, ನಾನು ಒಂದು ಕೈ ನೋಡೋಣ ಅನ್ನೋ ಬುದ್ಧಿ ಎಲ್ಲರೂ ತೋರ್ತಾರಲ್ಲವ. ಸೊ ನಿನ್ನ ತಾಯಿ ಕೆಳಗಡೆ ಮಲಗಿದ್ದಾಗ ಮೇಲ್ಗಡೆಗೊಬ್ಬ ಅಥವಾ ನಿನ್ನ ಹತ್ರಕ್ಕೆ ನಿನ್ನ ರೂಮಿಗೆ ಒಬ್ಬ ಬಂದು ಹೋಗೋ ಮಟ್ಟಿಗೆ ಆ ಮನೆಯನ್ನ ಕಲುಷಿತ ಮಾಡಿದೀಯ ಅಂದ್ರೆ ಈಗ ನಿನ್ನ ಮುಂದಿರೋ ಬಹಳ ದೊಡ್ಡ ಸವಾಲು, ಇವನ್ನ ಯಾರೋ ಬಿಟ್ಟು ಹೋದ, ಇವ್ರು ಯಾರೋ ನಿನಗೆ ಸಮಾಧಾನ ಮಾಡ್ತವ್ರೆ, ಇವ್ರು ಯಾರೂ ಅಲ್ಲ. ಯಾಕಂದ್ರೆ ಅಫಿಷಿಯಲಿ ಇಂಥವ್ರಿಬ್ರು ನನ್ನ ಮಗಳಿಗೆ ಸ್ನೇಹಿತರವ್ರೆ ಅಂತ ನಿಮ್ಮ ತಾಯಿ ಎಲ್ಲಿವರೆಗೂ ಒಪ್ಪಿ ಅಥವಾ ಕ್ಷಮೆ ನೀಡಿ ಒಪ್ಪಿಗೆ ಕೊಡೋದಿಲ್ವ ಅಲ್ಲಿವರೆಗೂ ಈ ನಿನ್ನ ಸ್ನೇಹಿತರು, ಈ ನಿನ್ನ ಸಮಾಧಾನ ಮಾಡೋರು ಇವೆಲ್ಲವೂ ಅಕ್ರಮದ ಸಂಪರ್ಕಕ್ಕೆ ಅಥವಾ ಆ ಹೆಸರಿಗೆ ಬಂದು ನಿಲ್ಲುತ್ತೆ. ಮೊದಲು ಲೋಕವನ್ನು ದೂಷಿಸೋದು ಬಿಡು, ಇಲ್ಲಿ ನಿನ್ನ ಮಗನನ್ನ ಚೆನ್ನಾಗಿ ಬೆಳೆಸು. ಅಂತಿಮವಾಗಿ ನೋಡವ, ಸೌಂದರ್ಯ ನೋಡಿ ಇವತ್ತು ಇವನಲ್ಲಿ ಇನ್ನೂ 3 ಜನ ಬರ್ತಾರೆ. ಇವನ್ ಆಯ್ತು, ನಿನ್ನ ಬದುಕಲ್ಲಿ 3 ಜನ ಆಗುವುದ್ರಲ್ಲವಾ, ಗಂಡ ಒಬ್ಬ ಆಯ್ತು, ಅದನ್ನ ನಾವು ಶಾಸ್ತ್ರೋಕ್ತವಾಗಿ ಅಂತ ಕರಿಬಹುದು. ಡೈವರ್ಸ್ ಆಯ್ತು, ಅದು ಬೇರೆ ವಿಚಾರ. ಬಟ್ ಇನ್ನಿಬ್ರು ಯಾರು ಬಂದ್ರು, ಇದನ್ನ ನಾವು ಲೋಕಕ್ಕೆ ಆಯ್ತು, ನನಗಿಂಗೆ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡು ನನ್ನ ಕೆಡಿಸಿ ನನ್ನನ್ನು ಗರ್ಭಿಣಿ ಮಾಡಿದೆಯಲ್ಲೋ, ನನಗೆ ನ್ಯಾಯ ಕೊಡೋ, ನನಗೆ ಬದುಕು ಕೊಡೋ ಅಂತ ಕಪಾಳ ಕೊಡ್ದು ಕೊಳಪಟ್ಟಿಟ್ಕೊಳ್ಲಿಕ್ಕೆ ಆಗಲ್ಲ. ಯಾಕೆ? ನಾವು ಮಾಡಿರೋದೇ ಅಂತ ತಪ್ಪು ಕೆಲಸ, ಮತ್ತೆ ಕತ್ತಲೆಯಲ್ಲಿ ಮಾಡಿದ ತಪ್ಪನ್ನ ಬೆಳಕಿನಲ್ಲಿ ಅನುಭವಿಸಬೇಕಾಗಿದೆ. ಮೊದಲು ನಿನಗೆ ನೀನು ಅರ್ಥ ಮಾಡ್ಕೊಳ್ಳು. ಆಯ್ತು, ಇದು ಪ್ರಜ್ಞೆ ಕಾಡ್ತಿದೆ ಗುರುಜಿ, ಅರ್ಥ ಆಯ್ತಾ? ಅಂದ್ರೆ ಮೊದಲು ನಾನು ಹೇಳೋದು ಇದರ ಮೇಲೆ ಇದನ್ನು ಹೊರಿಸೋದು ಬಿಡು. ಯಾಕಂದ್ರೆ ನೀನು ಇಲ್ಲಿ ಹೋಗಿ ಏನೇ ಇದೊಂದು ಪ್ರಶ್ನೆ ಮಾಡಿ ದೊಡ್ಡದು ಮಾಡಿದ್ರು ಕೂಡ ಪಾಪ ನಿನ್ ತಾಯಿ ಅಥವಾ ನಿನ್ ತವರು ಮನೆಗೆ ಇದು ಕಳಂಕ. ಅವ್ರು ನಿನಗೆ ತೀರಾ ಅನ್ಯಾಯ ಮಾಡಬೇಕು ಅಂತ ಏನೇನೋ ಕೆಟ್ಟ ಕೆಲಸ ಏನು ಮಾಡಿಲ್ಲ. ಅವರು ಕೂಡ ನಿನ್ನ ಬದುಕನ್ನ ಒಳ್ಳೆ ರೀತಿಯಲ್ಲಿ ಮಾಡೋಕೆ ನೋಡಿದ್ದಾರೆ. ಬಟ್ ಹಿಂಗೆಲ್ಲ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ನಾನೇನು ಮಾಡಿದ್ದೀನಿ, ಅವ್ರು ಮಾಡಿದಕ್ಕಿಂತ ಇದು 1000 ಪಟ್ಟು ಅನ್ಯಾಯ ಇದು. ಯಾಕಂದ್ರೆ ಇವೆಲ್ಲ ಆತ್ಮಸಾಕ್ಷಿಗೆ ಬಿಟ್ಟಿದ್ದವ. ಹೌದು, ನೀವು ಯಾವ CCTVಗೂ ಸಿಗದಂಗ ತಪ್ಪು ಮಾಡಿರ್ಬಹುದು ಅಥವಾ ಯಾರ ಕಣ್ಣಿಗೂ ಬೀಳದಂಗೆ ತಪ್ಪು ಮಾಡಿರ್ಬಹುದು. ಆತ್ಮಸಾಕ್ಷಿ ಯಾವುದು ಇವತ್ತು ನಿನ್ನ ರಾತ್ರಾದ್ರೆ ಕಣ್ಣೀರು ಹಾಕ್ಸುತ್ತಲ್ಲ, ಅದೇ ಒಳಗಡೆ ಇರೋ ಆತ್ಮಸಾಕ್ಷಿ. ಯಾಕಂದ್ರೆ ಎಲ್ಲ ನಿಮ್ಮ ತಪ್ಪು ಕೆಲಸಗಳಿಗೆ ಸಾಕ್ಷಿಯಾಗಿದ್ದು ನಿನ್ನ ಒಳಗಿನ ಆತ್ಮ. ಅದು ಹೇಳ್ತಾ ಇದೆ, ಅಯ್ಯೋ ಏನು ಹೊಲಸು ಕೆಲಸ ಮಾಡ್ಕೊಂಡು ಬಿಟ್ಟೆ ನೀನು, ಮಾತ್ರ ನುಂಗಿ ನನ್ನ ಗರ್ಭದಲ್ಲಿರುವ ಅನಿಷ್ಟವನ್ನು ಹೊರಗಡೆ ನನ್ನ ಅಂತರಂಗದಲ್ಲಿರುವ ಅನಿಷ್ಟವನ್ನು ಹಾಕ್ಲಿಕ್ಕೆ ಆಗ್ತಿಲ್ವಲ್ಲ, ಆಗಲ್ಲ ಗುರುಜಿ. ಅದಕ್ಕೆ ಇಲ್ಲಿ ಆ ಮಗು ಮುಂದೆ ಯಾವತ್ತೋ ಒಂದು ದಿವಸ ಅಯ್ಯೋ ಇವಳ ಅಮ್ಮ ಇವ್ರ ತಾಯಿ ಇಂಥವಳು ಕಣಪ್ಪ ಅಂತ ಲೋಕ ಆ ಮಗುವನ್ನ ಆ ಐಡೆಂಟಿಟಿಯಲ್ಲಿ ಗುರುತಿಸದ ಹಾಗೆ ಇನ್ನು ಮುಂದಾದರೂ ನಿನ್ನ ತಾಯಿ ಮನೇಲಿದ್ದೀಯಾ, ಅದಕ್ಕೆ ನೀನು ಸ್ವಲ್ಪ ಏನೋ ಮೈಲಿಗೆ ಆಗಿದೆ, ಈಗ ನೀನು ಧರ್ಮದ ದಾರಿಯಲ್ಲಿ ಹೋಗಿ
ಈ ಸ್ನೇಹಿತ ಅವರು ಇವರು ಎಲ್ಲವನ್ನು ಮೊದಲು ಬಿಟ್ಬಿಟ್ಟು ಮಗನೇ ಎಲ್ಲವೂ, ಅವನೇ ದೇವರು, ಅವನೇ ಬಂಧು, ಅವನೇ ಬಳಗ, ಅವನೇ ಗಂಡ ಅಪ್ಪ ಅಮ್ಮ ಎಲ್ಲವೂ ಅವನೇ ಅಂದುಕೊಂಡು ಅವನಿಗೋಸ್ಕರ ಜೀವನ ಮುಡಿಪಾಗಿಟ್ಟುಕೊಂಡು ನಿನ್ನ ತಾಯಿ ಸೇವೆ ಮಾಡಿಕೊಂಡು, ಯಾಕಂದರೆ ಸೌಂದರ್ಯದಿಂದ ನಾನು ಅಂದರೆ ಅಲ್ಲಿ 21ನೇ ವಯಸ್ಸಿಗೆ ಓಲಿ 25ನೇ ವಯಸ್ಸಿಗೆ ಬೇಡದೇ ಇರೋದು ನನಗೆ 32ನೇ ವಯಸ್ಸಿಗೆ ಆಯ್ತವ, ಈಗಲೂ ಅವಕಾಶ ಇದೆ, ತಾಯಿ ಕೇಳು, ದೊಡ್ಡವ್ರು ಕೇಳು, ಇನ್ನೊಂದು ಒಳ್ಳೆ ರೀತಿಯಲ್ಲಿ ಮದುವೆ ಆಗು, ಯಾರು ಬೇಡ ಅಂದವರು. ಆದರೆ ಈ ದಾರಿ ಇದೆಯಲ್ಲ, ನಿಮ್ಮನ್ನು ಕೇವಲ ಬಳಸಿಕೊಂಡು ಬಣ್ಣ ಬಣ್ಣದ ಮಾತಾಡಿ ಅವರಿಗೆ ಬೇಕಾದ ಕೆಲಸ ಮುಗಿದ ಮೇಲೆ ನೀವು ಟಿಶ್ಯೂ ಪೇಪರ್ಗಿಂತ ಬೇರೇನೂ ಅಲ್ಲ. ಹಾಗಾಗಿ ದೇವರನ್ನು ನಂಬಿ ಈ ಪ್ರಕ್ರಿಯೆಯಲ್ಲಿ ನನ್ನದೇ ತಪ್ಪು. ಯಾಕಂದರೆ ನಾನು ಯಾರೋ ಮೆಸೇಜ್ ಕಳಿಸೋದು ಅವನಿಗೆ ಬಿಟ್ಟಿದ್ದು, ಬಟ್ ಬ್ಲಾಕ್ ಮಾಡೋ ಕಂಟ್ರೋಲ್ ನನ್ನ ಕೈಲಿ ಇತ್ತಲ್ವಾ. ಸೊ ಒಂದು ದುಡಿಮೆ ಮಾಡಿಕೊಂಡು ಒಂದೊಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಂಡು ಆಯ್ತವ, ನಿನ್ನ ಆಸೆಯನ್ನು ತ್ಯಾಗ ಮಾಡಿಬಿಟ್ಟು ನೀನು ಮಕ್ಕಳಿಗೋಸ್ಕರ ಬದುಕ್ಬಿಡು ಅಂತ ನಾನು ಹೇಳಲ್ಲ, ಮದುವೆ ಆಗು, ನೀನು ಒಂದು ಜೀವನ ಮಾಡು. ಆದರೆ ಈ ದಾರಿಗಳಿದ್ದಾವಲ್ಲ, ನಡತೆ ಅಂತ ಕೆಡ್ಸ್ಕೊಂಡ್ಬಿಟ್ರೆ, ಕ್ಯಾರೆಕ್ಟರ್ ಅಂತ ಹೊಂಟೋದ್ರೆ ನಿನ್ನ ತಾಯಿನೂ ಕೂಡ ಎಲಡ್ಕೆ ಹಾಕೊಂಡು ಮಕ್ಕುಗಿತಾಳೆ. ಇದೆಲ್ಲ ಗೊತ್ತಿಲ್ಲದೆ ಇರೋದಕ್ಕೆ ಆಕೆನೂ ನಿನ್ನನ್ನು ಗೌರವಿತವಾಗಿ ನಡೆಸ್ಕೊಳ್ತಾವ್ರೆ. ಗೊತ್ತಾದ್ರೆ ಮಗಳೂನು ಗೌರವವನ್ನು ಕೂಡ ಅಲ್ಲಿ ಕೊಡಲ್ಲ. ಹೌದು ಗುರುಜಿ, ಅದೇ ಗುರುಜಿ ಈಗ ನನ್ಗೆ ಪಾಪ ಪ್ರಜ್ಞೆ ಕಾಡ್ತಾರೆ ಇಷ್ಟು ವರ್ಷ. ಇನ್ನ ದುಃಖಕ್ಕೆ ಕಾರಣ ಏನಾಗ್ಬೇಕಂದ್ರೆ, ಅಯ್ಯೋ ನನ್ಗೆ ಇವನು ಫೋನ್ ಎತ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ, ನಾನು ಯಾವ ನಂಬರ್ ಸಿಕ್ಕಿದ್ರು ನಾನು ಅವನಿಗೆ ಫೋನ್ ಮಾಡ್ತೀನಿ, ಎಷ್ಟೆಲ್ಲ ಆದ್ಮೇಲೂ ನಾನು ಅವನಿಂದಲೇ ಇದ್ದೀನಿ ಅಂದಾಗ ನಾಚಿಕೆ ಪಡ್ಬೇಕು. ನನಗಿರೋ ದುಃಖ ಏನಿರೋ, ನಾನ್ ಸ್ವಲ್ಪ ಸ್ಟಾರ್ಟಿಂಗ್ ಅವನು ಬ್ಲಾಕ್ ಮಾಡಿದ್ ಗೊತ್ತಿಲ್ದಲೆ ಮಾಡ್ದೆ ಗುರುಜಿ. ಆಮೇಲೆ ನನಗೆ ಗೊತ್ತಾಯ್ತು ಇವ್ನು ನನ್ನನ್ನು ಬಳಸ್ಕೊಂಡ ಅಷ್ಟೇನೆ, ಇನ್ ನಾನು ಅವನಿಗೆ ಬೇಕಾಗಿಲ್ಲ ಅನ್ಬಿಟ್ಟು ನಾನು ಬಿಟ್ಟೆ ಗುರುಜಿ. ಅವನನ್ನ ಬೇಡ, ಇನ್ನ ನಾನು ಇವನಿಗೆ ಫೋನ್ ಮಾಡ್ಕೊಂಡ್ ಕುಚ್ಕೊಂಡ್ರೆ ನಂದು ಇದ್ದಿದ್ದು ಮರ್ಯಾದೆ ಹೋಗುತ್ತೆ. ಈಗ ಆಲ್ರೆಡಿ ಇವನ ಹತ್ರನೇ ಕಳ್ಕೊಂಡ್ಬಿಟ್ಟಿದೀನಿ, ಮತ್ತೆ ಇವನ್ ಮೇಲ್ ಬಿದ್ದು ನಾನು ಹೋದ್ರೆ ಇನ್ನ ಒಂದ್ ಹೆಸರು ನನಗೆ ಬಂದ್ಬಿಡುತ್ತೆ. ಬೇಡ, ಇಲ್ಲಿಗೆ ಇವನನ್ನ ಬಿಟ್ಬಿಟ್ಟು ನಾನು ಆಲ್ರೆಡಿ 2 ತಿಂಗಳು ಆಯ್ತು ಗುರುಜಿ. ನಾನು ಅವತ್ತಿಂದ ಅವನಿಗೆ ಒಂದು ಕಾಲ್ ಆಗ್ಲಿ ಒಂದ್ ಮೆಸೇಜ್ ಆಗ್ಲಿ ಮಾಡಿಲ್ಲ. ಕಣ್ಮುಂದೆ ಕಾಣಿಸಿದ್ರು ನಾನು ಒಂದೇನು ಮಾತಾಡ್ಸಕ್ ಹೋಗಿಲ್ಲ, ನಾನು ಕೇಳಕ್ಕೂ ಹೋಗಿಲ್ಲ ಗುರುಜಿ. ಬೇಡ ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ದೆ. ಬಟ್ ಅವತ್ತಿಂದನ ನನ್ಗೆ ಪಾಪ ಪ್ರಜ್ಞೆ ಅನ್ನೋದ್ ಕಾಡ್ತಿದೆ ಗುರುಜಿ. ಈ ತರ ತಪ್ಪು ನಾನ್ ಮಾಡ್ಕೊಂಡ್ಬಿಟ್ನಲ್ಲ, ಅಪ್ಪ ಹೋದ್ಮೇಲೆ ನನ್ಗೆ ಬೇಕಿತ್ತ. ನಿಜವಾಗ್ಲೂ ಒಳ್ಳೇದೇ, ತೊಂದರೆ ಇಲ್ಲ. ಈಗ ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ ನೋಡವ, ಬಹುಶಃ ಸೌಂದರ್ಯವಿರುವ ಯಾವ ಹೆಣ್ಣಿಗಾದ್ರೂ ಇಂಥದ್ದೊಂದಷ್ಟು ಆಕರ್ಷಣೆಗಳು, ಅಪ್ರೋಚ್ಗಳು, ಪ್ರಪೋಸಲ್ಗಳು ಲೋಕದಲ್ಲಿ ಬಂದೇ ಬರ್ತಾವೆ. ಅದು ನಿನ್ನೊಬ್ಳಿಗಲ್ಲ. ಬಟ್ ಸಂಸ್ಕಾರವಂತರು ಎಕ್ಕಡದಲ್ಲಿ ಒದ್ದು ಅದನ್ನು ದೂರ ಮಾಡ್ತಾರೆ. ಹೌದು, ಅಂದ್ರೆ ಭಗವಂತ ಅಥವಾ ಪ್ರಕೃತಿ ಮನುಷ್ಯನಲ್ಲಿ ಕಾಮಕ್ರೋಧಗಳನ್ನು ತುಂಬಿ ಅದಕ್ಕೆ ಅಥವಾ ಅದಕ್ಕೆ ಒಳ್ಳೆ ಧರ್ಮಯುತವಾದ ಮಾರ್ಗನೂ ಮದುವೆ ಅಂತ ಅದಕ್ಕೆ ಇಟ್ಟಿರೋದು. ಎಲ್ಲ ಸನ್ಯಾಸಿಗಳಾಗ್ಬಿಡಿ, ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಸುಮ್ಮನಿದ್ದು ಬಿಡಿ ಅಂತ ಅಲ್ಲ. ಹೌದು, ಕಾಮಕ್ರೋಧ ಇದೆ, ಅದಕ್ಕೆ ಮದುವೆ ಅನ್ನೋ ಅರ್ಥ ಕೊಟ್ಟು ಅದನ್ನು ಈಡೇರಿಸ್ಕೊಳ್ಳೋದಿಕ್ಕೆ ಒಂದು ಧರ್ಮ ಮಾರ್ಗನೂ ಹಿರಿಯರಿಟ್ಟು ಹೋಗಿದ್ದಾರೆ. ಆದ್ರೆ ನಾನು ಆ ಮಾರ್ಗ ಬಿಟ್ಬಿಟ್ಟು ಬೀದಿ ನಾಯಿಗಳ ತರ ನಾನು ಹೆಂಗ್ ಬೇಕಲ್ಲಿ ಯಾರ ಜೊತೆ ಬೇಕು ಅವ್ರ ಜೊತೆ, ಮತ್ತೆ ಯಾವುದೇ ಮದುವೆ ಅಥವಾ ಅಂಥದ್ದೇನು ಶಾಸ್ತ್ರೋಕ್ತವಾದ ಒಪ್ಪಂದವೂ ಇಲ್ಲ, ಹಿರಿಯರಿಗೆ ಗೊತ್ತಿಲ್ಲ, ಇಂಥದ್ದೇನು ಬಳಸಿಕೊಂಡು ಬಿಸಾಡಿ ಹೋದ ಮೇಲೆ ಕತ್ಲ ಕೋಣೆಯಲ್ಲಿ ಕೂತ್ ನೀನು ಅಳತಿಯೇ ಹೊರತು ಅವರು ಹೊರಗಡೆ ಬೆಳಕಲ್ಲಿ ಇನ್ನೊಬ್ಳ ಜೊತೆ ಓಡಾಡ್ತಾರೆ. ಯಾವತ್ತು ನಿನ್ನ ಮಗುವನ್ನ ಕೊಂದು ಸಾಯಿಸೋದು ಅಥವಾ ನಾವು ಇಬ್ಬರು ಸತ್ತು ಬಿಡೋಣ, ಬೇಡವ, ಪರವಾಗಿಲ್ಲ, ಕೃಷ್ಣ ಇವತ್ತು ನಿನ್ನನ್ನು ಕ್ಷಮಿಸಿದ್ದಾನೆ, ಇಲ್ಲಿಂದ ಈಚೆಗೆ ನಿನ್ನ ತಾಯಿಗಿಂತ ದೊಡ್ಡ ಬಂಧುವಿಲ್ಲವ ನಿನಗೆ. ಇಷ್ಟು ದಿವಸ ನಮ್ ತಾಯಿನೇ ಗುರುಜಿ. ಬೇರೆ ಯಾರಾದ್ರೂ ಆಗಿದ್ರೆ ನನ್ನನ್ನು ಇಷ್ಟು ವರ್ಷ ಮನೇಲಿ ಇಸ್ಕೊಂಡು ಇದ್ ಮಾಡ್ತಿರ್ಲಿಲ್ಲ ಗುರುಜಿ. ಬಿಟ್ಟು ಬಂದಿದ್ಯಾ, ಮಗ ಇದ್ದಾನೆ, ನೀನ್ ಹೋಗಿ ನೀನು ನಿನ್ ಮಗ ಏನಾರು ಒಂದ್ ಮಾಡ್ಕೊಳ್ಳಿ, ಎಲ್ಲೋ ಬೇರೆ ಕಡೆ ಇರಿ ಅಂತ ಹೇಳ್ಬೋದಾಗಿತ್ತು ಅವ್ರು. ಆದ್ರೆ ಇಲ್ಲ, ಅವಳು ನನ್ ಮಗ್ಳು ಅಂದ್ಬಿಟ್ಟು ನನಗೆ ಇಟ್ಕೊಂಡ್ ಜಾಗ ಕೊಟ್ಟಿದ್ದಾರೆ ಗುರುಜಿ. ಅದ್ರಲ್ಲೂ ನನ್ ಮಗ ನನಗಿಬ್ರಿಗೂ ಜಾಗ ಕೊಟ್ಟಿದ್ದಾರೆ. ಇದ್ದಾಗ ನಾನ್ ಮಾಡಿದ ತಪ್ಪೇ ಗುರುಜಿ ಇದು. ಅಂದ್ರೆ ನಾನು ಹೇಳೋದು ಹೌದವ, ಅದನ್ನು ಒಪ್ಕೊಂಡಲ್ಲ, ನಿನ್ ದೊಡ್ಡ ಗುಣ. ಭೂಲೋ ಎಲ್ಲೂ ಸತ್ತ ಮೇಲೆ ಸ್ವರ್ಗ ಇಲ್ಲವ, ಬದುಕಿದ್ದಾಗಲೇ ನೀನ್ ಸ್ವರ್ಗ ನೋಡ್ಬೇಕಂದ್ರೆ ಒಂದು ಹೆಣ್ಣು ಚಾರಿತ್ರ್ಯವನ್ನು ಉಳಿಸ್ಕೊಳ್ಬೇಕು, ಶೀಲವನ್ನು ಉಳಿಸ್ಕೊಳ್ಬೇಕು. ಲೋಕದಲ್ಲಿ ಯಾವ ಹೆಣ್ಣು ತನ್ನ ಗಂಡನೊಂದಿಗೆ ಮಲಗಿ ಇಲ್ವಾ? ಆ ಕಾರಣಕ್ಕೆ ಗಂಡನೊಂದಿಗೆ ಮಲಗಿದ ಮಾತ್ರಕ್ಕೆ ಚಾರಿತ್ರ್ಯ ಹಾಳಾಗಲ್ಲ. ಹೆಣ್ಣು ಯಾವಾಗ ಪರಪುರುಷನಲ್ಲಿ ಆಸೆಗೆ ಬೀಳ್ತಾಳೆ ಅಲ್ಲಿ ಚಾರಿತ್ರ್ಯ, ಅಂದ್ರೆ ದೇಹವನ್ನು ಒಬ್ಬ ಪುರುಷನಿಗೆ ಕೊಟ್ಟ ತಕ್ಷಣ ಚಾರಿತ್ರ್ಯ ಹಾಳಾಗಲ್ಲ, ಪರಪುರುಷನಿಗೆ ಕೊಟ್ಟರೆ ಹಾಳಾಗುತ್ತೆ ಅಂತ. ಲೋಕದಲ್ಲಿ ಕಾಮ ಅನ್ನೋದು ಅವಶ್ಯವಾಗಿ ಶ್ರೇಷ್ಠವಾದದ್ದೇ, ಆದರೆ ಅದನ್ನ ಹೀಗೆ ಪ್ರಾಣಿಗಳ ತರ ಚಪಲ ಮಾಡಿಕೊಂಡಾಗ ಅದು ರೋಗಕ್ಕೋ ಅಥವಾ ಇನ್ಯಾವುದೋ ದುರಂತಕ್ಕೂ ಕಾರಣವಾಗುತ್ತೆ.
ಹೌದೌದು ಗುರುಜಿ. ತಂದೆ ತಾಯಿಗೆ ಎದುರಾಡದ ಮಕ್ಕಳುಗಳಿದ್ರೆ ಅದು ತಂದೆ ತಾಯಿಗಳು ಬದುಕಿದ್ದಾಗಲೇ ಸ್ವರ್ಗ ನೋಡ್ತಾರಂತೆ. ಆದರೆ ನಿನ್ನ ತಾಯಿಗೆ ಇಂಡೈರೆಕ್ಟ್ ಆಗಿ ಅಪರೋಕ್ಷವಾಗಿ ನೀನು ಮಾಡಿರೋ ದ್ರೋಹ ಇದೆಯಲ್ಲ, ನಿನ್ನ ಜೀವನ ಪೂರ್ತಿ ಆಕೆ ಸೇವೆ ಮಾಡಿದ್ರು ಇದನ್ನು ತೊಳೆಯೋಕ್ಕಾಗಲ್ಲ. ಹೌದು ಹೌದು ಗುರುಜಿ. ನೀನು ಮಾಡಬೇಕಾಗಿರೋದವ ಆ ಮಗುವಿಗೆ ಒಳ್ಳೆ ಭವಿಷ್ಯವನ್ನು ಕೊಡು. ನೋಡವ, ಈ ಸ್ನೇಹಿತರು ಅವರು ಇವರು ಅವಶ್ಯಕತೆ ಇಲ್ಲವ. ಫಸ್ಟ್ ಆಫ್ ಆಲ್ ಎಲ್ಲೋ ಈ ಸಮಯದಿಂದ ನೀನು ಆಧ್ಯಾತ್ಮಿಕ ಮಾರ್ಗವನ್ನು ಇಡಿ. ನೀನು ಟೀಚರ, ನೀನು ಪಾಠ ಮಾಡ್ತೀಯ, ನಿನ್ನ ಆ ಮಕ್ಕಳಿಗೆ ನೀನು ದೇವತೆ ಥರ ಏನೋ ಒಂದು ಒಳ್ಳೇದು ಹೇಳ್ಕೊಡ್ತೀಯ, ಮನೆಗೆ ಬರ್ತೀಯ, ನಿನ್ನ ಮಗುವಿಗೆ ಒಳ್ಳೇದು ಹೇಳ್ಕೊಡ್ತೀಯ, ಶಿಕ್ಷಣ ಕಲಿಸ್ತೀಯ ಅಥವಾ ಹೋಮ್ವರ್ಕ್ ಮಾಡಿಸ್ತೀಯ, ತಾಯಿಯೊಂದಿಗೆ ಇರ್ತೀಯ, ಇಲ್ಲ ಯಾವುದೋ ಗುರುಗಳು ಸವಾಸ ಮಾಡಿ, ಆಶ್ರಮದ ಸವಾಸ ಮಾಡಿ ಒಂದು ಜ್ಞಾನವನ್ನು ಕಲಿ, ಯಾವುದೋ ವಿದ್ಯೆಯನ್ನು ಕಲಿ, ಯಾವುದೋ ಸಂಗೀತವನ್ನು ಕಲಿ. ಈ ರೀತಿ ಬದುಕಿನ 24 ಗಂಟೆಯನ್ನು ಅದ್ಭುತವಾಗಿ ಬಳಸ್ಕೊಳ್ಳಿಕ್ಕೆ ಒಳ್ಳೆ ಮಾರ್ಗಗಳು ಅಂತ ಖಂಡಿತ ಇದ್ದಾವೆ. ಆದರೆ ಈ ಸಮಯದಲ್ಲಿ ಏನನ್ಸ್ಬಿಡುತ್ತೆ, ಅಯ್ಯೋ ನಾನು ಯಾಕೆ ಈ ಆಸೆಗಳಿಂದ ವಂಚಿತಳಾಗಬೇಕು, ನಾನು ಈಡೇರಿಸ್ಕೊಳ್ಳೋಣ. ಹಂಗೆ ಈಡೇರಿಸ್ಕೊಳ್ಳೋಕೆ ಕೆಟ್ಟ ಮಾರ್ಗಗಳಿದ್ದಾವೆ, ಆದರೆ ಅಲ್ಲಿ ಭಾವನೆಗಳು ಇಟ್ಕೊಂಡು ಕೂತ್ಕೊಂಡ್ರಾಗಲ್ಲ. ಒಬ್ಬ ವೇಶ್ಯ ಮನೆಗೆ ಹೋದ ಒಬ್ಬ ವ್ಯಕ್ತಿ ತನ್ನ ಕೆಲಸ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಅಯ್ಯೋ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಭಾವನೆಯಿಂದ ಮಾತಾಡ್ತಾನೆ. ಇಲ್ಲ, ಅವನಿಗೆ ಬೇಕಾದದ್ದು ಕೇವಲ ದೈಹಿಕ ಸುಖವೇ ಹೊರತು ಆ ಸುಖದಲ್ಲಿ ಭಾವನೆಗಳಿರಲಿಲ್ಲ. ಇಲ್ಲಿ ನಿನ್ನದು ಪ್ರೇಮವಾದರೆ ಅವರದು ಕಾಮ ಆಗಿತ್ತು. ಅವನಿಗೆ ಕೆಲಸ ಮುಗಿದಾದ್ಮೇಲೆ ಅವನಿಗೆ ಅಲ್ಲಿ ಭಾವನೆ ಇಲ್ಲ, ಇರ್ಲಿಕ್ಕೆ ಕಾರಣ ಇಲ್ಲ ಅಲ್ಲಿ. ಬಟ್ ನಿನ್ನದು ಹಂಗಲ್ಲ, ನೀನ್ ದೇಹವನ್ನು ಅರ್ಪಿಸಿದ್ದೇ ಭಾವನೆ ಇಟ್ಕೊಂಡು. ಆದ್ರೆ ಅವರ ಭಾವನೆಗಳು ಮಾತಲ್ಲಿತ್ತು, ಮನಸ್ಸಲ್ಲಿರ್ಲಿಲ್ಲ. ನಿನ್ನದು ಮನಸ್ಸಲ್ಲಿತ್ತು, ಅದಕ್ಕೆ ನೀನು ಅರ್ಪಿಸ್ಕೊಂಡೆ. ಆದ್ರೆ ಸತ್ಯ ಅರ್ಥ ಆದ್ಮೇಲೆ ಇವತ್ತು ನಿನ್ನ ಜೀವನವೇ ನಿನಗೆ ಜಿಗುಪ್ಸೆ ಆಗ್ತಾ ಇದೆ. ಹಾಗಾಗಿ ಬದುಕಲ್ಲಿ ಇಂತಹ ಪರಿಸ್ಥಿತಿಗಳು, ಯಾರೋ ನನಗೆ ಅನ್ಯಾಯ ಮಾಡಿದ್ರು, ಯಾರೋ ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡ್ರು, ಯಾರೋ ನನಗೆ ಬಹಳ ದೊಡ್ಡ ನಂಬಿಕೆ ದ್ರೋಹ ಮಾಡಿದ್ರು ಅನ್ನೋದಕ್ಕಿಂತ ಎಲ್ಲದರ ಮೂಲ ನನ್ನ ಒಪ್ಪಿಗೆಯ ನಂತರವೇ ಆಗಿದೆ. ಒಪ್ಪಿಗೆ ಯಾರಿಂದ ಆಯಿತು? ನನ್ನಿಂದಲೇ ಆಯಿತು. ಹಾಗಾಗಿ ನನ್ನ ಅಥವಾ ನಾನು ಇದೇ ಜಗತ್ತಿನ ಎಲ್ಲ ಸಮಸ್ಯೆಗಳ ಮೂಲ ಇದೇ ಆಗಿದೆ. ನನ್ನ ಬದುಕಲ್ಲಿ ಏನೇನು ನಡೆಯುತ್ತೋ ಅದೆಲ್ಲ ಇಲ್ಲಿಂದಲೇ ಶುರುವಾಗಿರುತ್ತೆ. ಹೌದು, ನಾನು ಪರಿಚಯ ಮಾಡಿಕೊಂಡಿದ್ದಕ್ಕೆ ಇದಾಯಿತು, ನಾನು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಇದಾಯಿತು, ನಾನು ಸಮ್ಮತಿ ನೀಡಿದ್ದಕ್ಕೆ ಇದಾಯಿತು. ಈ ಮಟ್ಟಿನ ನಾನು ಅಥವಾ ನನ್ನ ಒಪ್ಪಿಗೆ ಅಥವಾ ನನ್ನ ಸಲುಗೆ ಅಥವಾ ನನ್ನ ಕೋಪರೇಷನ್ ಅಥವಾ ನನ್ನ ಸಹಕಾರ ಇದಿಲ್ಲದೆ ಯಾರು ಅದನ್ನು ಅತ್ಯಾಚಾರ ಅಂತಾರವ? ಹಂಗಿದ್ರೆ ಹಾಗಾಗಿ ನಾನು ಈ ಮಟ್ಟಿಗೆ ಎಲ್ಲ ರೀತಿಯಲ್ಲಿ ತೊಡಕೊಂಡ್ಬಿಟ್ಟು ಆಮೇಲೆ ನಾನು ಅನ್ಯಾಯ ಅಂದ್ರೆ ಅದು ಹಂಗಲ್ಲ. ಹಾಗಾಗಿ ಎಲ್ಲವನ್ನ ನಿನ್ಮೇಲೆ ಹಾಕೊಳ್ಳವ. ಕೋಪ ಮಾಡ್ಕೊಳ್ಳಂಗಿದ್ರೆ ನಿನ್ಮೇಲೆ ಮಾಡ್ಕೋ. ಗಂಡ ತೀರುವುದು ಕಾಲದಲ್ಲಿ ಅವತ್ತು 25, 26 ಅವತ್ತಿಗೆ ಒಂದು ಮದುವೆ ಆಗಿ ಒಂದು ಒಳ್ಳೆ ಜೀವನ ಮಾಡ್ಕೊಂಡು ಮಗು ಚಿಕ್ಕದಾಗಿದ್ದಾಗಲೇ ನಾನು ಇನ್ನೊಂದು ಬದುಕನ್ನು ಕಟ್ಕೊಳ್ಬೇಕಿತ್ತು. ಇಲ್ಲ, ಅವತ್ತಿಗೆ ಲೋಕದ ಮುಂದೆ ಇದೇನಪ್ಪ ಗಂಡ ತೀರೋದ ಮೇಲೂ ಇವಳು ಮದುವೆ ಬೇಡ, ಏನು ಬೇಡ ಅಂತ ಒಂದು ಮಗುವನ್ನು ಸಾಕೊಂಡು ಏನಪ್ಪ ಈ ಮಟ್ಟಿಗೆ ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಒಳ್ಳೆ ಪತಿವ್ರತೆ ಥರ ಅಥವಾ ಒಳ್ಳೆ ಹೆಣ್ಮಗಳು ಥರ ಬದುಕ್ತಿದ್ದಾಳೆ ಅಂತ ಲೋಕ ಏನೋ ಅಂದ್ಕೊಂಡಿದೆ. ಅದ್ರ ಒಳಗಡೆ ಏನಾಗ್ತಿದೆ ಯಾರಿಗೂ ಗೊತ್ತಿಲ್ಲ. ಬೇಡವಾ ಇದನ್ನೆಲ್ಲ. ಯಾರಿಗ ವಿಷಯ ಗೊತ್ತಿಲ್ಲ ಅಂದ್ರು ನನ್ನ ಒಳಗಡೆ ನಂದು ಪಾಪ ಪ್ರಜ್ಞೆ ಹಂಗೆ ಇದೆ ಗುರುಜಿ. ಹೆಂಗೋ ನಾನು ಅದೊಂದು ಕೆಟ್ಟ ಮಾಡ್ಕೊಂಡಿಲ್ಲ ಅಂದಿದ್ರೆ ತೊಂದರೆ ಇಲ್ಲ. ನಿನಗೆ ಪಶ್ಚಾತ್ತಾಪ ಇದೆಯಲ್ಲ, ಅಷ್ಟು ಸಾಕವ. ನಾನು ಹೇಳೋದು ಇಲ್ಲಿಂದ ಆಚೆಗೆ ಈ ಸಮಾಧಾನ ಮಾಡೋದು, ಇಲ್ಲಿ ಯಾರೋ ಮೋಸ, ಈಗ ಯಾರೋ ಒಬ್ಬ ಪಾಪ ಆತ ಸಮಾಧಾನ ಮಾಡ್ಕೊಂಡು ವರ್ಷಾನುಗಟ್ಲೆ ಜೊತೆ ಇದ್ದಾನಲ್ಲವ, ಆತನ ವಿಚಾರವಾಗೂ ಅಷ್ಟೇ. ಎಲ್ಲಿ ನಿನ್ನ ತಾಯಿಗೆ ಗೊತ್ತಿಲ್ಲದೆ ನೀನು ಏನು ಮಾಡಿದ್ರು ಕೂಡ, ಹೌದು ನಿನ್ನ ಮದುವೆ ಆಗಿರ್ಬೋದು, ನೀನು ಒಂದು ಮಗುವಿಗೆ ತಾಯಿ ಆಗಿರ್ಬೋದು, ಬಟ್ ನಿನ್ನ ತಾಯಿ ಮನೇಲಿ ಇರಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಇವನ್ನೆಲ್ಲ ಮಾಡೋದು ಅದು ಭಗವಂತನಿಗೆ ಮಾಡಿದ ದ್ರೋಹ. ಹಾಗಾಗಿ ಇವರು ಸಮಾಧಾನ, ಇವರು ಸ್ನೇಹಿತರು, ಇದು ಯಾವುದು ಬೇಡವ. ನೀನು ಆರೋಗ್ಯವಾಗಿ ಮೆಂಟಲಿ ಸ್ಟ್ರಾಂಗು, ಫಿಸಿಕಲಿ ಸ್ಟ್ರಾಂಗು, ನಿನ್ನ ಮಗುವನ್ನು ನಾನೇನು ಆತನೊಬ್ಬನ ಸಾಧಕನನ್ನು ಮಾಡ್ತೀನಿ, ಆತನೊಬ್ಬನನ್ನು ಅದ್ಭುತ ವ್ಯಕ್ತಿಯನ್ನಾಗಿ ಮಾಡ್ತೀನಿ. ಮಗುವಿನ ಕುರಿತು ಕನಸು ಕಟ್ಟಿಕೊಂಡು ಜೀವನಕ್ಕೊಂದು ಗುರಿ ಇಟ್ಕೊಂಡು ಒಬ್ಬಳು ಶಿಕ್ಷಕ ಯಾಕಿದ್ದೀಯವ? ಸೊ ನಿನ್ನ ಕೆಲಸವೇ ಸರಸ್ವತಿಯ ಜಾಗದಲ್ಲಿರಬೇಕಾದ್ರೆ ಈಗಲೂ ಕಾಲ ಮಿಂಚಿಲ್ಲ. ಮನೆಯವ್ರಿಗೆ ಹೇಳು, ಮಗ ಒಪ್ಪಿದ್ರೆ ಮನೆಯವ್ರು ಒಪ್ಪಿದ್ರು ಒಂದು ಮದುವೆ ಆಗು. ಅಲ್ಲ, ತಪ್ಪು ಆಕ್ಚುಲಿ ಮದುವೆ ಆಗೋದಲ್ಲ, ಈ ಹಿಂದೆ ಆಯ್ತಲ್ಲ ಅದು ತಪ್ಪು. ಮದುವೆ ಆಗೋದೇನ್ ತಪ್ಪಲ್ಲ. ಅದಕ್ಕೆ ಯಾರನ್ನು ದೂಷಿಸೋದು ಅದು ಇದು ಏನು ಬೇಡವ. ಹಾಗಾಗಿ ನೀನ್ ಈ ವಿಚಾರದಲ್ಲಿ
ಯಾರ ಮೇಲೂ ದೂಷಿಸ್ತಾ ಅವ್ನು ಹಿಂಗೆ ಮಾಡ್ದ, ಅವ್ನು ಹಿಂಗೆ ಪರಿಚಯ ಆದ, ಅವ್ನು ಹಿಂಗೆ ಕೇಳ್ಕೊಂಡ, ನಾನು ಒಪ್ಪದೆ ಅವನ ಮನೆಗೆ ಕರೆಸ್ಕೊಂಡೆ. ಅಂದರೆ ನಾನು ಈ ಮಟ್ಟಿಗೆ ಮುಂದುವರಿಯುವಷ್ಟು ಧೈರ್ಯ ನನಗೆ ಎಲ್ಲಿ ಯಾಕೆ ಬಂತು, ಯಾವ ಅನಿಷ್ಟ ಮುಂದೆ ನಡೆಯೋದಿತ್ತೋ ಏನೋ, ಅದಕ್ಕೆ ಹಿಂಗೆಲ್ಲ ಬಂದಿದೆ. ಸೊ ನಿನ್ನ ತಂದೆ ಹೋದ ಮೇಲೆ ಆ ತಂದೆ ಇದ್ದ ಮನೆಯಲ್ಲಿ ನಾನು ಇಷ್ಟೆಲ್ಲ ಮಾಡಿಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪ ನಿನ್ನ ಬದುಕನ್ನು, ಅಂದರೆ ಪಶ್ಚಾತ್ತಾಪದ ಬೆಂಕಿನೇ ನಿನ್ನನ್ನು ಇನ್ಯಾವುದೂ ತಪ್ಪು ಮಾಡ್ದಂಗೆ ಕಾಯುತ್ತೆ. ತೊಂದರೆ ಇಲ್ಲ, ಇಂಥವೆಲ್ಲ ಆದಾಗ ದುಃಖ ಆಗುತ್ತೆ. ಬಟ್ ಯಾವತ್ತೂ ನಿನ್ನ ಮಗನ ಬದುಕನ್ನು ಅಂತ್ಯ ಮಾಡುವ ಯೋಚನೆ ಮಾಡಬೇಡವ. ನಿನಗೆ ಆ ಹಕ್ಕಿಲ್ಲ. ನೀನೇನು ಮಾಡ್ಕೊಳ್ತೀಯ ಅದು ನಿನಗೆ ಬಿಟ್ಟಿದ್ದು. ಪಾಪ ನೀನು ಚೆನ್ನಾಗಿ ಬದುಕವ, ಅದೆಲ್ಲ ಬಿಟ್ಟುಬಿಡು. ಇದಕ್ಕಿಂತ ಕೆಟ್ಟವ್ರು ನಾನು ನೋಡಿದ್ದೀನಿ, ಇದಕ್ಕಿಂತ ಹೊಲಸಾಗಿ ಬದುಕಿದವ್ರನ್ನ ನಾನು ನೋಡಿದ್ದೀನಿ, ತಿದ್ದುಕೊಂಡವ್ರನ್ನೂ ನಾನು ನೋಡಿದ್ದೀನಿ. ಹಾಗಾಗಿ ಇದನ್ನೇ ಜೀವನದ ಅಯ್ಯೋ ಇದನ್ನ ನಾನು ಮಾಡ್ಕೊಂಬಿಟ್ಟೆ, ನಾನು ಬದುಕಲಿಕ್ಕೆ ಯೋಗ್ಯಳಲ್ಲ, ಹಾಗೇನಿಲ್ಲವ. ನಿನ್ನ ಮಗನನ್ನ ಕೊಲ್ಲಬೇಕು ಅಥವಾ ಅವನೊಂದಿಗೆ ಸಾಯಬೇಕು ಅನ್ನೋ ಯೋಚನೆ ಮಾತ್ರ ಇಲ್ಲ. ತುಂಬ ದೊಡ್ಡ ಅನ್ಯಾಯವಾಗಿ ಕಾಣ್ತಿದೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೇನು ನಡೀತು, ಏನೋ ಅವತ್ತಿಗೆ ತಪ್ಪಾಯಿತು, ನಡೆದಿದೆ. ಬಟ್ ಅದೃಷ್ಟವಶಾತ್ ಇದು ಹೊರಗಡೆ ಪ್ರಪಂಚಕ್ಕೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ. ನೀನು ಅವನು ಮತ್ತೆ ಮಾತಾಡಿಸೋದು, ಮತ್ತು ಯಾವುದೋ ನಂಬರಲ್ಲಿ ಮೆಸೇಜ್ ಮಾಡೋದು ಬೇಡವ. ಇದೇನೋ ಅವ್ರ ತಂದೆ ಗೊತ್ತಾಗಿದೆ ಏನೋ ಅದೆಲ್ಲ ದೊಡ್ಡದಾದ್ರೆ ಮತ್ತೆ ನಿನ್ನ ಮನೆ ಮುಂದಕ್ಕೆ ಬಂದು ಕೇಳ್ತಾರೆ, ನಿನ್ನ ಹತ್ರ ಉತ್ತರ ಇರಲ್ಲ ಆಮೇಲೆ. ಯಾಕಂದ್ರೆ ನಿನಗೇನೋ ಅನ್ಯಾಯ ಆಯಿತು ಅಂತ ನಿಮ್ಮ ಇವ್ರು ಯಾರೋ ಸ್ನೇಹಿತರು ಹೋಗಿ ಅಲ್ಲಿ ಎದುರಿಸೋದು, ಅವನೇನೋ ಮಾಡ್ಕೊಳ್ಳೋದು, ಆಮೇಲೆ ದೊಡ್ಡ ರಗಳೆ ಆಗೋಗ್ಬಿಡುತ್ತೆ. ಹೌದೌದು ಗುರುಜಿ. ಬಟ್ ಮಗ ತುಂಬಾ ಚೆನ್ನಾಗಿ ಓದ್ತಾನೆ ಗುರುಜಿ. ಈ ಸರಿ 90% ಬಂದಿದೆ. ಅದ್ರ ನೋಡಿ ನನಗೆ ಅನ್ನಿಸ್ತು, ನಾನು ಏನಾದ್ರೂ ಅವನಿಗೆ ಎಕ್ಸಾಮ್ ಮುಗೀತಿದಂಗೆ ಏನಾದ್ರು ಮಾಡ್ಬಿಟ್ಟಿದ್ರೆ ಪಾಪ ಅವ್ನು ಇಷ್ಟು ವರ್ಷ ನಾನು ಓದಿಸಿ ಏನ್ ಆಗ್ತಿತ್ತು, ಏನ್ ಬಂತು. ಅರೆ ತಾಯಿ, ನಾನು ಹೇಳೋದವ ಅದು ನಿನ್ ಮಗ ಅಂತ ಅಲ್ಲ, ಬೇರೆ ಮನೆಯಲ್ಲಿ ಓಡಾಡೋ ಒಂದು ಜಿರ್ಲೆ ಆದ್ರೂ ಅದಕ್ಕೊಂದು ಬದುಕೋ ಹಕ್ಕಿದೆಯವ. ಎತ್ತಿದ್ದೀನಿ ಅನ್ನೋ ಕಾರಣಕ್ಕೆ ಕೊಲ್ಲೋ ಹಕ್ಕು ನನಗಿಲ್ಲ. ನಿನ್ನಿಂದ ಬಂದಿದೆ ಅನ್ನೋದು ಬಿಟ್ರೆ ಅದ್ ನಿಂದಲ್ಲ. ಹಾಗೆ ನೋಡಿದ್ರೆ ಭಗವಂತನ ಅನುಗ್ರಹದಿಂದ ಅವರವರ ಕರ್ಮಗಳನ್ನು ಕಳೀಲಿಕ್ಕೆ ಅವು ಹುಟ್ಟಿರ್ತವೆ. ಸೊ ಹಾಗಾಗಿ ನಿನ್ನ ಬದುಕಲ್ಲಿ ನಾನು ಸತ್ತುಬಿಟ್ಟು ಸೇಡು ತೀರಿಸ್ಕೊಳ್ಳೋಕೆ ಏನು ಅಂಬೆ ಭೀಷ್ಮನನ್ನ ಮದುವೆ ಆಗುವಂತ ಕೇಳ್ತಾಳೆ ಮಹಾಭಾರತದಲ್ಲಿ ಅಂಬೆ. ನಾನು ಆಗಲ್ಲ, ನಾನು ಬ್ರಹ್ಮಚಾರಿ ಅಂತಾನೆ. ಆದ್ರೆ ಇವನು ಸ್ವಯಂವರದಿಂದ ಒತ್ಕೊಂಬಂದ್ಬಿಟ್ಟಿರ್ತಾಳೆ ಇವಳನ್ನ ತಮ್ಮನಿಗೆ ಮದುವೆ ಮಾಡ್ಲಿಕ್ಕೆ. ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ 3 ಜನ ಅಕ್ಕ ತಂಗಿದಿರು. ಈ ಭೀಷ್ಮನ ತಮ್ಮಂದಿರು ಚಿತ್ರಾಂಗದ, ವಿಚಿತ್ರವೀರ್ಯ, ಅದರಲ್ಲೂ ವಿಚಿತ್ರವೀರ್ಯ ಇರ್ತಾನೆ. ಅವನ್ ಒಬ್ಬನಿಗೆ ಮದುವೆ ಮಾಡ್ಲಿಕ್ಕೆ 3 ಜನ ಎಳ್ಕೊಂಡ್ಬಿಟ್ಟಿರ್ತಾನೆ ಸ್ವಯಂವರದಿಂದ. ಭೀಷ್ಮ ತಮ್ಮನಿಗೆ ಮದುವೆ ಮಾಡ್ಲಿಕ್ಕೆ ಈ 3 ಜನ ಹೆಣ್ಮಕ್ಳನ್ನ ಎಳ್ಕೊಂಡ್ಬಂದಿರ್ತಾನೆ. ಆದ್ರೆ ಮೊದಲನೇ ಅವಳು ಅಂಬೆ ಅಂತ ಇರ್ತಾಳೆ. ಅವಳು ಬೇರೆ ಯಾರನ್ನೂ ಇಷ್ಟಪಟ್ಟಿರ್ತಾಳೆ ಅಷ್ಟೊತ್ತಿಗೆ. ಈ ತಮ್ಮನಿಗೆ ಮದುವೆ ಮಾಡ್ಲಿಕ್ಕೆ ನೇರವಾಗ 3 ಜನ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾನೆ. ಅವಳು ಹೇಳ್ತಾಳೆ, ನೋಡಿ ಸ್ವಾಮಿ, ನಾನು ಹೇಗೆ ಮೊದಲೇ ಒಬ್ಬನನ್ನ ಶಾಲ್ವರಾಜ್ಯನನ್ನ ಇಷ್ಟಪಟ್ಟಿದ್ದೀನಿ, ನಾನು ಅವನ ಜೊತೆ ಹೋಗ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಎಂದಾಗ ಆಯ್ತು ಹೋಗು ಅಂತ ಬಿಡ್ತಾಳೆ. ಆದ್ರೆ ಅಲ್ಲಿ ಹೋಗಿ ಅವಳು ಕೇಳ್ತಾಳೆ, ನಾನು ನಿನ್ನನ್ನು ಇಷ್ಟಪಟ್ಟಿದ್ದೆ, ಭೀಷ್ಮ ನನ್ನ ನಿಂಗೆ ಒತ್ಕೊಂಬಂದ್ಬಿಟ್ಟಿದ್ದ, ಅಲ್ಲಿ ಕೇಳ್ಕೊಂಡೆ, ಬಿಟ್ಟು ಕಳಿಸಿದ್ದಾನೆ, ಬಾ ಮದುವೆ ಆಗೋಣ ಅಂತಾಳೆ ಅವಳು. ಅವನು ಹೇಳ್ತಾನೆ, ಒತ್ಕೊಂಡೋಗಿರೋ ಅವನಿಗೆ ನೀನು ಸ್ವಂತ ಆಗ್ಬೇಕು, ನಾನು ನಿನ್ನ ಮದುವೆ ಆಗಲ್ಲ ಅಂತಾನ ಅವನು. ಇದೊಳ್ಳೆ ಕತೆ ಆಯ್ತಲ್ಲ ಅಂತ ಮತ್ತೆ ಭೀಷ್ಮನ ಹತ್ರ ಬರ್ತಾಳೆ. ಅವನು ಮದುವೆ ಆಗಲ್ವಂತೆ, ನೀನಾಗು ಅಂತಾನೆ. ಇಲ್ಲ ನಾನು ಆಗಲ್ಲ, ಯಾಕಂದ್ರೆ ನಾನು ಮೊದಲೇ ಶಪಥ ಮಾಡಿದ್ದೀನಿ, ಭೀಷ್ಮ ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿರ್ತೀನಿ ಅಂತ, ಹಾಗಾಗಿ ನಾನು ಮದುವೆ ಆಗಲ್ಲ ಅಂತ. ಅಯ್ಯೋ, ಅವನು ಆಗಲ್ಲ, ನೀನು ಆಗಲ್ಲ, ಈಗ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ನನ್ನ ಜೀವನ ಹಾಳು ಮಾಡಿಬಿಟ್ಟೆ ನೀನು ಅಂತ ಎಷ್ಟು ಕೇಳ್ಕೊಂತಾಳೆ. ಮತ್ತೆ ಆ ಭೀಷ್ಮನ ಗುರುವಾದಂತಹ ಪರಶುರಾಮರ ಬಳಿ ಹೋಗಿ ಹೇಳ್ತಾಳೆ. ಏನು ಮಾಡಿದ್ರು ಭೀಷ್ಮ ಮದುವೆ ಆಗ್ಲಿಕ್ಕೆ ತಯಾರೇ ಇಲ್ಲ, ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲ ಅಂತ ಅವಳಿಗೆ ಕೋಪ ಬಂದು ಅವಳು ಅಲ್ಲೇ ಪ್ರಾಣ ಬಿಡ್ತಾಳೆ. ಅಂದರೆ ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಹುಟ್ಟಿ ನಿನ್ನ ಸಾವಿಗೆ ನಾನು ಕಾರಣನಾಗ್ತೀನಿ ಅಂತ ಅಲ್ಲಿ ಅವಳು ತಪಸ್ಸು ಮಾಡಿ ಪ್ರಾಣ ಬಿಡ್ತಾಳೆ. ಮುಂದೆ ಶಿಖಂಡಿಯಾಗಿ ಹುಟ್ಟಿ ಈ ಭೀಷ್ಮನನ್ನ ಕೊಲ್ತಾಳೆ ಅನ್ನೋದು. ಅಂದರೆ ನಾನು ಸತ್ಬಿಟ್ಟು ಮತ್ತೊಂದು ಜನ್ಮದಲ್ಲಿ ಬಂದು ನಿನ್ನ ದ್ವೇಷ ತೀರಿಸ್ಕೊಳ್ತೀನಿ ಅನ್ಲಿಕ್ಕೆ ನೀನು ಅಂಬೆಯಷ್ಟು ತಪಸ್ವಿ ನೀನಲ್ಲ. ಅಲ್ಲಿಗ ಭೀಷ್ಮ ಮದುವೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸತ್ಲು ಮತ್ತು ಹುಟ್ಟಿ ಭೀಷ್ಮನನ್ನ ಕೊಂದ್ಲು. ಹಂಗೆ ನೀನು ನಾನು ಸತ್ತುಬಿಟ್ಟು ಇವ್ರಿಗೇನೋ ಮಾಡಿಬಿಡ್ತೀನಿ, ಅಥವಾ ನಾನು ಸತ್ತುಬಿಟ್ಟು ಇದಕ್ಕೆ ಪರಿಹಾರ ಒದಗಿಸ್ಬಿಡ್ತೀನಿ, ಸತ್ತುಬಿಟ್ಟು ನಾನು ಇದಕ್ಕೆ ನ್ಯಾಯ ಒದಗಿಸ್ಕೊಂಡ್ಬಿಡ್ತೀನಿ, ಇಲ್ಲವ 3 ದಿವಸ ಅಲ್ಲಿ ಫೋಟೋ ಇಟ್ಬಿಟ್ಟು ಒಂದು ದೀಪ ಹಚ್ಬಿಟ್ಟು ತಿಥಿ ಮಾಡಿಬಿಟ್ಟು ನಿನ್ನ ಹೆಸರಲ್ಲಿ ಎಲ್ಲ ಉಂಡ್ಬಿಟ್ಟು ಸುಮ್ಮನೆ ಆಯ್ತಾರಷ್ಟೇ.
ಹಾ ಗುರುಜಿ. ಬದುಕು ಪವಿತ್ರವಾದದ್ದವ. ಅದನ್ನು ಈ ದೈಹಿಕ ಲೈಂಗಿಕ ಸುಖ ಇದಕ್ಕೆ ಮೀರಿದ್ದೊಂದು ನೆಮ್ಮದಿ ಇದೆ. ಯಾರ ಸವಾಸಕ್ಕೂ ಹೋಗದೆ, ಯಾರಿಂದಲೂ ಹಂಗಲ್ ಬದುಕದೆ, ನನ್ನ ಪಾಲಿಗೆ ಬಂದು ಕರ್ತವ್ಯ ಮಾಡಿಕೊಂಡು, ನನ್ನ ಪಾಲಿಗೆ ಬಂದು ಸುಖವನ್ನು ಅನುಭವಿಸ್ಕೊಂಡು, ಇನ್ಯಾರೋ ಬಂದು 1000 ಸುಖದ ಆಸೆ ತೋರಿಸಿದ್ರು ಕೂಡ ಸುಖದ ಹಿಂದೆ ಹೋದಷ್ಟು ಅದು ಮುಗಿಯದ ಕತೆ. ಸಾಕು ಅಂತ ಯಾವತ್ತೂ ಅನ್ಸಲ್ಲವ ಅದು. ಇವನಲ್ಲ, ಇನ್ಯಾರೋ ಬಂದು ದೇಹ ವಯಸ್ಸಾಗಿ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ಮನಸ್ಸಿಗೆ ಸುಖಕ್ಕಂತೂ ಕೊನೆ ಇಲ್ಲ. ದೇಹ ನನ್ನ ಕೈಲಿ ಆಗಲ್ಲ ಅನ್ನುತ್ತೆ, ಆದರೆ ಮನಸ್ಸು ಇನ್ನೂ ಆಸೆ ಪಡ್ತಾನೆ ಇರುತ್ತೆ. ಹಾಗಾಗಿ ಆಸೆಗೆ ಮಿತಿ ಇಲ್ಲ ಅಂತ ದೊಡ್ಡವರು ಹೇಳ್ತಾರವ. ಅದಕ್ಕೆ ಆಸೆಯ ಹಿಂದೆ ಹೋಗೋದು ಬಿಟ್ಬಿಡು. ಎಷ್ಟು ಕ್ಯಾರೆಕ್ಟರನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ಇಟ್ಕೋ. ಆ ವ್ಯಕ್ತಿತ್ವವೇ ನಿನಗೆ ಅಂತಿಮವಾಗಿ ನಿನ್ನ ಮಗ ನಿನ್ನನ್ನು ಆ ವ್ಯಕ್ತಿತ್ವದಿಂದ ಗುರುತಿಸ್ಬೇಕು. ನನ್ನ ತಾಯಿ ಕಷ್ಟಪಟ್ಟು ನನ್ನನ್ನು ಸಾಕಿದ್ಲು ಅಂತ ಅನ್ಬೇಕೆ ಹೊರತು ಹಿಂಗೆಲ್ಲ ಮಾಡ್ಕೊಂಡು ಇವತ್ತು ನನ್ನನ್ನು ಜನ ಇವ್ರಲ್ಲವು ಇವ್ರವು ಅಂಥವಳು ಕಣೋ ಇಂಥವಳು ಕಣೋ ಅಂತ ಮಗನನ್ನು ಈ ಒಂದು ಮಾತಲ್ಲಿ ಕೆಟ್ಟ ಸಮಾಜ ಗುರುತಿಸ್ತಾ ಹೋದರೆ ಮನೆಗೆ ಬಂದು ನಿನಗೆ ಬಾಯಿಗೆ ಬಂದಂಗೆ ಬೈತಾನೆ, ನಿನ್ನಿಂದ ನಾನು ಬೀದಿಲಿ ನೆಮ್ಮದಿಯಾಗಿ ಓಡಾಡೋಕ್ಕಾಯ್ತಿಲ್ಲ ಅಂತ. ಆ ಥರ ಮಾಡ್ಕೊಳ್ಬಾರ್ದು. ಕಡೆಗಾಲಕ್ಕೆ ಈ ಸೌಂದರ್ಯ ಇವೆಲ್ಲ ಹೋಗ್ಬಿಡ್ತವ, ಇವೆಲ್ಲ ಸುಖ ಆಯ್ತವೆ. ಅಂತಿಮವಾಗಿ ಉಳಿಯೋದು ಒಳ್ಳೆ ವ್ಯಕ್ತಿತ್ವಗಳು ಮಾತ್ರ. ಹಂಗೆ ಬದುಕವ. ತುಂಬ ಪಶ್ಚಾತ್ತಾಪ ಮಾಡ್ಕೊಂಡು ಸಾಯೋದು ಅದು ಇದು ಎಲ್ಲ ಯೋಚನೆ ಮಾಡಬೇಡವ. ನಾನು ಹೇಳ್ತೀನಲ್ಲ, ಕೃಷ್ಣನ ಅನುಗ್ರಹ ಇದೆ. ತಾಯಿ ಮನೆಗೆ ಬಂದಿದ್ದೀಯಾ, ಒಳ್ಳೆ ಜಾಬ್ ಇದೆ, ಒಳ್ಳೆ ದುಡಿಮೆ ಇದೆ, ಅಥವಾ ಒಂದೊಳ್ಳೆ ಹವ್ಯಾಸ, ಒಂದೊಳ್ಳೆ ವೃತ್ತಿ ಇದೆ, ದುಡಿಮೆ ಮಾಡು, ತೊಂದರೆ ಇಲ್ಲ. ನಿನ್ನ ಮಗನ ಚೆನ್ನಾಗಿ ಸಾಕು, ನಿನ್ಗೆ ದೇವ್ರು ಒಳ್ಳೇದು ಮಾಡ್ಲವ. ಬಹಳ ಖುಷಿ ಆಯ್ತು ಪಾಪ. ನೋಡಿ, ಮುಕ್ತವಾಗಿ ಹಂಚ್ಕೊಂಡ್ರೆ ಎಷ್ಟೋ ಹೆಣ್ಮಕ್ಳಿಗೆ ಹೇಳ್ಕೊಂಡ್ರೆ ಒಂದ್ ಸಮಾಧಾನ ಅಲ್ವಾ ಗುರುಜಿ. ನಮಗೆ ಎಷ್ಟೋ ನೋವುಗಳು ಹೇಳ್ಕೊಂಡಿರೋರ್ನ ಕೇಳಿದೆ ಗುರುಜಿ ನಾನು ಕೂಡ. ಹಂಗಾಗಿ ನಂದು ಒಂದು ಹೇಳ್ಬೇಕು, ನೀವೇನ್ ಹೇಳ್ತಿರೋ ನಾನು ಅದನ್ನ ಕೇಳ್ಬೇಕು. ಏನಿಲ್ಲವ, ನಾನು ನೋಡಿದ್ವಾ, ಜೀವನದ ನೆಮ್ಮದಿ ಬೇರೆ ಎಲ್ಲೂ ಇಲ್ಲ. ಬೇಡದೇ ಇರೋದ್ರಿಂದ ದೂರ ಇದ್ರೆ ಅಷ್ಟೇ ಸಾಕು. ಅಂದ್ರೆ ಒಬ್ಬ ಶಿಲ್ಪಿ ಒಂದು ಬಂಡೆ ಕಲ್ಲನ್ನು ತಂದು ಅದರಿಂದ ರಾಮಲಲ್ಲ ಮೂರ್ತಿಯನ್ನ ಮಾಡ್ತಾನೆ ಅಂದ್ರೆ ಅವನೇನ್ ಮಾಡ್ದ? ಬೇಡದೇ ಇರೋ ಬಂಡೆ ಕಿತ್ತ ಹಾಕಿದಾಗ ಉಳಿದಿದ್ದೇ ರಾಮಲಲ್ಲ. ಅಂದ್ರೆ ಅರ್ಥ, ಬಂಡೆಯಲ್ಲಿ ಈಗಾಗಲೇ ಆ ವಿಗ್ರಹ ಇತ್ತು, ಬೇಡದೇ ಇರೋದನ್ನು ಕಿತ್ತಾಕುದು ಅಷ್ಟೇ. ಕೆತ್ತಿ 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 ಬಿಸಾಕಿದ್ದೆಲ್ಲ ವೇಸ್ಟ್, ಉಳಿದಿದ್ದೇ ವಿಗ್ರಹ, ಅದೇ ಪೂಜೆಗೆ ಯೋಗ್ಯ. ಬದುಕು ಅಷ್ಟೇ, ನೆಮ್ಮದಿ ನಮ್ಮಲ್ಲೇ ಇರುತ್ತಂತೆ. ಆದ್ರೆ ಬೇಡದೇ ಇರೋದನ್ನ, ಬೇಡದೇ ಇರೋ ಜನಗಳನ್ನ, ಬೇಡದೇ ಇರೋ ವಿಚಾರ ಅದನ್ನ ಬಂಡೆ ಕೆತ್ತು ಶಿಲ್ಪಿ ಕಲ್ಲು ಕೆತ್ತು ಬಿಸಾಕದಂಗೆ ಕೆಟ್ಟದ್ನೆಲ್ಲ ಬಿಸಾಕಿದ್ರೆ ಉಳಿಯೋದೇ ಒಳ್ಳೇದು. ಆದ್ರೆ ನಾವು ಹಂಗೆ ಕೆತ್ಕೊಂಡೋಗಿ ತಯಾರೇ ಇಲ್ಲ. ಬೇರೆಯವ್ರ ಬಗ್ಗೆ ಕೆತ್ತೋಗ್ ಬಗ್ಗೆ ಮಾತಾಡ್ತೀವಿ, ನಮ್ಮನ್ನ ನಾವು ಕೆತ್ಕೊಳ್ಳಲ್ಲ. ನಮ್ಮನ್ನು ನಾವು ಉಳಿಪೆಟ್ಟಿನ ಮೂಲಕ ಒಬ್ಬ ಗುರುವಿನ ಮಾತಿನಿಂದಲೋ, ಗುರುವಿನ ಪ್ರವಚನದಿಂದಲೋ, ಅಥವಾ ನಮ್ಮ ಅರಿವಿನಿಂದಲೋ ನಮ್ಮನ್ನು ನಾವು ಪ್ರತಿದಿನ ಉಳಿಯಲ್ಲಿ ಕೆತ್ತುಕೊಳ್ತಾ ಹೋಗಬೇಕು. ಹೊರಗಡೆ ಎಲ್ಲೂ ಇಲ್ಲ ನೆಮ್ಮದಿ, ನಿನ್ನಲ್ಲೇ ಇದೆ. ನಿನ್ನ ಫೋನಲ್ಲಿರೋ ಕಾಂಟ್ಯಾಕ್ಟ್ಗಳಿಂದ ನಿನಗೆ ಏನು ಆಗಬೇಕಾದ ಏನೋ ಕೆಲವರು ಎಲ್ಲೋ ವ್ಯವಹಾರವೋ ಅಥವಾ ಕೊಲೀಗ್ಸ್ಗಳೋ ಇಂಥದ್ದು ಬಿಟ್ಟರೆ ಒಂಟಿ ಹೆಣ್ಣಾಗಿ ನೀನು ಎಷ್ಟು ಜಾಗೃತಿ ಆಗಿರ್ತೀವಿ ಅಷ್ಟು ಒಳ್ಳೆಯದು. ಹಾಗಾಗಿ ಯಾರೋ ಒಮ್ಮೆ ನೋಡಿ, ಹಿಂಗೆ ಸಮುದ್ರದ ಹತ್ರ ಕೆಲವೊಬ್ರು ಕವಿಗಳು ಟ್ರಿಪ್ ಹೋಗಿದ್ರಂತೆ. ಅವ್ರಿಗೆ ಸಮುದ್ರ ನೋಡಿದಾಗ ಅಯ್ಯೋ ಕವನ ಬರಿಬೇಕು ಅನಿಸ್ತಂತೆ. ಜೋರಾಗಿ ಮಾತಾಡ್ಕೊಳ್ತಾ ಆ ಸಮುದ್ರವನ್ನು ವರ್ಣಿಸಿ ಕವನ ಬರೆದರಂತೆ. ಆ ಕವನದಲ್ಲಿ ಪದೇ ಪದೇ ಸಮುದ್ರ ಸಮುದ್ರ ಎಷ್ಟು ಚಂದ, ಸಮುದ್ರ ಎಷ್ಟು ಅದ್ಭುತ, ಸಮುದ್ರ ಈ ಕಡಲ ತೀರ ಎಂತ ಅದ್ಭುತ, ಇದನ್ನೆಲ್ಲ ಅದರಲ್ಲೂ ಅಲ್ಲೊಂದು ಮೀನು ಕೇಳಿಸ್ಕೊಂಡ್ಬಿಡ್ತಂತೆ. ಏನಿದು ಕವಿಗಳೆಲ್ಲ ಇಷ್ಟು ಸಮುದ್ರ ಸಮುದ್ರ ಅದು ಎಲ್ಲ ಐತಿ ಅಂತಂತದು. ಅಲ್ಲ, ಮೀನ್ ಇರೋದೇ ಸಮುದ್ರದಲ್ಲಿ ಹಾಗೆ ನೋಡಿದ್ರೆ. ಆದ್ರೆ ಅದಕ್ಕೆ ಗೊತ್ತಿಲ್ಲ ಈ ಕವಿಗಳೆಲ್ಲ ಹೆಂಗ್ ಹೋಗ್ಲತ್ತವ್ರಿ, ಇದು ಎಲ್ಲ ಐತಿ ಅಂತ. ಆ ಸಮುದ್ರದಲ್ಲೆಲ್ಲ ಹುಡುಕ್ಬೇಕು, ನಾನು ಜೀವನ ಮುಗಿಯುವಷ್ಟರಲ್ಲಿ ನಾನು ಆ ಸಮುದ್ರ ನೋಡಬೇಕು ಅಂತ ಆ ಸಮುದ್ರದಲ್ಲೆಲ್ಲ ಓಡಾಡ್ತಂತೆ. ಸಿಕ್ದವ್ರನ್ನ ಕೇಳ್ತಾನೆ ಸಮುದ್ರ ಎಲ್ಲ ಐತಿ ಅಂತ. ಉಳಿದ ಮೀನುಗಳು ಹೇಳುದುವಂತೆ, ನಾವು ತುಂಬಾ ವರ್ಷದಿಂದ ಇದ್ದೀವಪ್ಪ, ಆದ್ರೆ ಈ ಪದನೇ ಕೇಳಿಲ್ಲ ಅಂದ್ವಂತ ಆ ಮೀನುಗಳು. ಹಂಗೆ ಹೋಯ್ತಾ 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 ಯಾವುದೋ ಹಿರೀ ಮೀನು, ತುಂಬ ವಯಸ್ಸಾಗಿರೋ ಮುದುಕ ಮೀನ್ ಹತ್ರ ಹೋಗಿ, ನಾನು ಹಿಂಗೆ ಸಮುದ್ರ ಹುಡುಕಬೇಕು, ನಾನು ಜೀವಿತಾವಧಿಯಲ್ಲಿ ನಾನು ಅದನ್ನ ನೋಡ್ಲೇಬೇಕು, ಎಲ್ಲಿದೆ ಹೇಳು ಅಂತು ಈ ಮೀನು. ಆ ಹಿರಿ ಮೀನು ಹೇಳ್ತು, ಅಲ್ಲಪ್ಪ ನೀನು ಸಮುದ್ರ ನೋಡಬೇಕು ಅನ್ನೋ ಆಸೆಯೇ ಅದ್ಭುತ, ಅನ್ವೇಷಣೆಯೇ ಮಾಡ್ಲಿಕ್ಕೆ ಹೊರಟಿರೋದೇ ಅದ್ಭುತ. ಆದ್ರೆ ವಿಚಿತ್ರ ಅಂದ್ರೆ ನೀನು ಇರೋದೇ ಸಮುದ್ರದಲ್ಲ, ಅದು ನಿನಗೆ ಗೊತ್ತಿಲ್ಲ ಅಂತಂತೆ. ನೀನ್ ನಿಂತಿರೋದು, ಕೂತಿರೋದು, ಊಟ ಮಾಡಿರೋದು, ನೀರು ಕುಡ್ದಿರೋದು ಇದೇ ಸಮುದ್ರನಪ್ಪ, ಗೊತ್ತಿಲ್ಲದೆ ಹುಡುಕ್ತಿದೀಯ, ಅದು ನಿನ್ ದಡ್ಡತನ. ಹಂಗೆ ಸಮುದ್ರದೊಳಗಡೆ ಇರೋ ಮೀನೇ ಸಮುದ್ರ ಹುಡುಕದಂಗೆ ನೆಮ್ಮದಿ ನಮ್ಮೊಳಗೆ ಹಿಡ್ಕೊಂಡು ನಾವು ಪ್ರಪಂಚ ಎಲ್ಲ ಹುಡುಕ್ತಾ ಇರ್ತೀವಿ. ಬೇರೆಲ್ಲೂ ಇಲ್ಲವ. ಧ್ಯಾನ,
ಜ್ಞಾನ, ಮೌನ, ಒಳ್ಳೆಯವರ ಸಹವಾಸ. ನಾವು ಪ್ರಪಂಚವೇ ಒಂದು ಸಮುದ್ರ, ಪ್ರಪಂಚವೇ ಒಂದು ನೆಮ್ಮದಿ, ನಾವು ಅದರೊಳಗಡೆ ಇದ್ದೀವಿ. ಆದರೆ ಬೇಡದೇ ಇರುವುದು ನಮ್ಮೊಳಗಡೆ ತುಂಬಿಕೊಂಡಿರೋದ್ರಿಂದ ಅದು ಎಲ್ಲೋ ಐತಿ ಅಂತ ಹುಡುಕ್ತಾ ಇದ್ದೀವಿ. ಹಾಗಾಗಿ ಯಾವ ಪುರುಷನ ಸಹವಾಸದಲ್ಲೂ ಸುಖವಿಲ್ಲ. ನಿನ್ನ ನೀನು ಅರಿತರೆ ಅದರಲ್ಲಿ ಸುಖ ಇದೆ. ಯಾರಿಗೂ ನಿನ್ನಿಂದ ತೊಂದರೆ ಆಗಬಾರ್ದು, ನಿನಗೂ ಯಾರಿಂದಲೂ ತೊಂದರೆ ಆಗಬಾರ್ದು. ಅಷ್ಟು ಕಾಪಾಡಿಕೊಂಡು ಹೋಗು. ಮಾತಾಡುವ, ಮತ್ತೆ ಮತ್ತೆ ಕರೆ ಮಾಡು, ಮಾತಾಡು. ಈ ಆಶ್ರಮ, ಈ ಕಾರ್ಯಕ್ರಮ ಇದ್ದೇ ಇದೆಯವ. ನಿನಗೆ ಬೇಜಾರಾದಾಗಲೆಲ್ಲ ನೀನು ಕರೆ ಮಾಡ್ಬೋದು, ಮಾತಾಡ್ಬೋದು. ಬಟ್ ಇವರೆಲ್ಲರ ಸಹವಾಸವನ್ನು ಬಿಟ್ಟು ಮೊದಲು ಜ್ಞಾನದ, ಅಧ್ಯಾತ್ಮದ, ಒಂಟಿತನ ಅಥವಾ ಏಕಾಂಗಿತನ ಅಥವಾ ನಿನ್ನ ಸಿಸ್ಟರು ಇವರ್ಯಾರು ಇದಾರಲ್ಲ ಅವ್ರ ಜೊತೆ ಖುಷಿಯಾಗಿರುವ ಅಷ್ಟೇ. ನಿಮ್ಮ ಸಿಸ್ಟರ್ನ ಕೇಳಿದೆ ಅಂತ ಹೇಳಿ. ಶುಭವಾಗಲಿ. ಒಳ್ಳೆದಾಗ್ಲಿ. ಶುಭವಾಗಲಿ. ಪರಮಾತ್ಮ ನೋಡಿ ಎಂತೆಂಥ ವಿಚಾರಗಳಿರ್ತಾವೆ. ಹಾಗೆ ನೋಡಿದ್ರೆ ಇವರನ್ನ ಕೆಲವು ವಿಚಾರಗಳನ್ನ ಇಟ್ಕೊಂಡು ತುಂಬ ಬೈಬೋದು, ಯಾಕವ ಹಿಂಗೆ ಮಾಡಿದೆ. ಬಟ್ ಪಶ್ಚಾತ್ತಾಪ ಇದೆ. ಆ ಕಾರಣಕ್ಕೆ ನಾನು ಹೆಚ್ಚು ಏನು ಹೇಳಲಿಕ್ಕೆ ಹೋಗಲಿಲ್ಲ. ನನಗೆ ನಂಬಿಕೆ ಇದೆಯವ್ವ, ನೀನು ಖಂಡಿತ ನಿನ್ನ ಬದುಕನ್ನು ಮತ್ತೆ ಕಂಟ್ರೋಲಿಗೆ ತಗೊಳ್ತೀಯ. ನಿನ್ನ ಭಾವನೆಗಳು ಹೊಕ್ಕಿ ಹರಿಬೋದು. ಅವನು ಬೇಕು ಅಥವಾ ಮಾತಾಡಬೇಕು ಏನೇನು ಅನಿಸ್ಬೋದು. ಪ್ಲೀಸ್ ಯೋಚನೆ ಮಾಡು. ಸುಮ್ಮನೆ ನಿಮ್ಮ ಜೀವನವನ್ನು ಈ ರೀತಿ ಹಾಳು ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ದೇವರು ಒಳ್ಳೇದು ಮಾಡಲಿ. ಭಗವಂತ ಖಂಡಿತ ಯಾರು ತಪ್ಪು ಮಾಡಿ ಪಶ್ಚಾತ್ತಾಪ ಪಡ್ತಾರೋ ಅವ್ರ ಪರ ಇದ್ದೇ ಇದ್ದಾನೆ. ನಿನ್ನ ಖಂಡಿತ ಒಳ್ಳೇದಾಗುತ್ತವ. ಧೈರ್ಯವಾಗಿರು. ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡ. ಲೋಕ ನಿಂದಿಸುತ್ತೆ, ಲೋಕ ಹೇಳುತ್ತೆ, ಡೋಂಟ್ ಕೇರ್. ತುಂಬ ಚೆನ್ನಾಗಿ ಬದುಕಿರೋರ್ನು ಕೂಡ ಈ ಸಮಾಜ ಬೈದೆ ಏನು ಬಿಟ್ಟಿಲ್ಲ. ನಮಗೆ ಯಾವಾಗಲೂ ನಮ್ಮ ಗುರುಗಳು ಹೇಳೋರು, ಇವತ್ತಿಗೂ ನಾನು ಅದನ್ನು ಪಾಲನೆ ಮಾಡ್ತೀನಿ. ಸಮಾಜ ನೀವು ಏನೇ ಒಳ್ಳೇದು ಮಾಡ್ಲಿಕ್ಕೆ ಹೊರಟರು ಕೂಡ ತಪ್ಪು ಕಂಡು ಹಿಡಿಯುತ್ತೆ. ಅದು ನಿಮ್ಮ ಬದುಕು ಅಂತಲ್ಲ, ಯಾರ ಬದುಕಾದರೂ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಪಾಲನೆ ಮಾಡೋದು ನೋಡಿ. ನಾನು ಯಾವುದೋ ಮಠದ ಸ್ವಾಮೀಜಿ ಅಲ್ಲ, ಅಥವಾ ನಾನು ಯಾರೋ ವಿದ್ವಾಂಸ ಅಲ್ಲ, ಜ್ಞಾನಿ ಅಲ್ಲ, ಯೋಗಿ ಅಲ್ಲ. ಏನೋ ನನ್ನ ಜೀವಿತಾವಧಿಯಲ್ಲಿ ಪರಮಾತ್ಮನ, ಕೃಷ್ಣನ ಅನುಗ್ರಹದಿಂದ ಒಂದಷ್ಟು ಸಿದ್ಧಿಯನ್ನು ಪಡ್ಕೊಂಡಿದ್ದೀನಿ, ಒಂದಷ್ಟು ತಿಳುವಳಿಕೆ ಪಡ್ಕೊಂಡಿದ್ದೀನಿ. 4 ಜನ ನೊಂದವರ ಕತೆ ಕೇಳಿ ಅವರಿಗೇನೋ ಒಂದು 2 ಮಾತು ಹೇಳೋಕೆ ಸಾಧ್ಯ ಆದರೆ ಅಷ್ಟೇ ನನ್ನ ಅಲ್ಪ ಕಾರ್ಯ. ಏನೋ ಮಹಾದ್ ಮಾಡ್ತಾ ಇದ್ದೀನಿ, ಬಹಳ ದೊಡ್ಡದು ಮಾಡ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಂತೂ ನಾನಿಲ್ಲ. ಆದರೆ ವೈಯಕ್ತಿಕವಾಗಿ ನಾನೆಷ್ಟು ಅಧ್ಯಾತ್ಮವನ್ನು ಪಾಲನೆ ಮಾಡ್ತೀನಿ ಅಥವಾ ನನ್ನ ಪಾಡಿಗೆ ನನ್ನ ಜೀವನವನ್ನು ಕಳೀತೀನಿ. ಬಂದಂಥ ಆಶ್ರಮದ ಭಕ್ತಾದಿಗಳಿಗೆ ನಾನು ತುಂಬ ಪ್ರೀತಿಯಿಂದ ಸಮಯ ಕೊಡ್ತೀನಿ. ಈ ಜನರು ಹಾಗೂ ಆಧ್ಯಾತ್ಮ ಬಂಧುಗಳು ಅದನ್ನು ಬಹಳ ಪ್ರೀತಿಯಿಂದ ಸಲಹಿದ್ದಾರೆ. ಆದರೆ ಒಂದು ಕಂಡುಕೊಂಡಿದ್ದೀನಿ, ಇದರ ನಡುವೆಯೂ ದೂಷಣೆ ಮಾಡೋರು ಇದ್ದೇ ಇದ್ದಾರೆ. ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಅಯ್ಯ ನೀನು ಕಾವಿ ತೊಟ್ಟು ಸನ್ಯಾಸಿ ಆಗದೇ ಇದ್ದರೂ ವೀರ ಸನ್ಯಾಸಿ ಆಗು. ಯಾರು ಧರ್ಮವನ್ನು ಅರಿತು ಬದುಕುತ್ತಾರೆ ಅವರಿಗೆ ತಲೆಬಾಗು. ಅದನ್ನು ಬಿಟ್ಟು ಸುಖ ಸುಮ್ಮನೆ ಏನೇನೋ ಮಾತಾಡ್ತಾರೆ, ಎಕ್ಕಡ ಬಿಡೋ ಜಾಗದಲ್ಲಿ ಬಿಟ್ಟು ಅವರನ್ನು ಬದುಕು. ತೀರ ಒಳ್ಳೆಯವನಾಗ್ಲಿಕ್ಕೆ ಹೋಗಬೇಡ ಅಂತ. ನಮ್ಮಿಂದ ಯಾರಿಗೂ ತೊಂದರೆ ಆಗಲಿಕ್ಕೆ ನಾನು ಇಷ್ಟಪಡಲ್ಲ, ಚಿಕ್ಕದಾಗಿ ಕೂಡ. ಆದರೆ ಅನಾವಶ್ಯಕವಾಗಿ ಯಾರೋ ನಿಮ್ಮನ್ನು ಸುಮ್ಮನೆ ದೂಷಿಸ್ತಾರೆ, ಅಪಪ್ರಚಾರ ಮಾಡ್ತಾರೆ, ಏನೋ ಅಂತಾರೆ.
ನಾನು ಹೇಳ್ತೀನಲ್ಲ, ನೀವು ನನ್ನನ್ನು ಭಾಳ ಪ್ರೀತಿಯಿಂದ ಸಾಧು ಮನುಷ್ಯ, ಹೌದು, ನನಗಿಂತ ಸಾಧು ಮನುಷ್ಯನಿಲ್ಲ. ಆದರೆ ಒಮ್ಮೆ ನಾನು ಖಂಡಿತ ಒಂದೇ ತಪ್ಪಿಗೆ ನಾನು ದೂಷಿಸಿಬಿಡ್ತೀನಿ ಅಥವಾ ಅವರಿಂದ ದೂರ ಆಗಿಬಿಡ್ತೀನಿ. ಇಲ್ಲ, ನಾನು ಕ್ಷಮೆ ನೀಡ್ತೀನಿ. ಕ್ಷಮೆ ನೀಡೋದು ಈ ಜಗತ್ತಲ್ಲಿ ಅತಿ ದೊಡ್ಡ ಶ್ರೇಷ್ಠ ದಾರಿ ನೆಮ್ಮದಿಯಾಗಿರೋದಕ್ಕೆ. ಬಟ್ ತೀರಾ ಅಹಂಕಾರ ತೋರಿಸ್ಲಿಕ್ಕೆ ಬಂದರೆ ಎಕ್ಕಡ ಬಿಡೋ ಜಾಗದಲ್ಲಿ ಬಿಡ್ತೀನಿ. ಜ್ಞಾನ ಅಥವಾ ಅಧ್ಯಾತ್ಮ ಕೈಲಾಗದೇ ಇರೋ ವ್ಯಕ್ತಿತ್ವ ಅಲ್ಲ. ಇದನ್ನು ನನ್ನ ಆಶ್ರಮಕ್ಕೆ ಬರೋ ಎಷ್ಟೋ ಜನಗಳಿಗೆ ನಾನು ಹೇಳ್ತಾ ಇರ್ತೀನಿ, ನೋಡ್ರವಾ, ನೀವೇನೋ ತಪ್ಪು ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಸಮಾಜ ನಿಮಗೇನೋ ಅಂತ ಇದೆ ಅಂತ ದುಃಖ ಪಡಬೇಡಿ. ಸರಿ ಮಾಡೋ ನಮ್ಮನ್ನೂ ಕೂಡ ಬಿಟ್ಟಿಲ್ಲ ಈ ಸಮಾಜ ಅಂತ. ಪಾಪ ಯಾರೋ ದೊಡ್ಡ ದೊಡ್ಡವ್ರ ಆಶ್ರಮಕ್ಕೆ ಬಂದಾಗ ಹೇಳ್ತಾ ಇರ್ತಾರೆ, ಏ ಗುರುಗಳೇ, ನಿಮ್ಮನ್ನು ದೂಷಿಸೋರು ಇರ್ತಾರೆ, ನಾವೆಲ್ಲ ಇದ್ದೀವಿ, ಡೋಂಟ್ ವರಿ ಅಂತ. ಒಂದು ನಾನು ಧರ್ಮ ನಂಬಿರೋನು, ಕೃಷ್ಣನ್ ನಂಬಿರೋನು. ನನ್ನ ಮಾತು, ನಡೆ, ನುಡಿ ಇದೇ ನನ್ನ ಅಸ್ತ್ರ. ಸೊ ಹಾಗಾಗಿ ಡೋಂಟ್ ವರಿ, ಯಾರಿಗೂ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ಬಟ್ ಧರ್ಮದಲ್ಲಿರಬೇಕು. ತಪ್ಪುಗಳಾಗುತ್ತವೆ, ಯಾರಿಂದ ಆಗಲ್ಲ. ಸಮಾಜದ ಮಾತಿಗೆ ತಲೆನೇ ಕೆಡಿಸ್ಕೊಳ್ಬೇಡಿ. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ಆಯಿತಾ? ಆಗ್ಲವಾ, ನಿನ್ನ ಬದುಕಿಗೆ ಒಳ್ಳೆಯದಾಗಲಿ. ಸಾವಿನ ಯೋಚನೆ ಬೇಡ, ಚೆನ್ನಾಗಿ ಬದುಕು. ಓಕೆ, ನಿನಗೆ ಒಳ್ಳೆಯದಾಗ್ಲವಾ, ನಿನ್ನ ಮಗನಿಗೆ ಒಳ್ಳೆಯದಾಗಲಿ, ಶುಭವಾಗಲಿ.